ನಮಸ್ಕಾರ. KSOU MA ಕನ್ನಡ 2ನೇ ವರ್ಷ ಕೋರ್ಸ್ 7 ತೌಲನಿಕ ಸಾಹಿತ್ಯ ತತ್ವ ಮತ್ತು ಪಠ್ಯಗಳು ನಾಟಕ ಪ್ರಕಾರ ಬ್ಲಾಕ್ 10 ತೌಲನಿಕ ಸಾಹಿತ್ಯ ನಾಟಕ ಪ್ರಕಾರದ ಪರಿಕಲ್ಪನೆ. ಇದರಲ್ಲಿರುವ ಕೊನೆಯ ಘಟಕ 40 ಕನ್ನಡ ನಾಟಕ ಪ್ರಕಾರ ಪ್ರಮುಖ ನಾಟಕಕಾರರ ಕೊಡುಗೆ. ಈ ಘಟಕದಲ್ಲಿ ನಾವು ಕನ್ನಡದಲ್ಲಿ ನಾಟಕಗಳ ರಚನೆ ಹೇಗೆ ಪ್ರಾರಂಭ ಆಯಿತು, ಹೇಗೆ ಮುಂದುವರಿತು, ವಿವಿಧ ಹಂತಗಳು ಯಾವುದು ಅಂತ ತಿಳ್ಕೊಳ್ತಾ ಪ್ರಮುಖ ನಾಟಕಕಾರರಾದ BM ಶ್ರೀ ಕುವೆಂಪು, ಮೂರ್ತಿರಾವ್, ಪರ್ವತವಾಣಿ ಹಾಗೂ ಗಿರೀಶ್ ಕರ್ನಾಡರ ಬಗ್ಗೆ ವಿವರವಾಗಿ ತಿಳಿದುಕೊಳ್ತೇವೆ. ಹಿಂದಿನ ಘಟಕಗಳಲ್ಲಿ ಹೇಳಿದ ಹಾಗೆ ಕನ್ನಡದಲ್ಲಿ ನಾಟಕ ಎನ್ನುವ ಪ್ರಕಾರದ ಸಾಹಿತ್ಯ ರಚನೆ 17ನೇ ಶತಮಾನದವರೆಗೂ ಆಗೇ ಇರಲಿಲ್ಲ. ಹಲವಾರು ಪ್ರಾಚೀನ ಸಾಹಿತ್ಯಗಳಲ್ಲಿ ನಾಟಕೀಯ ಸನ್ನಿವೇಶಗಳು ಇದ್ದರೂ ಸಹ ನಾಟಕ ಎಂದು ಹೇಳುವಂತಹ ಪ್ರಕಾರದ ಸಾಹಿತ್ಯ ರಚನೆ ಆಗಿರಲಿಲ್ಲ. ಸುಮಾರು 1678 1704 ಮಧ್ಯೆ ರಚಿತವಾಗಿರಬಹುದು ಎನ್ನಲಾದ ಸಿಂಗಾರಾರ್ಯನ ಮಿತ್ರವಿಂದ ಗೋವಿಂದ ಕನ್ನಡದ ಪ್ರಥಮ ನಾಟಕ ಅಂತ ಗುರುತಿಸಲಾಗುತ್ತೆ. ನಂತರ ಸುಮಾರು 2 ಶತಮಾನಗಳಷ್ಟು ಕಾಲ ಮತ್ತೆ ಕನ್ನಡದಲ್ಲಿ ಯಾವುದೇ ನಾಟಕ ಸಾಹಿತ್ಯದ ಕೃತಿ ಬರಲಿಲ್ಲ. ನಂತರ 19ನೇ ಶತಮಾನದ ಕೊನೆಯ ಘಟ್ಟ ಮತ್ತು 20ನೇ ಶತಮಾನದ ಮೊದಲ ದಶಕದಿಂದ ಈಚೆಗೆ ನಾಟಕ ಸಾಹಿತ್ಯ ಸೃಷ್ಟಿಯ ಸುಗ್ಗಿಯೇ ಹರಿಯಿತು ಅಂತ ಹೇಳಬಹುದು. ಅಲ್ಲಿಂದ ಈಚೆಗೆ ಹಲವಾರು ಕನ್ನಡ ನಾಟಕಗಳು ವಿವಿಧ ಸಂವೇದನೆಗಳ ಹಿನ್ನೆಲೆಯಲ್ಲಿ ರಚಿತವಾಗಿದೆ. ಅಲ್ಲಿಂದ 1880ರಿಂದ ಈಚೆಗೆ ರಚಿತವಾದ ಕನ್ನಡ ನಾಟಕ ಸಾಹಿತ್ಯವನ್ನು 4 ಹಂತಗಳಲ್ಲಿ ಗುರುತಿಸಬಹುದು. ಮೊದಲ ಹಂತ 1887ರಲ್ಲಿ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎಂಬ ನಾಟಕ ರಚನೆಯಾಯಿತು. ಸೂರಿ ವೆಂಕಟರಮಣ ಶಾಸ್ತ್ರಿಯವರು ಬರೆದಿದ್ದು. ಅದೇ ಸಮಯದಲ್ಲಿ ಪತ್ತಾರ ಮಾಸ್ತರ ಎಂಬುವರು ರಚಿಸಿರಬಹುದು ಎನ್ನಲಾದ ಸಂಜ್ಞಾ ಬಾಳ್ಯ ಎಂಬ ಅಲಿಖಿತ ಕೃತಿ ಸಹ ನಾಟಕದ ಕೃತಿಯಾಗಿ ನಾವೀಗ ಕಾಣಬಹುದು. ನಂತರ ಇದೇ ಜಾಡಿನಲ್ಲಿ ಮುಂದುವರೆದು ಶಾಂತ ಕವಿಗಳು, ವೆಂಕಟವರದಾಚಾರ್ಯರು, ಕೇರೂರು ವಾಸುದೇವಾಚಾರ್ಯರು, ಶ್ರೀಕಂಠೇಗೌಡರು, ಚುರುಮುರಿ ಶೇಷಗಿರಿರಾಯರು, ಬಸವಪ್ಪ ಶಾಸ್ತ್ರಿಗಳು ಇವರೆಲ್ಲ ವಿವಿಧ ಭಾಷೆಗಳಿಂದ, ಅದರಲ್ಲೂ ಸಂಸ್ಕೃತದಿಂದ ಮತ್ತು ಶ್ರೀಕಂಠೇಗೌಡರು ಆಂಗ್ಲದಿಂದ ಹಲವಾರು ನಾಟಕಗಳನ್ನು ಕನ್ನಡಕ್ಕೆ ರೂಪಾಂತರ, ಭಾಷಾಂತರ ಮತ್ತು ಅನುವಾದಗಳನ್ನು ಮಾಡಿದ್ರು ಅಂತ ಹೇಳಬಹುದು. ಇಲ್ಲಿಯವರೆಗೆ ಕನ್ನಡ ನಾಟಕ ಸಾಹಿತ್ಯದ ಮೊದಲ ಹಂತ ಅಂತ ಹೇಳಬಹುದು. ಇನ್ನು 2ನೇ ಹಂತ ಯಾವುದು? ಬ್ರಿಟಿಷರಿಂದ ನೇರ ಆಡಳಿತಕ್ಕೊಳಪಟ್ಟು ಮೈಸೂರು ಪ್ರಾಂತ್ಯ ಪ್ರಗತಿಯನ್ನು ಸಾಧಿಸಿಕೊಂಡಿತು. ಮತ್ತು 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಪ್ರಾಂತ್ಯ ಮಾದರಿ ರಾಜ್ಯ ಅನಿಸ್ಕೊಳ್ತು. ಇಲ್ಲಿ ವಸಾಹತುಶಾಹಿ ಪ್ರಗತಿಯ ಮಧ್ಯಮ ವರ್ಗ ಒಂದು ಸೃಷ್ಟಿಗೊಳ್ಳತೊಡಗಿತು. ಈ ಹಿನ್ನೆಲೆಯಲ್ಲಿ ಕನ್ನಡದ ಮೊದಲ ಸಾಮಾಜಿಕ ನಾಟಕಕಾರ TP ಕೈಲಾಸಂ ಅವರ ಕಾಲಮಾನ 1884ರಿಂದ 1946. ಅವರು ಮಧ್ಯಮ ವರ್ಗವನ್ನು ಕೇಂದ್ರವಾಗಿದ್ದುಕೊಂಡೇ ತಮ್ಮ ನಾಟಕಗಳ ಜಗತ್ತನ್ನೇ ಕಟ್ಟಿದ್ರು ಅಂತ ಹೇಳಬಹುದು. ಅದೇ ಸಮಯದಲ್ಲಿ ಸಂಸ ಅಂದರೆ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅವರು ವರ್ತಮಾನ ವಿಮುಖತೆಯನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ಹಲವಾರು ನಾಟಕಗಳನ್ನು ರಚಿಸಿದರು. ಈ ಕೈಲಾಸಂ, ಸಂಸ ಮತ್ತು ಇನ್ನಿತರ ನಾಟಕಕಾರರ ಆ ಸಮಯ ಕನ್ನಡ ನಾಟಕ ಪ್ರಕಾರದ 2ನೇ ಹಂತ ಅಂತ ಹೇಳಬಹುದು. ಇನ್ನು 3ನೆಯ ಹಂತ ಯಾವುದು? ಮೂರನೆಯ ಹಂತ ಕನ್ನಡ ನವೋದಯ ಸಾಹಿತ್ಯದ ಯುಗವಾಗಿದ್ದು ಹಲವರು ಕತೆ, ಕಾದಂಬರಿ
ಮೊದಲಾದ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಬರೆಯುತ್ತಲೇ ನಾಟಕ ರಚನೆಗೂ ಕೈ ಹಾಕಿದರು. ಮೂರನೆಯ ಹಂತದಲ್ಲಿ ಅಂಥವರಲ್ಲಿ ಬಿ ಎಂ ಶ್ರೀಕಂಠಯ್ಯ, ಕುವೆಂಪು, ಮೂರ್ತಿರಾವ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಪರ್ವತವಾಣಿ ಮೊದಲಾದವರು ನಾಟಕಗಳನ್ನು ರಚಿಸಿ ಕನ್ನಡ ನಾಟಕ ಪ್ರಕಾರದ ಮೂರನೆಯ ಹಂತದಲ್ಲಿ ಹಲವಾರು ವಿಭಿನ್ನ ಹಿನ್ನೆಲೆಗಳ ನಾಟಕಗಳನ್ನು ರಚಿಸಿದರು. ಪುರಾಣಗಳ ಬಗ್ಗೆ ಇರಬಹುದು, ಸಂಸ್ಕೃತಿ ಬಗ್ಗೆ ಇರಬಹುದು, ಇಂಗ್ಲೀಷ್ ರೂಪಾಂತರ ನಾಟಕಗಳಿರಬಹುದು, ಪ್ರಹಸನಗಳಿರಬಹುದು, ವ್ಯಕ್ತಿಗಳ ಬಗ್ಗೆ ಇರಬಹುದು, ಸಮಾಜದ ಘಟನೆಗಳ ಬಗ್ಗೆ ಇರಬಹುದು, ಹೊಸ ಗಾಳಿಯ ಬಗ್ಗೆ ಇರಬಹುದು. ಈ ಎಲ್ಲ ಬಗೆಯ ನಾಟಕಗಳನ್ನು ಮೂರನೆಯ ಹಂತದಲ್ಲಿ ರಚಿಸಲಾಯಿತು. ನಂತರ ಕನ್ನಡ ನಾಟಕ ಸಾಹಿತ್ಯ ಪ್ರಕಾರದ ನಾಲ್ಕನೆಯ ಹಂತದಲ್ಲಿ ಅಂದರೆ 1960 ಈಚೆಗೆ ನವ್ಯ, ದಲಿತ ಬಂಡಾಯ ಈ ಸಾಹಿತ್ಯ ಚಳುವಳಿಗಳ ಹಿನ್ನೆಲೆಯಲ್ಲಿ ಬಂದ ಚಂದ್ರಶೇಖರ್ ಪಾಟೀಲ್, ಪಿ ಲಂಕೇಶ್, ಚಂದ್ರಕಾಂತ ಕುಸುನೂರ, ರತ್ನ, ಚದುರಂಗ, ಅನಂತಮೂರ್ತಿ, ಸಿದ್ಧಲಿಂಗಯ್ಯ, ಗಿರೀಶ್ ಕರ್ನಾಡ್, ಚಂದ್ರಶೇಖರ್ ಕಂಬಾರ, ಪೂರ್ಣಚಂದ್ರ ತೇಜಸ್ವಿ ಇಂತಹ ಮಹತ್ವದ ನಾಟಕಕಾರರು ಎಡಪಂಥೀಯವಾದ, ಮನೋವೈಜ್ಞಾನಿಕವಾದ, ಲೋಹಿಯವಾದ, ಅಸಂಗತವಾದ, ಅಸ್ತಿತ್ವವಾದ, ಮಾನವೀಯವಾದ, ಜಾನಪದೀಯ ಮೊದಲಾದ ಸಂವೇದನೆಗಳ ಮೂಲಕ ಶ್ರೇಷ್ಠ ನಾಟಕಗಳನ್ನು ಬರೆದಿದ್ದಾರೆ. ಇದು ಕನ್ನಡ ನಾಟಕ ಪ್ರಕಾರದ ನಾಲ್ಕನೆಯ ಹಂತ. ಹೀಗೆ ಕನ್ನಡ ನಾಟಕ ಪ್ರಕಾರವನ್ನು ಮೊದಲ 1700 ಸುಮಾರಿನ ಮಿತ್ರಾವಿಂದ ಗೋವಿಂದ ನಂತರ 1880ರಿಂದ ಇಲ್ಲಿಯವರೆಗೆ ರಚಿಸಲಾದ ವಿವಿಧ ನಾಟಕಗಳನ್ನು 4 ಹಂತಗಳೆಂದು ವಿಭಜನೆ ಮಾಡಿ ಈ 4 ಹಂತಗಳಲ್ಲಿ ವಿಭಿನ್ನ ನಾಟಕಗಳು ಯಾವ ಯಾವ ಬಗೆಯ ನಾಟಕಗಳು ರಚನೆಯಾಯಿತು ಅನ್ನೋದನ್ನು ನಾವು ಈಗ ತಿಳ್ಕೊಂಡ್ವಿ. ಈ ಘಟಕದಲ್ಲಿ ವಿವಿಧ ಹಿನ್ನೆಲೆಯ ನಾಟಕಕಾರರಾದ ಬಿ ಎಂ ಶ್ರೀ, ಕುವೆಂಪು, ಮೂರ್ತಿರಾವ್, ಪರ್ವತವಾಣಿ, ಗಿರೀಶ್ ಕರ್ನಾಡ್ ಇವರ ಬಗ್ಗೆ ಮತ್ತು ಇವರ ನಾಟಕಗಳ ಬಗ್ಗೆ ವಿವರವಾಗಿ ಅರಿಯೋಣ. ಈಗ ಕನ್ನಡ ನಾಟಕ ಸಾಹಿತ್ಯಕ್ಕೆ ಪ್ರಮುಖ ನಾಟಕಕಾರರ ಕೊಡುಗೆ ಏನು ಅನ್ನೋದನ್ನು ನೋಡೋಣ. ಮೊದಲೇ ಹೇಳಿದ ಹಾಗೆ ಈ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ಬಿ ಎಂ ಶ್ರೀ, ಕುವೆಂಪು, ಮೂರ್ತಿರಾವ್, ಪರ್ವತವಾಣಿ, ಗಿರೀಶ್ ಕರ್ನಾಡ್ ಇವರುಗಳ ಬಗ್ಗೆ ಮತ್ತು ಇವರು ರಚಿಸಿದ ನಾಟಕಗಳ ಬಗ್ಗೆ ತಿಳ್ಕೊತೀವಿ. ಮೊದಲನೇದಾಗಿ ಬಿ ಎಂ ಶ್ರೀಕಂಠಯ್ಯನವರು ಇವರ ಕಾಲಮಾನ 1884ರಿಂದ 1946. ಇವರು ಕನ್ನಡದ ಕಣ್ವರು ಅಂತಲೇ ಪ್ರಸಿದ್ಧಿಯಾಗಿದ್ದರು. ಹೊಸಗನ್ನಡ ಸಾಹಿತ್ಯದ ಆಚಾರ್ಯ ಪುರುಷರು. ಇವರ ಕಾವ್ಯನಾಮ ಶ್ರೀ. ಇವರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಅಧ್ಯಾಪಕರಾಗಿದ್ದರು, ಪ್ರಾಧ್ಯಾಪಕರಾಗಿದ್ದರು. ವಿಶ್ವ ಸಾಹಿತ್ಯದ ಪರಿಚಯವನ್ನು ಸಹ ಪಡ್ಕೊಂಡಿದ್ದರು. ಅಷ್ಟೇ ಅಲ್ಲದೆ ಕನ್ನಡ ನಾಡಿನಲ್ಲೆಲ್ಲ ಸಂಚರಿಸಿ ಕನ್ನಡಿಗರ ಮಾತೃಭಾಷಾಭಿಮಾನವನ್ನು ಇವರು ಉಜ್ವಲಗೊಳಿಸಿದರು. ಅಷ್ಟೇ ಅಲ್ಲದೆ ವಿವಿಧ ಶಿಕ್ಷಣ ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಲ್ಲದೆ ಕವಿಗಳಾಗಿದ್ದರು, ವಿದ್ವಾಂಸರಾಗಿದ್ದರು, ವಾಗ್ಮಿಗಳಾಗಿದ್ದರು. ನಾಡಿನ ಒಕ್ಕೂಟ, ನುಡಿಯ ಏಳಿಗೆಗೆ ಪ್ರಚಾರ ಮಾಡಿ ದಾನಿಗಳು ಸಹ ಆಗಿ ಹಲವಾರು ಮನ್ನಣೆ ಮರ್ಯಾದೆಗಳಿಗೆ ಪಾತ್ರರಾಗಿದ್ದರು. ಶ್ರೀ ಅವರ ಆಳವಾದ ಆಂಗ್ಲ ಸಾಹಿತ್ಯಾಭ್ಯಾಸ, ಅದಕ್ಕೂ ಆಳವಾದ ಕನ್ನಡ ಪ್ರೇಮ, ಭಾಷಣಗಳ ಮೋಡಿ, ರಸಪೂರ್ಣ ಕೃತಿ ರಚನೆ ಇವರ ವೈಶಿಷ್ಟ್ಯವಾಗಿತ್ತು. ಕನ್ನಡ ನಾಡು ನುಡಿಯ ಪುನರ್ಜೀವನಕ್ಕೆ, ಅದರ ಅಭ್ಯುದಯಕ್ಕೆ ಇವರ ಕಾಣಿಕೆ ಅಗಾಧವಾದದ್ದು. ಇವರು ಕಾವ್ಯ ಪ್ರೇಮಿಯಾಗಿದ್ದರು, ಹುಟ್ಟು ಕವಿಯಾಗಿದ್ದರು, ಸಹೃದಯ ವಿಮರ್ಶಕರಾಗಿದ್ದರು. ಸಂಸ್ಕೃತ, ಇಂಗ್ಲಿಷ್, ಗ್ರೀಕ್ ಮತ್ತು ತಮಿಳು ಕಾವ್ಯಗಳ ಪಾಂಡಿತ್ಯಪೂರ್ಣ ಪರಿಚಯ ಇವರಿಗೆ ಇತ್ತು. ಇದರಿಂದ ಹಳಗನ್ನಡ, ನಡುಗನ್ನಡ ಕಾವ್ಯಗಳನ್ನು ತೌಲನಿಕ ದೃಷ್ಟಿಯಿಂದ ಓದಿ ವಿಮರ್ಶೆ ಮಾಡಿ ಅದಕ್ಕೆ ಬೆಲೆ ಕಟ್ಟಿದ್ದರು. ಚಾರಿತ್ರಿಕ ದೃಷ್ಟಿಯಿಂದಲೂ
ಕನ್ನಡ ಕಾವ್ಯ ಸಂಸ್ಕೃತ ವಾಗ್ಮಯದ ಸತ್ವವನ್ನು ಹೀರಿಕೊಂಡು ಬೆಳೆಯಬೇಕಾದ ರೀತಿಯಲ್ಲಿ ಬೆಳೆದು 19ನೇ ಶತಮಾನದ ವೇಳೆಗೆ ಕನ್ನಡ ಕಾವ್ಯವಾಹಿನಿ ಬಹುಮಟ್ಟಿಗೆ ನಿಂತ ನೀರಾಗಿತ್ತು ಅಂತ ಇವರಿಗೆ ಅರಿವಾಯಿತು. ಆಗ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪ್ರವೀಣರಾಗಿದ್ದ BM ಶ್ರೀಯವರು ಇಂಗ್ಲಿಷ್ ಕಾವ್ಯವೇ ಕನ್ನಡ ಕಾವ್ಯವನ್ನು ಮೇಲಕ್ಕೆತ್ತುತ್ತೆ ಅಂತ ನಂಬಿದ್ರು. ಈ ಕಾರ್ಯ ಹೇಗಾಗಬೇಕು ಅಂತ ಚಿಂತಿಸಿ ಮೊದಲ ಹೆಜ್ಜೆಯಾಗಿ ಇಂಗ್ಲಿಷ್ ಗೀತಗಳು ಎಂಬ ಕವನ ಸಂಕಲನವನ್ನು ಪ್ರಕಟಿಸಿದರು. ಅದರಿಂದ ಹೊಸ ಕಾವ್ಯ ಸೃಷ್ಟಿಗೆ ಮಾರ್ಗದರ್ಶಕರಾದರು. 1926ರಲ್ಲಿ ಪ್ರಕಟವಾದ ಈ ಕವನ ಸಂಕಲನ ಇದರಿಂದ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ನವೋದಯ ಯುಗ ಪ್ರಾರಂಭವಾಯಿತು. ಶ್ರೀಕಂಠಯ್ಯನವರು ಅದರ ಹರಿಕಾರರಾದರು, ಪ್ರವರ್ತಕರಾದರು ಅಂತ ಎಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. BM ಶ್ರೀಯವರ ಒಟ್ಟು ಕೃತಿಗಳು 10. ಅದರಲ್ಲಿ 2 ಕವನ ಸಂಕಲನಗಳು, ಇಂಗ್ಲಿಷ್ ಗೀತಗಳು ಮತ್ತು ಹೊಂಗನಸಗಳು ಅಂತ 3 ನಾಟಕಗಳು. ಆ 3 ನಾಟಕಗಳು ಯಾವ್ಯಾವುದು? ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್, ಪಾರಸಿಕರು. ಈ 3 ನಾಟಕಗಳ ಬಗ್ಗೆ ಈಗ ನಾವು ವಿವರವಾಗಿ ಓದ್ತೀವಿ. ಅದಕ್ಕೆ ಮೊದಲು ಕೆಲವೊಂದು ವಿಷಯಗಳನ್ನು ಇನ್ನು ಶ್ರೀಗಳ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಛಂದಸ್ಸಿನ ಚರಿತ್ರೆ ಬಗ್ಗೆ ಸಂಶೋಧನೆ ಕೃತಿಗಳನ್ನು ಸಹ ರಚಿಸಿದರು. ಹಲವಾರು ವಿಮರ್ಶೆ, ಭಾಷಣ, ಮುನ್ನುಡಿಗಳ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. ಇಂಗ್ಲಿಷಿನಿಂದ ಬರೆದ ಸಾಹಿತ್ಯ ಮೀಮಾಂಸೆಯ ಗ್ರಂಥ ಎ ಹ್ಯಾಂಡ್ಬುಕ್ ಆಫ್ ರೆಟಾರಿಲ್, ಇದು ಇವರ ಬಹುಮುಖ್ಯ ಗ್ರಂಥ ಅಂತಲೂ ಹೇಳಬಹುದು. ಶ್ರೀ ಅವರ ಕೃತಿಗಳು ಗಾತ್ರದಲ್ಲಿ ಸಣ್ಣವಾದರೂ ತೂಕದಲ್ಲಿ ಬಹುದೊಡ್ಡವು ಅಂತ ಕನ್ನಡಿಗರ ಅಭಿಪ್ರಾಯವಾಗಿದೆ. BM ಶ್ರೀಯವರು ಹೊಸಗನ್ನಡ ಸಾಹಿತ್ಯದ ಯುಗ ಪ್ರವರ್ತಕರಾಗಿದ್ದರು. ಅಷ್ಟೇ ಅಲ್ಲದೆ ನಾಟಕ ಸಾಹಿತ್ಯ ಪ್ರಪಂಚದಲ್ಲಿಯೂ ಒಂದು ಕ್ರಾಂತಿಯ ಛಾಪನ್ನು ಮೂಡಿಸಿದ್ದಾರೆ. ಪಾಶ್ಚಾತ್ಯ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ BM ಶ್ರೀಯವರು ಅಲ್ಲಿನ ಸಾಹಿತ್ಯ ರತ್ನಗಳನ್ನು ಸಾಧ್ಯವಾದಷ್ಟು ಕನ್ನಡಕ್ಕೆ ತರಬೇಕು ಅಂತ ಅವರ ಬಯಕೆಯಾಗಿತ್ತು. ಅವರಿಗೆ ಬಹಳ ಇಷ್ಟವಾಗಿದ್ದ ಶೇಕ್ಸ್ಪಿಯರ್ನ ನಾಟಕಗಳನ್ನೆಲ್ಲ ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ರು. ಆದರೆ ದುರ್ದೈವದಿಂದ ಈ ಕಾರ್ಯ ಅವರಿಂದ ಆಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಹಲವರು ನಾಟಕಕಾರರು ಶೇಕ್ಸ್ಪಿಯರ್ನ ನಾಟಕಗಳನ್ನೆಲ್ಲ ಕನ್ನಡಕ್ಕೆ ತಂದು ಅವರ ಕನಸನ್ನು ನನಸು ಮಾಡಿದ್ರು. ಈಗ ಶ್ರೀಯವರ 3 ನಾಟಕಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. 3 ನಾಟಕಗಳು ಯಾವ್ಯಾವುದು? ಗದಾಯುದ್ಧ ನಾಟಕಂ 1926ರಲ್ಲಿ ಬಂದಿದ್ದು, ಅಶ್ವತ್ಥಾಮನ್ 1929ರಲ್ಲಿ ಬಂತು, ಮತ್ತು ಪಾರಸಿಕರು 1935ರಲ್ಲಿ ಪ್ರಕಟವಾಯಿತು. ಕನ್ನಡದಲ್ಲಿ ದುರಂತ ನಾಟಕಗಳೇ ಇಲ್ಲದಿದ್ದ ಕಾಲದಲ್ಲಿ ಅವರು ಗ್ರೀಕ್ ದುರಂತ ನಾಟಕಗಳನ್ನು ರೂಪಾಂತರ ಮತ್ತು ಅನುವಾದಗಳ ಮೂಲಕ ಕನ್ನಡಕ್ಕೆ ತಂದರು. ಭಾರತೀಯ ಜೀವನ ದೃಷ್ಟಿಯಲ್ಲಿ ನಾಟಕಗಳು ದುರಂತವಾಗಿರಬಾರ್ದು ಅನ್ನೋ ಒಂದು ಭಾವನೆ ಇತ್ತು. ಅಂಥ ನಂಬಿಕೆ ಇದ್ದ ಕಾಲದಲ್ಲಿ ನಮ್ಮ ಪುರಾಣಗಳಿಂದಲೇ ಶ್ರೇಷ್ಠ ದುರಂತ ನಾಯಕರನ್ನು ಶ್ರೀಯವರು ಸೃಷ್ಟಿಸಿದರು. ಖಳನಾಯಕರೆಂದು ರಾಮಾಯಣ ಮಹಾಭಾರತದಲ್ಲಿ ಅವಹೇಳನಕ್ಕೆ ಗುರಿಯಾಗಿದ್ದ ರಾವಣ, ದುರ್ಯೋಧನ, ಕೀಚಕ, ಕರ್ಣ, ಹಿರಣ್ಯಕಶಿಪು ಮುಂತಾದವರ ಕಥೆಗಳನ್ನು ಹೊಸ ದೃಷ್ಟಿಯಿಂದ ನೋಡುವ ಆಧುನಿಕ ನಾಟಕಕಾರರ ಸ್ಫೂರ್ತಿಯ ಸೆಲೆ ಶ್ರೀಕಂಠಯ್ಯನವರ ಗದಾಯುದ್ಧ ನಾಟಕ ಅಂತ ಹೇಳಬಹುದು. ವಸ್ತು, ತಂತ್ರ, ಭಾಷೆ ಈ 3 ಬಗೆಯಿಂದಲೂ ಅವರು ಕನ್ನಡ ನವೋದಯ ನಾಟಕಗಳಿಗೆ ದಾರಿದೀಪವಾಗಿ ಇದ್ದರು. ಶ್ರೀಕಂಠಯ್ಯನವರ ಮೊದಲ ನಾಟಕ ಗದಾಯುದ್ಧ ನಾಟಕಂ. ಇದು ಕವಿಚಕ್ರವರ್ತಿ ರನ್ನ ಗದಾಯುದ್ಧ ಎಂಬ ಕಾವ್ಯವನ್ನು ಬರೆದು 1000 ವರ್ಷಗಳ ನಂತರ ಶ್ರೀಯವರು ಅದು ರೂಪದಲ್ಲಿ ಕಾವ್ಯವಾಗಿದ್ದರೂ ಅದರಲ್ಲಿ ಒಡಲಲ್ಲಿ ಅಡಗಿದ್ದ ನಾಟಕವನ್ನು ಗುರುತಿಸಿದರು. ಆ ನಾಟಕವನ್ನು ಹೊರಗೆಳೆದು ಗದಾಯುದ್ಧ ನಾಟಕಂ ಅನ್ನುವ ನಾಟಕವನ್ನು ರಚಿಸಿದರು. ಇದರಿಂದ ಅದ್ಭುತ ನಾಟಕವೊಂದು
ಕನ್ನಡ ಸಾಹಿತ್ಯಕ್ಕೆ ಸಿಕ್ತು. 1925ರಲ್ಲಿ ಮೊದಲ ಬಾರಿಗೆ ಮಹಾರಾಜ ಕಾಲೇಜಿನ ರಂಗಸ್ಥಳದಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ಇದರ ವೈಶಿಷ್ಟ್ಯ ಏನು ಅಂದರೆ, ಕಾವ್ಯದ ರೂಪವನ್ನು ಅಳಿಸದೆ ಇದ್ದುದನ್ನು ಇದ್ದ ಹಾಗೆ ಮತ್ತೊಂದು ಕಾವ್ಯವಾಗಿ ಮಾರ್ಪಡಿಸಿದ್ದು ಈ ನಾಟಕದ ವೈಶಿಷ್ಟ್ಯ. ಮೂಲ ಕಾವ್ಯದಲ್ಲಿ 576 ಪದ್ಯಗಳಿದ್ದಿರೋದನ್ನು ನಾಟಕದಲ್ಲಿ ಅವರು 147 ಪದ್ಯಗಳಿಗೆ ಇಳಿಸಿದ್ದರು. ಆದರೂ ಮೂಲದಲ್ಲಿದ್ದ ರಸವತ್ತಾದ ಸನ್ನಿವೇಶಗಳು ಯಾವುದೂ ಕೈ ಬಿಟ್ಟು ಹೋಗದೇ ಇರೋಂಗೆ ನೋಡಿಕೊಂಡರು. ಇದು ಅವರ ಕಲಾಶಕ್ತಿಗೆ ಮೊದಲ ನಿದರ್ಶನ ಅಂತ ಹೇಳಬಹುದು. ರಸವತ್ತಾದ ಸಂಭಾಷಣಾ ಶೈಲಿ, ನಾಟಕೋಚಿತವಾದ ಕ್ರಿಯಾ ಸನ್ನಿವೇಶವು ಹಾಗೂ ಕನ್ನಡದ ಮತ್ತಾವ ಕಾವ್ಯದಲ್ಲಿಯೂ ಕಾಣಬರದ ವಿದೂಷಕನ ಪಾತ್ರ ಕೂಡ ಶ್ರೀಯವರ ಗದಾಯುದ್ಧ ನಾಟಕದಲ್ಲಿ ಕಾಣಿಸಿಕೊಂಡಿತು. ಮೂಲದಿಂದ ಸಂಗ್ರಹಿಸುವುದರ ಜೊತೆಗೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಶ್ರೀಯವರು ಗದಾಯುದ್ಧ ನಾಟಕವನ್ನು ಸುಂದರವಾದ 5 ಅಂಕಗಳ ಒಂದು ನಾಟಕವನ್ನಾಗಿ ಮಾರ್ಪಡಿಸಿದರು. ರನ್ನನ ಗದಾಯುದ್ಧದಲ್ಲಿ ಹಾಗೂ BM ಶ್ರೀಯವರ ಗದಾಯುದ್ಧ ನಾಟಕದಲ್ಲಿ 6 ಪ್ರಮುಖ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಮೊದಲನೆಯ ವ್ಯತ್ಯಾಸ ಏನು ಅಂದರೆ, ರನ್ನನ ಕಾವ್ಯದಲ್ಲಿ ಭೀಮನೇ ನಾಯಕ, ಆದರೆ BM ಶ್ರೀಯವರ ನಾಟಕದಲ್ಲಿ ಸುಯೋಧನ ನಾಯಕ. ಎರಡನೇ ವ್ಯತ್ಯಾಸ ಏನು ಅಂದರೆ, ಕಾವ್ಯವು ಭೀಮನ ಘೋರ ಶಪಥದಿಂದ ಆರಂಭವಾಗಿ ಆ ಪ್ರತಿಜ್ಞೆ ನೆರವೇರಿ ಭೀಮನ ಪಟ್ಟಾಭಿಷೇಕದೊಡನೆ ಕೊನೆಗೊಳ್ಳುತ್ತೆ. ನಾಟಕದಲ್ಲಿ ಭೀಮನ ಅವಿನಯ ಮಾತ್ರ ಎದ್ದು ಕಾಣುತ್ತೆ. ಇದು ಎರಡನೇ ವ್ಯತ್ಯಾಸ. ಮೂರನೇ ವ್ಯತ್ಯಾಸ, ರನ್ನನ ಕಾವ್ಯದಲ್ಲಿ ಸರೋವರ ಮಧ್ಯದಿಂದ ನಿಜಭುಜ ಗದೆಯೊಡನೆ ಲಂಘಿಸಿ ಬಂದ ದುರ್ಯೋಧನನ್ನ ಮೆಚ್ಚಿ ತಲೆಯಂ ತೂಗುವ ಉದಾತ್ತ ವ್ಯಕ್ತಿ ಭೀಮ ಅನ್ನೋದನ್ನು ಕಾವ್ಯದಲ್ಲಿ ನಾವು ಕಾಣಬಹುದು. ಅಲ್ಲಿ ಗದಾಯುದ್ಧ ಆರಂಭವಾಗಕ್ಕೆ ಮೊದಲು ಭೀಮ ತನ್ನ ಗುರುಗಳನ್ನು ಮನಸ್ಸಿನಲ್ಲೇ ಸ್ಮರಿಸಿ ನಮಸ್ಕರಿಸ್ತಾನೆ. ಆದರೆ BM ಶ್ರೀಯವರ ನಾಟಕದಲ್ಲಿ ಇವನ್ನೆಲ್ಲ ಬಿಟ್ಟು ಭೀಮನ ಒರಟುತನ ಮಾತ್ರ ವಿಜೃಂಭಿಸುತ್ತೆ. ಇನ್ನು ನಾಲ್ಕನೇ ವ್ಯತ್ಯಾಸ ಏನು ಅಂದರೆ, ರನ್ನನ ಗದಾಯುದ್ಧದಲ್ಲಿ ಭೀಮನ ಅತುಲ ಪರಾಕ್ರಮವೇ ಗದಾಯುದ್ಧಕ್ಕೆ ನಾಂದಿ, ಆದರೆ ನಾಟಕದಲ್ಲಿ ಶ್ರೀಕೃಷ್ಣನ ಕೃತ್ರಿಮ ಪ್ರಚೋದನೆಯೇ ಅದಕ್ಕೆ ಕಾರಣವಾಗುತ್ತೆ. ಇನ್ನು ಐದನೇ ವ್ಯತ್ಯಾಸ ಏನು ಅಂದರೆ, ಕಾವ್ಯದಲ್ಲಿ ಸೌಹೃದಯರ ಸಹಾನುಭೂತಿ ಭೀಮನನ್ನು ಉದ್ದಕ್ಕೂ ಹಿಂಬಾಲಿಸುತ್ತೆ, ಆದರೆ ನಾಟಕದಲ್ಲಿ ಅದು ದುರ್ಯೋಧನನ ಕಡೆ ತಿರುಗುತ್ತೆ. ಇನ್ನು ಕೊನೆಯ ಆರನೆಯ ವ್ಯತ್ಯಾಸ ಏನು ಅಂದರೆ, ರನ್ನನ ಗದಾಯುದ್ಧದಲ್ಲಿ ಅದನ್ನು ಓದುವಾಗ ದುರ್ಯೋಧನನ ಮೇಲೆ ಅಲ್ಪ ಸ್ವಲ್ಪ ಅನುಕಂಪ ಭೀಮನಿಗೆ ವಿರುದ್ಧವಾಗಿ ಪರಿಣಮಿಸುವುದಿಲ್ಲ, ಆದರೆ ನಾಟಕದಲ್ಲಿ ಅದರ ತದ್ವಿರುದ್ಧವಾದ ಭಾವನೆ ಬರುತ್ತೆ. ಹೀಗೆ BM ಶ್ರೀಯವರು ನಿಜವಾದ ನಾಯಕನನ್ನು ಹಿಂದೊತ್ತಿ ಪ್ರತಿ ನಾಯಕನನ್ನು ನಾಯಕನನ್ನಾಗಿ ಮುಂದಕ್ಕೆ ತಂದು ಗ್ರೀಕ್ ರುದ್ರ ನಾಟಕಗಳಲ್ಲಿ ಕಂಡುಬರುವ ನಾಯಕನ ಛಲ ಮತ್ತು ಪ್ರತೀಕಾರ ಮನೋಧರ್ಮಗಳನ್ನು ದುರ್ಯೋಧನನಲ್ಲಿ ನೆಲೆಗೊಳಿಸಿ ಇಡೀ ನಾಟಕವನ್ನು ಒಂದು ಗ್ರೀಕ್ ನಾಟಕದ ಮಾದರಿಯಾಗಿ, ರುದ್ರ ನಾಟಕದ ಮಾದರಿಯಾಗಿ ರೂಪಿಸಿರೋದು ತುಂಬ ಗಮನಾರ್ಹ. ನಮ್ಮ ಪ್ರಾಚೀನ ಕಾವ್ಯವೊಂದರ ದುರಂತರ ವಸ್ತುವಿನ್ಯಾಸವನ್ನು ಗುರುತಿಸಿ ಶ್ರೀಯವರು ಅದಕ್ಕೆ ಮತ್ತೊಂದು ಸ್ಪರ್ಶ ಕೊಟ್ಟಿರೋದು ಅಮೋಘವಾದ ಸಾಧನೆಯಾಗಿದೆ. ಪ್ರಾಚೀನಕ್ಕೆ ನವೀನವೇ ಸ್ಫೂರ್ತಿ ಕೊಟ್ಟು ಆ ಸ್ಫೂರ್ತಿ ಪಾಶ್ಚಾತ್ಯ ಸಾಹಿತ್ಯದ ಸಂಸ್ಕೃತಿಯ ಸಾಣೆಗೆ ಸಿಕ್ಕಿ ಸುಂದರ ರೂಪವನ್ನು ಮೈಪಡೆದು ಈ ಗದಾಯುದ್ಧ ನಾಟಕವಾಗಿದೆ. ಇದು ಶ್ರೀ ಅವರ ಮೊದಲ ನಾಟಕ ಗದಾಯುದ್ಧ ನಾಟಕ. ಈಗ ಎರಡನೆಯ ನಾಟಕ ಅಶ್ವತ್ಥಾಮನ್. ಇದು ರಚಿತವಾಗಿದ್ದು 1929ರಲ್ಲಿ. ಗ್ರೀಕ್ ರುದ್ರನಾಟಕದ ಮಾದರಿಯ ರುದ್ರನಾಟಕ ಇದು ಸಫೋಕ್ಲಿಸ್ನ ಎಜಾಕ್ಸ್ ಅಥವಾ
ಅಯಾಸ್ ಎರಡೂ ಕರಿಬಹುದು. ಈ ನಾಟಕದ ಅನುವಾದ ಆಗಿದ್ದರೂ ಸಹ ಸ್ವತಂತ್ರ ಕೃತಿ ಎನ್ನುವ ಮಟ್ಟಿಗೆ ಇದನ್ನು ಶ್ರೀಯವರು ರೂಪಾಂತರ ಮಾಡಿದ್ದಾರೆ. ಈಗ ಈ ಎಜಾಕ್ಸ್ ನಾಟಕದ ಕಥೆ ಏನು ಅಂತ ನೋಡೋಣ. ಗ್ರೀಕರು ಟ್ರೋಜನ್ ದಂಡಯಾತ್ರೆಗೆಂದು ಹೊರಟಾಗ ಅಖಿಲಿಸನು ಮುಖ್ಯ ಸೇನಾಧಿಪತಿ ಆಗಿರ್ತಾನೆ. ಅವನ ನಂತರ ದ್ವಿತೀಯನಾಗಿದ್ದವನು ಅಯಾಸ್ ಅಥವಾ ಎಜಾಕ್ಸ್. ಮುಖ್ಯ ಸೇನಾನಿ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ನ್ಯಾಯವಾಗಿ ಅಯಾಸನಿಗೆ ಈ ಸ್ಥಾನ ದೊರೆಯಬೇಕಾಗಿತ್ತು. ಆದರೆ ಒಡಿಸಿಯಸ್ಸನು ಹೆಚ್ಚು ವಿವೇಕಿ ಅಂತ ತಿಳಿದು ಅವನಿಗೆ ಆ ಸ್ಥಾನ ಸಿಗುತ್ತೆ. ಇದರಿಂದ ಕೋಪಗೊಂಡು ಕೆರಳಿದ ಅಯಾಸನು ತನ್ನನ್ನು ವಿರೋಧಿಸಿದವರ ತಲೆಯನ್ನೆಲ್ಲ ತೆಗಿಬೇಕು ಅಂತ ರಾತ್ರಿ ಹೊರಡ್ತಾನೆ. ಆದರೆ ಅಥಿನಿ ದೇವತೆಯ ಪ್ರಭಾವದಿಂದ ಅವನಿಗೆ ಮರಳು ಬಂದ್ಬಿಡುತ್ತೆ. ಅದರಿಂದ ಅವನು 3 ಪಶುಗಳನ್ನು ಸಂಹರಿಸಿ ಅದರಿಂದ ತಾತ್ಕಾಲಿಕವಾಗಿ ತೃಪ್ತಿಗೊಳ್ತಾನೆ. ನಂತರ ದೇವಿ ಮೋಹದಿಂದ ಹೊರಬಂದು ಅವನು ಎಚ್ಚರಗೊಂಡಾಗ ತನ್ನ ಅವಿವೇಕವನ್ನು ಕಂಡು ಅವನಿಗೆ ಅಪಾರವಾದ ಮನೋವ್ಯಥೆಯಾಗುತ್ತೆ. ತನ್ನೊಡನೆ ಯುದ್ಧರಂಗಕ್ಕೆ ಬಂದ ಮೇಳದಾಳುಗಳನ್ನು, ಹೆಂಡತಿಯಾದ ಟೆಕ್ಮಿಸ್ ಮತ್ತು ಹಸುಳೆಯಾದ ಯೂರಿಸಾರಿಸರನ್ನು ತೊರೆದು ಸಮುದ್ರದ ಕೆರೆಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾನೆ. ಹೀಗೆ ದುರ್ಮರಣಕ್ಕೆ ಸುತ್ತುತ್ತಾದ ಅಯಾಸನ ಶವವನ್ನು ಸಂಸ್ಕಾರ ಮಾಡಲು ಮಿನಿಲೇಯಸ್ ಮತ್ತು ಅಗಮೆಮ್ನಾನ್ ಎಂಬ ಅವನ ವಿರೋಧಿಗಳು ಅಡ್ಡಿಪಡಿಸ್ತಾರೆ. ಆಗ ಅಯಾಸನ ಮಲತಮ್ಮನಾದ ಟ್ಯೂಕರನು ಅವರನ್ನು ಹೆದರಿಸಿ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಸಹ ಸಿದ್ಧನಾಗ್ತಾನೆ. ಕೈ ಹತ್ತುವ ವೇಳೆಗೆ ಒಡಿಸಿಯಸ್ಸನು ಬಂದು ಎಲ್ಲರನ್ನೂ ಸಮಾಧಾನ ಮಾಡ್ತಾನೆ. ಕೊನೆಗೆ ಅಯಾಸನ ಉತ್ತರ ಕ್ರಿಯೆಯೊಂದಿಗೆ ನಾಟಕ ಕೊನೆಗೊಳ್ಳುತ್ತೆ. ಈ ನಾಟಕದ ಕಥೆಯನ್ನು ಕೇಳಿದರೆ ನಮಗೆ ನಮ್ಮ ಪುರಾಣದ ಒಂದು ಕಥೆ ನೆನಪು ಬರೋದಿಲ್ವಾ? ಯಾರು ಎಲ್ಲರದ್ದು ವಿರೋಧಿಗಳು ತಲೆ ಕಡಿತೀನಿ ಅಂತ ರಾತ್ರಿ ಹೋಗೋದು ನೆನಪು ಮಾಡ್ಕೋಬೇಕು. ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ದುರ್ಯೋಧನನಿಗೆ ಊರುಭಂಗದಿಂದ ಅವನು ಕೆಳಗೆ ಬಿದ್ದಾಗ ಅದನ್ನು ನೋಡಿ ಕೆರಳಿದ ಅಶ್ವತ್ಥಾಮ ಪಾಂಡವರನ್ನ ತಲೆಯನ್ನು ಕಡಿತೀನಿ ಅಂತ ರಾತ್ರಿ ಪಾಂಡವರ ಪಾಳೆಯದತ್ತ ಹೋಗ್ತಾನೆ. ಕೃಷ್ಣನ ಮಾಯೆಯಿಂದ ಅವನ ಮನಸ್ಸು ಮೋಹಗೊಂಡು ಉಪಪಾಂಡವರನ್ನೇ ಪಾಂಡವರೆಂದು ಭ್ರಮಿಸಿ ಅವರ ತಲೆಗಳನ್ನು ತರಿದು ದುರ್ಯೋಧನನಿಗೆ ಅರ್ಪಿಸ್ತಾನೆ. ದುರ್ಯೋಧನನಿಗೆ ಖುಷಿಯೇನೋ ಆಗುತ್ತೆ, ಹಾಗೆ ಅವನು ಸಾಯ್ತಾನೆ. ಆದರೆ ಅಶ್ವತ್ಥಾಮನಿಗೆ ನಿಜ ಸಂಗತಿ ಗೊತ್ತಾಗಿ ಪ್ರಾಣಭಯದಿಂದ ಪಲಾಯನ ಸೂಕ್ತವನ್ನು ಪಠಿಸಬೇಕಾಗತ್ತೆ. ಭೀಮನು ರೋಷಾವೇಶನಾಗಿ ಅಶ್ವತ್ಥಾಮನನ್ನು ಕೊಲ್ಲುವುದಾಗಿ ಅವನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಆದರೆ ವ್ಯಾಸನ ಆದೇಶದಂತೆ ಅರ್ಜುನನು ಅಶ್ವತ್ಥಾಮನ ತಲೆಯಲ್ಲಿದ್ದ ರತ್ನವನ್ನು ಕಿತ್ಕೊಳ್ತಾನೆ. ಆಗ ಶ್ರೀಕೃಷ್ಣನು ಆ ಸಮಯದಲ್ಲಿ ಕೊಟ್ಟ ಶಾಪದ ಫಲವಾಗಿ ಅಶ್ವತ್ಥಾಮನು 3000 ವರ್ಷಗಳ ಕಾಲ ನಿರ್ಜನ ಪ್ರದೇಶದಲ್ಲಿ ಅಲಿಯುತ್ತಾ ಬಾಳನ್ನು ಮುಂದುವರಿಸಬೇಕಾಗತ್ತೆ. ಇದು ಮಹಾಭಾರತದ ಅಶ್ವತ್ಥಾಮನ ಕತೆ. ಆದರೆ ಸಪೋಕ್ಲಿಸನ ಎಜಾಕ್ಸ್ ಅಥವಾ ಅಯಾಸ್ ಕಥೆನೂ ಹೀಗೆ ಇದೆ ಅಲ್ವಾ? ಈ ಎರಡೂ ಹೋಲಿಕೆಗಳನ್ನು BM ಶ್ರೀಯವರು ನೋಡ್ತಾರೆ. ಅದನ್ನು ಸಮೀಕರಿಸಿ ಕನ್ನಡದಲ್ಲಿ ಒಂದು ಹೊಸ ರೂಪವನ್ನು ಕೊಡ್ತಾರೆ. ಅಯಾಸನ ಸ್ಥಾನವನ್ನು ಅಶ್ವತ್ಥಾಮನಿಗೆ ಕೊಡ್ತಾರೆ. ಅಯಾಸನ ಹೆಂಡತಿ ಟೆಕ್ಮೆಸಿ ಸ್ಥಾನವನ್ನು ಅಶ್ವತ್ಥಾಮನ ಅಜ್ಜಿಯಾದ ಭಾರ್ಗವಿಗೆ, ದ್ರೋಣನ ತಾಯಿಗೆ ಕೊಡ್ತಾನೆ. ಅಯಾಸನ ಬಲತಮ್ಮನಾದ ಟ್ಯೂಕರನು ಕನ್ನಡದಲ್ಲಿ ಏಕಲವ್ಯನಾಗ್ತಾನೆ. ಮೂಲದ ಮೇಳದವರು ಅಯಾಸನಿಗೆ ಯುದ್ಧಕ್ಕೆ ಬಂದಿದ್ದ ಯೋಧರಾದರೆ ಕನ್ನಡದಲ್ಲಿ ಅವರು ಏಕಲವ್ಯನ ಹಿಂಬಾಲಕರಾದ ಬೇಡ ಪಡೆಯವರಾಗಿರ್ತಾರೆ. ಮೂಲ ನಾಟಕದಲ್ಲಿ ಅತಿಥಿ ದೇವತೆ ಕನ್ನಡದಲ್ಲಿ ಆಗಿರ್ತಾನೆ. ಒಡಿಸಿಯಸ್ ಎಲ್ಲರನ್ನು ಸಮಾಧಾನ ಪಡಿಸೋನು ಇಲ್ಲಿ ಕೃಷ್ಣ ಆಗಿರ್ತಾನೆ. ಮೆಲಾನಿಯಸ್ ಮತ್ತು ಅಗಮೆಮ್ನಾನ್ ಪಾತ್ರಗಳ ಪ್ರತಿನಿಧಿಯಾಗಿ ಭೀಮ ಕಾಣಿಸ್ಕೊಳ್ತಾನೆ. ಅಯಾಸನ ಮಗ ಯೂರಿಸಾಕಿಸ್ ಬದಲಿಗೆ ಇಲ್ಲಿ ರುದ್ರಶಕ್ತಿ ಬರ್ತಾನೆ. ಮೂಲದ ಸಲಾಮಿಸ್ ಪ್ರದೇಶ ಇಲ್ಲಿ ಬನವಾಸಿಯಾಗಿ ಬದಲಾವಣೆಯಾಗುತ್ತೆ.
ಹೀಗೆ ಹಲವಾರು ಬದಲಾವಣೆಗಳನ್ನು ತಂದು ಸಂಪ್ರದಾಯಕ್ಕೆ ಕೆಲವು ಕಡೆ ಲೋಪ ತಂದರೂ ಸಹ ಕಲಾದೃಷ್ಟಿಯಿಂದ ಶ್ರೀಯವರು ನಾಟಕಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದ್ದಾರೆ ಅಂತ ವಿದ್ವಾಂಸರ ಅಭಿಪ್ರಾಯವಾಗಿದೆ. ಶ್ರೀಯವರ ನಾಟಕಗಳಲ್ಲಿ ಪರಂಪರಾಗತವಾಗಿ ಬಂದಿರುವ ನಂಬಿಕೆಗಳನ್ನು ಸಹ ಮೀರಲಾಗಿದೆ. ಅಶ್ವತ್ಥಾಮನ ಚಿರಂಜೀವಿ ಅಂತ ನಾವು ಹೇಳ್ತೀವಿ, ಆದರೆ ಶ್ರೀಯವರ ನಾಟಕದಲ್ಲಿ ಅವನು ರಂಗದ ಮೇಲೆ ಆತ್ಮಹತ್ಯೆ ಮಾಡ್ಕೋತಾನೆ. ಹೀಗೆ ಸಂಪ್ರದಾಯದ ದೃಷ್ಟಿಯಿಂದ ಲೋಪ ಅಂತ ಕಂಡು ಬಂದರೂ ಕಲಾದೃಷ್ಟಿಯಿಂದ ಅತ್ಯಂತ ಮೆರುಗಿನ ನಾಟಕ ರಚಿತವಾಗಿದೆ ಅಂತ ಹೇಳಬಹುದು. ಈ ಗದಾಯುಧ ನಾಟಕ ಎಲ್ಲಿವರೆಗೂ ಬರುತ್ತೆ? ಗದಾಯುಧ ನಾಟಕ ದುರ್ಯೋಧನ ಸಾಯೋವರೆಗೂ ಬರುತ್ತೆ. ಅದರ ಮುಂದುವರೆದ ಭಾಗವಾಗಿಯೇ ಅಶ್ವತ್ಥಾಮನ ನಾಟಕ ಬಂದ ಹಾಗೆ ರಚಿತವಾಗಿದೆ. ಒಟ್ಟಿನಲ್ಲಿ ಗ್ರೀಕ್ ನಾಟಕ ಪ್ರಕಾರವೊಂದರ ಅದರ ರಚನಾ ವಿಧಾನವನ್ನು ಸ್ಪಷ್ಟಪಡಿಸುವಂತೆ ಅಶ್ವತ್ಥಾಮನ್ ಒಂದು ರೂಪಾಂತರ ನಾಟಕವಾಗಿದೆ. ಹೊಸ ಪ್ರಯೋಗದ ದೃಷ್ಟಿಯಿಂದ ಇದೊಂದು ಗಮನಾರ್ಹವಾದ ವಿಷಯವಾಗಿದೆ. ಇನ್ನು ಬಿ ಎಂ ಶ್ರೀಯವರ ಮೂರನೆಯ ನಾಟಕ ಪಾರಸಿಕರು. ಈಸ್ಕಿಲನ್ ಕವಿ, ಗ್ರೀಕಿನ ಬಹುದೊಡ್ಡ ಆರಂಭದ 3 ಕವಿಗಳಲ್ಲಿ ಒಬ್ಬ. ಈತ ರಚಿಸಿದ ದಿ ಪಾರ್ಸಿಯನ್ಸ್. ಈ ನಾಟಕದ ಭಾಷಾಂತರವೇ ಪಾರಸಿಕರು. ಈ ನಾಟಕವನ್ನು ಬಿ ಎಂ ಶ್ರೀಯವರು ಮೂಲದಲ್ಲಿ ಇದ್ದ ಹಾಗೆ ಇದರಲ್ಲಿ ಭಾಷಾಂತರ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ನಾಟಕ. ಕ್ರಿಸ್ತಪೂರ್ವ 465ರಲ್ಲಿ ಗ್ರೀಕ್ ಮತ್ತು ಪಾರ್ಸಿಯರ ಮಧ್ಯೆ ಯುದ್ಧ ನಡೆಯುವುದು ಈ ನಾಟಕದ ಕಥಾವಸ್ತು. 2 ಜನಾಂಗಗಳು ಒಂದೇ ಬುಡಕಟ್ಟಿಗೆ ಸೇರಿದ್ದು ಸುಖ, ಸಂಪತ್ತು, ಧೈರ್ಯಗಳಿಗೆ ಮತ್ತು ಸಾಹಿತ್ಯ ಕಲೆಗಳಿಗೆ ಎರಡನ್ನೂ ಬಹಳ ಉತ್ತಮ ಮಟ್ಟದಲ್ಲಿತ್ತು. ಆದರೆ ಗ್ರೀಕ್ ಜನ ಸ್ವಾತಂತ್ರ್ಯ ಪ್ರಿಯರು, ಪ್ರಜಾಪ್ರಭುತ್ವ ತತ್ವದಲ್ಲಿ ಆಡಳಿತ ನಡೆಸ್ತಾ ಇರ್ತಾರೆ. ಆದರೆ ಪಾರಸಿಕರು ಸಾಮ್ರಾಜ್ಯವಾದಿಗಳು, ಎಲ್ಲೆಡೆ ಹೊಸ ಹೊಸ ನಾಡುಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ಪ್ರಸರಿಸ್ತಾ ಇದ್ದರು. ಇವರ ದೊರೆಯಾದ ಕ್ಷಯಾರ್ಷನು ಸಾಮ್ರಾಜ್ಯ ದಾಹದಿಂದ ಗ್ರೀಕರ ಮೇಲೆ ದಂಡೆತ್ತಿ ಹೋಗ್ತಾನೆ. ಸೆಲಾಮಿಸ್ ಎಂಬಲ್ಲಿ ಭಯಂಕರವಾದ ಯುದ್ಧ ಆಗುತ್ತೆ. ಪಾರ್ಸಿಕರು ತಮ್ಮ ಸೈನ್ಯ ಸಮಸ್ತವನ್ನು ಕಳೆದುಕೊಳ್ತಾರೆ. ಕ್ಷಯಾರ್ಷನು ಪ್ರಾಣವನ್ನು ಉಳಿಸಿಕೊಂಡು ಭಿಕಾರಿ ವೇಷ ತೊಟ್ಟು ತನ್ನ ನಾಡಿಗೆ ಹಿಂದಿರುಗ್ತಾನೆ. ಆಗ ಪಾರ್ಸಿಕರ ಸಾಮ್ರಾಜ್ಯ ಮಣ್ಣು ಪಾಲಾಗೋದು ಕಥೆ ಇದೆ. ಒಟ್ಟಿನಲ್ಲಿ ಇಸ್ಕಿಲಸ್ ಇಂಥದೊಂದು ಕಥಾದ್ರವ್ಯವನ್ನು ರಚಿಸಿದ್ದನ್ನು ಬಿ ಎಂ ಶ್ರೀಯವರು ಓದಿ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಪಾರಸಿಕರು ಅಂತ ಒಂದು ಭಾಷಾಂತರ ನಾಟಕವನ್ನು ರಚಿಸಿದ್ದಾರೆ. ಪಾತ್ರ ರಚನೆ, ಕಥನ ಕಲಾತ್ಮಕತೆ, ಭಾಷೆ, ಸಂವಿಧಾನ, ಮೌಲ್ಯಗಳ ದೃಷ್ಟಿಯಿಂದ ಇದೊಂದು ಉತ್ತಮ ಕೃತಿ ಅಂತ ಗುರುತಿಸಲಾಗಿದೆ. ಬಿ ಎಂ ಶ್ರೀಯವರು ಕೇವಲ 3 ನಾಟಕಗಳನ್ನು ರಚಿಸಿದ್ದರೂ ಅದುವರೆಗೂ ಜಡಗಟ್ಟಿದ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಹೊಸ ರಕ್ತ ಸಂಚಾರವನ್ನುಂಟು ಮಾಡುವ ಮೂಲಕ ಹೊಸದೊಂದ ಪರಂಪರೆಯನ್ನು ಇವರು ಪ್ರಾರಂಭಿಸಿದರು. ದೇಶೀಯ ಮನೋಧರ್ಮಗಳಿಗೆ ಪಾಶ್ಚಾತ್ಯ ಕಸಿಯನ್ನು ಕಟ್ಟುವ ಮೂಲಕ ಸಾಹಿತ್ಯದಲ್ಲಿ, ನಾಟಕದಲ್ಲಿ ಹೊಸ ಭಾವ, ಹೊಸ ಅರ್ಥ, ಹೊಸ ಛಂದೋಬಂಧಗಳನ್ನು ತಂದರು ಬಿ ಎಂ ಶ್ರೀಕಂಠಯ್ಯನವರು. ಈಗ ಕುವೆಂಪು ಮತ್ತು ಅವರ ನಾಟಕಗಳ ಬಗ್ಗೆ ತಿಳ್ಕೊಳ್ಳೋಣ. ಕುವೆಂಪು ಇವರ ಹೆಸರು ಕೇಳದ ಕನ್ನಡಿಗನೇ ಇಲ್ಲ ಅಂತ ಹೇಳಬಹುದು. ಕುವೆಂಪು ಅನ್ನೋದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ. ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಡಿಸೆಂಬರ್ 10, 1904 ಹುಟ್ಟಿದರು. ತಂದೆ ಶ್ರೀ ವೆಂಕಟಪ್ಪ, ತಾಯಿ ಸೀತಮ್ಮನವರು. ಪ್ರಾಥಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲು, ಉನ್ನತ ಶಿಕ್ಷಣ ಮಹಾರಾಜ ಕಾಲೇಜಿನಲ್ಲಿ ಮಾಡಿದ ಇವರು ಸ್ನಾತಕೋತ್ತರ ಪದವಿಯನ್ನು ಕನ್ನಡದಲ್ಲಿ 1929ರಲ್ಲಿ ಪಡೆದರು. 1926ರಿಂದಲೇ ಶ್ರೀರಾಮಕೃಷ್ಣಾಶ್ರಮದ ಸಂಪರ್ಕ ಮತ್ತು ಪ್ರಭಾವವನ್ನು ಇವರು ಹೊಂದಿದ್ದರು. 1928ರಲ್ಲಿ ಬೆಂಗಳೂರಿನಲ್ಲಿ ನಡೆದ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮೈಸೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನ ಕನ್ನಡದ ಅಧ್ಯಾಪಕರಾಗಿ 1929ರಲ್ಲಿ ಕುವೆಂಪು ನೇಮಕಗೊಂಡರು. ನಂತರ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಬಳಿಕ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕಗೊಂಡರು.
ನಂತರ 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನೇಮಕಗೊಂಡು ನಂತರ ಕಾಲೇಜುಗಳಲ್ಲಿ ಕನ್ನಡ ಮಾಧ್ಯಮಗಳ ತರಗತಿಗಳನ್ನು ಆರಂಭಿಸಿದರು. ಇದು ಬಹಳ ಮುಖ್ಯವಾದ ಸಾಧನೆ ಅಥವಾ ಒಂದು ಕೊಡುಗೆ ಅಂತ ಹೇಳಬಹುದು. ಕುವೆಂಪು ಅವರು ಸಾಹಿತ್ಯೇತರ ಕೃಷಿಗಿಂತ ಮಿಗಿಲಾದ ಸ್ಥಾನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ. 1922ರಲ್ಲಿ ಅವರು ಬರೆದ ಬಿಗಿನರ್ಸ್ ಮ್ಯೂಸ್, ಅದು ಇಂಗ್ಲಿಷ್ನಲ್ಲಿತ್ತು, ಅದು ಅವರ ಮೊದಲ ಕೃತಿಯಾದರೂ 1924ರಲ್ಲಿ ಪ್ರಕಟವಾದ ಅಮಲಕತೆ ಅವರ ಕನ್ನಡದ ಮೊದಲ ಕೃತಿ. ಅನಂತರ ಮಕ್ಕಳನ್ನೂ ಖುಷಿಗೊಳಿಸಬಲ್ಲ ಹಳ್ಳಿಯ ಕಿಂದರ ಜೋಗಿಯಿಂದ ಹಿಡಿದು ಪರಿಣಿತ ವಯಸ್ಕರನ್ನು ಮೆಚ್ಚಿಸಬಲ್ಲ ಶ್ರೀ ರಾಮಾಯಣ ದರ್ಶನಂವರೆಗೆ ಕುವೆಂಪು ಅವರ ಸಾಹಿತ್ಯ ಸೃಷ್ಟಿಯ ಹರವು ಪ್ರಸರಿಸಿದೆ ಅಂತ ಹೇಳಬಹುದು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರದು ಮಹತ್ವದ ಹೆಸರು. ಆಧುನಿಕ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಅವರು ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯ, ಮಹಾಕಾವ್ಯ, ಕಥೆ, ಕಾದಂಬರಿ, ನಾಟಕ, ಪ್ರಬಂಧ, ವಿಚಾರ ವಿಮರ್ಶೆ, ಮೀಮಾಂಸೆ, ಮಕ್ಕಳ ಸಾಹಿತ್ಯ, ಹೀಗೆ ವಿವಿಧ ಪ್ರಕಾರಗಳಲ್ಲಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಕನ್ನಡದ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯ ಭಾರತ ಮಾತ್ರವಲ್ಲ, ಜಗತ್ತಿನಲ್ಲೇ ಒಂದು ಮೇರು ಕೃತಿಯಾಗಿದೆ ಅಂತ ಹೇಳಬಹುದು. ಋಷಿ ವಾಲ್ಮೀಕಿಯ ಮೂಲ ರಾಮಾಯಣದ ಕಥಾವಸ್ತುವು 20ನೇ ಶತಮಾನದಲ್ಲಿ ಪುನರ್ವ್ಯಾಖ್ಯಾನವಾಗಿದೆ ಅಂತ ಹೇಳಬಹುದು. ಇದು ಈ ರಾಮಾಯಣ ದರ್ಶನಂ ವಿಶ್ವವಾಣಿಯ ಮುಡಿಯ ಮಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕೃತಿಗೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. 1988ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. 1988ರಲ್ಲೇ ಪಂಪ ಪ್ರಶಸ್ತಿಗೆ ಸಹ ಸಿಕ್ಕಿದೆ. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ ಕೃತಿಗಳು ಇವರ ಬೃಹತ್ ಕಾದಂಬರಿಗಳಾಗಿದೆ. ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು ಇವರು ರಚಿಸಿದ್ದಾರೆ. ಕಲೆ, ಜೀವನ, ತತ್ವ, ಅಧ್ಯಾತ್ಮ, ಪ್ರಕೃತಿ, ಪ್ರೀತಿ, ದೇವರು, ನಾಡು ನುಡಿ, ವಿಜ್ಞಾನ, ಪುರಾಣ, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ, ಮೀಮಾಂಸೆ, ಹೀಗೆ ಎಲ್ಲವೂ ಅವರ ಕಾವ್ಯ ಚಿಂತನೆಗೆ ವಸ್ತುಗಳಾಗಿವೆ. ಅವರ ಮುಖ್ಯ ಕಾವ್ಯ ಸಂಕಲನಗಳು ನವಿಲು, ಪಾಂಚಜನ್ಯ, ಕಲಾಮಂಜರಿ, ಇಕ್ಷುಗಂಗೋತ್ರಿ, ಪಕ್ಷಿಕಾಶಿ, ಕೃತ್ತಿಕೆ, ಕಿಂಕಿಣಿ, ಅನಿಕೇತನ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಇವು ಪ್ರಮುಖ ಕಾವ್ಯ ಸಂಕಲನಗಳು. ಇನ್ನು ದ್ರೌಪದಿಯ ಶ್ರೀಮುಡಿ, ತಪೋನಂದನ, ವಿಭೂತಿ ಪೂಜೆ ಮೊದಲಾದವು ಅವರ ಮೀಮಾಂಸೆ, ವಿಚಾರ ವಿಮರ್ಶೆಯ ಕೃತಿಗಳು. ಕುವೆಂಪು ರಚಿಸಿದ ಮಕ್ಕಳ ಸಾಹಿತ್ಯ ಸಮೃದ್ಧವಾಗಿದೆ. ಬೊಮ್ಮನಹಳ್ಳಿಯ ಕಿಂದರ ಜೋಗಿಯನ್ನು ಓದಿ ಸಂತೋಷ ಪಡದ ಕನ್ನಡಿಗನಿಲ್ಲ ಅಂತ ಹೇಳಬಹುದು. ಕುವೆಂಪು ಅವರು ತಮ್ಮ ಮಹತ್ವದ ಆತ್ಮಕಥನವಾದ ನೆನಪಿನ ದೋಣಿ ಎಲ್ಲರೂ ಓದಲೇಬೇಕಾದ ಒಂದು ಆತ್ಮಕಥನವಾಗಿದೆ. ಕುವೆಂಪು ಅವರು ಕನ್ನಡ ಸಾಹಿತ್ಯದ ಮೊದಲ ಶ್ರೇಷ್ಠ ಅವೈದಿಕ ಪ್ರತಿಭೆ. ತಮ್ಮ ಕಾಲದ ಸಾಂಸ್ಕೃತಿಕ ಯಜಮಾನಿಕೆಯ ವಿರುದ್ಧ, ಪುರೋಹಿತಶಾಹಿಯ ವ್ಯವಸ್ಥೆಯ ವಿರುದ್ಧ, ಪ್ರಧಾನ ಸಂಸ್ಕೃತಿ ಪ್ರತಿಪಾದಿಸುತ್ತಿದ್ದ ಮೌಲ್ಯಗಳ ವಿರುದ್ಧ ಕುವೆಂಪುರವರು ಸೆಣಸಬೇಕಿತ್ತು. ತಾವು ವೈಯಕ್ತಿಕ ನೆಲೆಯಲ್ಲಿ ಎದುರಿಸುತ್ತಿದ್ದ ಸಮಸ್ಯೆಯನ್ನೇ ವಸ್ತುವನ್ನಾಗಿ ಮಾಡಿಕೊಂಡು ತಾತ್ವಿಕ ನೆಲೆಯನ್ನು ಪ್ರಶ್ನಿಸುವ ಪ್ರಯತ್ನ ಅವರು ತಮ್ಮ ಕೃತಿಗಳಲ್ಲಿ ಮಾಡಿದ್ದಾರೆ. ಪ್ರಧಾನ ಸಂಸ್ಕೃತಿಗೆ ಪರ್ಯಾಯವಾದ ಸಾಧ್ಯತೆಗಳನ್ನು ಕಲ್ಪಿಸುವ ಚಿಂತನೆ ಅವರ ಕಾವ್ಯ ನಾಟಕಗಳ ಮೂಲಕ ಹೊರಬಂದಿದೆ. ಕನ್ನಡಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ದೊರಕಿಸಿಕೊಡುವುದರಲ್ಲಿ ಕುವೆಂಪುರವರ ಕೊಡುಗೆ ಅಪಾರವಾಗಿದೆ. ಕುವೆಂಪುರವರು ಆಧುನಿಕ ಕನ್ನಡ ಒಬ್ಬ ಮಹತ್ವದ ನಾಟಕಕಾರರು ಅಂತಲೂ ಹೇಳಬಹುದು. 14 ಪ್ರಮುಖ ನಾಟಕಗಳನ್ನು ಅವರು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದುದು ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರಂ, ಕಾನೀನ, ವಾಲ್ಮೀಕಿಯ ಭಾಗ್ಯ, ಶೂದ್ರ ತಪಸ್ವಿ, ಚಂದ್ರಹಾಸ, ಮಹಾರಾತ್ರಿ, ರಕ್ತಾಕ್ಷಿ, ಜಲಗಾರ. ಈ ನಾಟಕಗಳಲ್ಲಿ ಅವರು ವಸ್ತು, ಪಾತ್ರ, ಭಾಷೆ, ತಂತ್ರ ಮತ್ತು ಆಶಯಗಳ ದೃಷ್ಟಿ ಕನ್ನಡ ಸಾಹಿತ್ಯಕ್ಕೆ ಅಥವಾ ನಾಟಕ ಸಾಹಿತ್ಯಕ್ಕೆ ಅವರು ಒಂದು ಹೊಸ ಆಯಾಮವನ್ನೇ ಕೊಟ್ಟಿದ್ದಾರೆ.
ಕುವೆಂಪು ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಬೆಳೆದು ಬಂದವರು, ಜೀವನದ ಮೌಲ್ಯಗಳನ್ನು ಗೌರವಿಸಿದವರು. ಚಿಕ್ಕಂದಿನಿಂದಲೂ ರಾಮಾಯಣ ಮಹಾಭಾರತ ಕಥೆಗಳ ದಟ್ಟ ಪ್ರಭಾವಕ್ಕೆ ಒಳಗಾದವರು. ಅವರ ಸಾಹಿತ್ಯ ಸೃಷ್ಟಿಯ ಬಹುಪಾಲನ್ನು ಈ ರಾಮಾಯಣ ಮಹಾಭಾರತದ ಕಥೆಗಳು ಆವರಿಸಿಕೊಂಡಿರೋದನ್ನು ನಾವು ಕಾಣಬಹುದು. ನಾಟಕಗಳಲ್ಲಂತೂ ಇದು ಬಹಳವೇ ಹೆಚ್ಚಾಗಿದೆ ಅಂತ ನಾವು ನೋಡ್ತೀವಿ. ಸಾಂಸ್ಕೃತಿಕವಾಗಿ ಹೊಸದಾದ ಪುನರ್ವ್ಯಾಖ್ಯಾನಗಳನ್ನು ಕೊಡಲು ಅವರು ಪ್ರಯತ್ನಿಸಿದ್ದಾರೆ. ಮೂಲ ಕಥೆಯ ಕೊರತೆ ಮತ್ತು ದೋಷಗಳನ್ನು ಸರಿಪಡಿಸಲು ಪ್ರಯತ್ನಿಸಿದ್ದಾರೆ. ಸಾಹಿತ್ಯ ಪರಂಪರೆಯ ಮೂಲ ಪಾತ್ರಗಳಿಗೆ ತಟ್ಟಿರುವ ಕಳಂಕವನ್ನು ಅಳಿಸಿ ಅವುಗಳನ್ನು ಉದಾತ್ತಗೊಳಿಸುವ ಮೂಲಕ ಹಳೆಯ ವಸ್ತುವಿನ ಚೌಕಟ್ಟಿನಲ್ಲಿ ಹೊಸ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವುದು. ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯ ಬೋಧನೆಗೆ ಸಿದ್ಧ ವಸ್ತುವನ್ನು ನಾಟಕ ಮಾಧ್ಯಮಕ್ಕೆ ಸೂಕ್ತ ದೃಷ್ಟಿಯಿಂದ ಬಳಸಿಕೊಳ್ಳುವುದು. ವೈಯಕ್ತಿಕ ರಸಾನಂದದಿಂದ ಆಧ್ಯಾತ್ಮಕ್ಕೇರಿಸುವ ಇನ್ನೂ ಮೊದಲಾದ ಇಂತಹ ಅಂಶಗಳಿಂದ ಅವರ ನಾಟಕಗಳು ತುಂಬ ಗಮನಾರ್ಹತೆಯನ್ನು ಪಡೆದುಕೊಂಡಿವೆ. ಕುವೆಂಪುರವರ ಅತ್ಯುತ್ತಮ ನಾಟಕಗಳಲ್ಲೊಂದು ಬೆರಳ್ಗೆ ಕೊರಳ್. ವ್ಯಾಸಭಾರತದ ಆದಿಪರ್ವದ 133ನೆಯ ಅಧ್ಯಾಯದಲ್ಲಿ 30 ಶ್ಲೋಕಗಳಲ್ಲಿ ಅಡಕವಾಗಿರುವ ಕಥೆಯು ಈ ನಾಟಕ ಬೆರಳ್ಗೆ ಕೊರಳಿನ ಮೂಲ ಆಕರವಾಗಿದೆ. ಈ ಮೂಲ ದ್ರವ್ಯವನ್ನು ತಮ್ಮ ಸಮಕಾಲೀನ ಸಂವೇದನೆಯ ಹಿನ್ನೆಲೆಯಲ್ಲಿ ಹಲವಾರು ಅರ್ಥಪೂರ್ಣ ಬದಲಾವಣೆಯ ಅಂಶಗಳಿಂದ ಪುನರ್ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನು ಕುವೆಂಪುರವರು ಬೆರಳ್ಗೆ ಕೊರಳಿನಲ್ಲಿ ಮಾಡಿದ್ದಾರೆ. ಗುರು, ಕರ್ಮ, ಯಜ್ಞ ಈ 3 ತತ್ವಗಳ ಮೂಲಕ ಏಕಲವ್ಯನ ಬದುಕನ್ನು ಹೊಸ ಬಗೆಯಿಂದ ಕಟ್ಟಿಕೊಡುವ ಪ್ರಯತ್ನವನ್ನು ಕುವೆಂಪುರವರು ಮಾಡಿ ಏಕಲವ್ಯನ ಪಾತ್ರವನ್ನು ಉದಾತ್ತಗೊಳಿಸಿದ್ದಾರೆ. ಏಕಲವ್ಯ ದ್ರೋಣರ ಮಹಿಮೆಯನ್ನು ಕೇಳಿ ವಿದ್ಯೆ ಪಡೆಯಲು ಹೋಗ್ತಾನೆ. ದ್ರೋಣ ಏಕಲವ್ಯನನ್ನು ಶಿಷ್ಯನಾಗಿ ಸ್ವೀಕರಿಸ್ತಾನೆ. ಆದರೆ ಕ್ಷತ್ರಿಯರ ಜೊತೆಗೆ ಅವನಿಗೆ ವಿದ್ಯೆ ಕಲಿಸೋದಿಲ್ಲ. ಬದಲಾಗಿ ಮನೆಯಲ್ಲೇ ವಿದ್ಯೆ ಕಲಿಸ್ತಾನೆ. ತಂದೆಯ ದುರ್ಮರಣದಿಂದ ಏಕಲವ್ಯ ವಾಪಸ್ ಹೋಗಬೇಕಾಗತ್ತೆ. ನಂತರ ಏಕಲವ್ಯ ತಾನೇ ಸ್ವಂತ ಕಲಿತುಕೊಂಡು ವಿದ್ಯಾಪಾರಂಗತನಾಗ್ತಾನೆ. ದ್ರೋಣ ನಿಮಿತ್ತ ಮಾತ್ರನಾಗಿ ಇರ್ತಾನೆ. ಏಕಲವ್ಯನ ಶ್ರದ್ಧಾಭಕ್ತಿಯೇ ಅವನ ವಿದ್ಯಾಪರಿಣಿತಿಯ ಮೂಲಕ ಗುರುತತ್ವ ನಿರೂಪವಾಗುತ್ತೆ. ಕರ್ಮಫಲ ಸ್ವರೂಪಿಯಾದ ಈಶ್ವರನ ಇಚ್ಛೆಯ ಮುಂದೆ ಮನುಷ್ಯನ ಇಚ್ಛೆ ಪ್ರತಿಭಟಿಸಿ ಗೆಲ್ಲಲಾರದು. ಆದ್ದರಿಂದ ಕಥೆ ಏನಾಗುತ್ತೆ ಅಂದರೆ, ದ್ರೋಣ ದೃಪದರ ಸಂಬಂಧ ಬರುತ್ತೆ. ದೃಪದದಿಂದ ಅವಮಾನಿತನಾದ ದ್ರೋಣ ಅರ್ಜುನನ ಮೂಲಕ ಅದನ್ನು ತೀರಿಸಿಕೊಳ್ಳ ಬಯಸ್ತಾನೆ. ಪರಿಣಾಮವಾಗಿ ಅರ್ಜುನಿಗೆ ಮಾತು ಕೊಡ್ತಾನೆ. ಅದರ ಫಲವಾಗಿ ಏಕಲವ್ಯನ ಕೇಡಿಗೆ ದ್ರೋಣ ಸಿದ್ಧನಾಗ್ತಾನೆ. ಇವೆಲ್ಲವೂ ಈಶ್ವರನ ಇಚ್ಛಾರೂಪದ ಕರ್ಮಪಾಶವಾಗಿ ವ್ಯಕ್ತವಾಗುತ್ತೆ. ಆದರೆ ದ್ರೋಣ ಏನನ್ಕೋತಾನೆ, ಏಕಲವ್ಯನಿಗೆ ತಾನು ಕೇಡು ಬಯಸ್ತಾ ಇರೋದು ತನ್ನಿಚ್ಛೆಯಿಂದ ಅಲ್ಲ, ಅದು ವಿಧಿ ಕಾರಣದಿಂದ ಎಂಬ ಕರ್ಮತತ್ವದ ಫಲವನ್ನು ದ್ರೋಣ ನಂಬ್ತಾನೆ. 3ನೇ ಹಂತದಲ್ಲಿ ಏನಾಗುತ್ತೆ, ಏಕಲವ್ಯನ ಬೆರಳು ಕೊಡೋದು. ಮನುಷ್ಯ ತನ್ನದೆಂದು ಹೇಳಿಕೊಳ್ಳುವ ವಸ್ತು ಯಾವುದೂ ಇಲ್ಲ. ಆತನ ಸಂಪಾದನೆಯೆಲ್ಲವೂ ಕಡೆಗೆ ಯಾವುದರಿಂದ ತಾನು ಪಡೆದನೋ ಅದರಲ್ಲೇ ಲೀನವಾಗಬೇಕು. ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದೇ ಯಜ್ಞದ ಪರಿಕಲ್ಪನೆ. ಅಂದರೆ ಇಲ್ಲಿ ಏಕಲವ್ಯನ ಗುರುದಕ್ಷಿಣೆಯ ಬಲಿಯಾಗದೆ ಆತ್ಮಾರ್ಪಣೆಯ ರೂಪ ಪಡೆದುಕೊಂಡು ಯಜ್ಞ ಅನ್ನಿಸಿಕೊಳ್ಳುತ್ತೆ. ದ್ರೋಣರ ಮೂಲಕ ಕಲಿತ ವಿದ್ಯೆ ದ್ರೋಣನಿಗೇ ಸಮರ್ಪಿತವಾಗುವ ಕ್ರಮ ಯಜ್ಞದ ಪ್ರತೀಕವಾಗಿ ಕಾಣುತ್ತೆ. ಆದ್ದರಿಂದ ಇಲ್ಲಿ ನಾವು 3 ಅಂಶಗಳನ್ನು ನೋಡಬಹುದು. 3 ತತ್ವಗಳು: ಗುರು, ಕರ್ಮ, ಯಜ್ಞ. ಗುರು ದ್ರೋಣನಾಗ್ತಾನೆ. ಕರ್ಮ, ದ್ರೋಣ ನಂದೇನೂ ಇಲ್ಲ, ಏಕಲವ್ಯನ ಬೆರಳು ತಗೊಳ್ತಾ ಇರೋದು ಕರ್ಮ ಅನ್ಕೋತಾನೆ. ಕೊನೆಗೆ ಏಕಲವ್ಯ ತನ್ನ ಬೆರಳನ್ನು ಬಲಿಯಾಗಿ ಕೊಟ್ಟಿದ್ದು ಅದು ಯಜ್ಞ ಆಗತ್ತೆ. ಹೀಗೆ ಈ 3 ತತ್ವಗಳು ಈ ಬೆರಳಿಗೆ ಕೊರಳು ನಾಟಕದಲ್ಲಿ ಅಡಗಿದೆ. ಈ ನಾಟಕದಲ್ಲಿ ಹಿಂದೂ ಧರ್ಮದ ಮೇಲುಕೀಳಿನ ಕಲ್ಪನೆ, ಪರಂಪರೆಯಿಂದಲೂ ಬಂದಿರುವ ಸಮಾಜದ ಒಂದು ಕಪ್ಪು ಚುಕ್ಕೆಯನ್ನು ತೋರಿಸಲಾಗಿದೆ. ಮೂಲಭೂತವಾದಿಗಳ ಪ್ರತಿಷ್ಠೆಯ ಪ್ರತೀಕವಾಗಿದೆ ಇದು. ಸಮಾಜ ಹಲವಾರು ಸ್ಥಿತ್ಯಂತರಗಳನ್ನು ಕಂಡಿದ್ದರೂ ಮೂಲಭೂತವಾಗಿ ಮಾರ್ಪಟ್ಟಿಲ್ಲ. ಬಿಲ್ವಿದ್ಯೆಯಲ್ಲಿ ಕ್ಷತ್ರಿಯರಂತೆ ಪರಿಣಿತಿ ಸಾಧಿಸಿದ ಏಕಲವ್ಯ ವೈದಿಕರ ವರ್ಣನೀತಿಯ ಉಲ್ಲಂಘನೆ ಮಾಡಿದ್ದು
ಆಗಿನ ಕಾಲದ ಪ್ರತಿಷ್ಠಿತ ಸಮಾಜಕ್ಕೆ ಸವಾಲಾಗಿ ಕಾಣಿಸಿಕೊಳ್ತಾನೆ. ಅಂದಿನ ಕಾಲದಲ್ಲಿ ಅಕ್ಷರ ವಿದ್ಯೆ, ಆಧ್ಯಾತ್ಮ ವಿದ್ಯೆ, ಬಿಲ್ವಿದ್ಯೆಗಳು ಶಕ್ತಿಯ ಅಧಿಕಾರದ ಮೂಲ ನೆಲೆಗಳಾಗಿತ್ತು. ಅವುಗಳ ಸಂಪೂರ್ಣ ಸ್ವಾಮ್ಯ ಮೇಲುವರ್ಣದವರ ಕೈಯಲ್ಲಿತ್ತು. ಕ್ಷತ್ರಿಯರ ಬಿಲ್ವಿದ್ಯೆಯನ್ನು ಏಕಲವ್ಯನು ಬಯಸಿದ್ದು ಅಂದಿನ ನಂಬಿಕೆಗಳ ಪ್ರಕಾರ ಪಾಪದ ಕೃತ್ಯ ಅಂತ ಭಾವಿಸಲಾಗಿತ್ತು. ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿ ಯಾವುದೇ ಪ್ರತಿಭೆಯನ್ನು ಹುಟ್ಟಿನಿಂದವಾಗಿ ಸಹಜವಾಗಿ ದತ್ತವಾದುದು ಅಂತ ಗುರುತಿಸಲಾಗ್ತಿತ್ತು. ಈ ಮೌಲ್ಯವನ್ನು ಒಪ್ಪದವರನ್ನು ಪ್ರತಿಷ್ಠಿತ ಶಕ್ತಿಗೆ ಬಲಿ ಕೊಡಲಾಗ್ತಿತ್ತು. ಮಹಾಭಾರತದ ಮೂಲವನ್ನು ಅನುಸರಿಸಿ ಬೆರಳಿಗೆ ಕೊರಳಿನಲ್ಲಿಯೂ ಏಕಲವ್ಯನ ಬೆರಳು ಕತ್ತರಿಸಿದೆಯಾದರೂ ಕರ್ಮದ ಪರಿಪಾಕದಿಂದ ದ್ರೋಣನು ತನ್ನ ಕೊರಳನ್ನೇ ಬೆಲೆ ತೆರಬೇಕಾಗುತ್ತೆ. ಕೊನೆಯಲ್ಲಿ ಏನಾಗುತ್ತೆ? ದ್ರೋಣನ ಕತ್ತನ್ನು ಕತ್ತರಿಸಲಾಗಿದೆ. ಅವನು ತನ್ನ ಶಿಷ್ಯ ಏಕಲವ್ಯನ ಬೆರಳನ್ನು ಕತ್ತರಿಸೋದಕ್ಕೆ ಕಾರಣನಾದರೆ ಕೊನೆಗೆ ದ್ರೋಣನು ತನ್ನ ಕತ್ತನ್ನೇ ಕತ್ತರಿಸಿಕೊಳ್ಳಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ. ಪೌರಾಣಿಕ ಆಶಯವಾದ ಬಲಿಯನ್ನು ನಾಟಕದಲ್ಲಿ ಅನನ್ಯವಾಗಿ ಬಳಸಿಕೊಳ್ಳಲಾಗಿದೆ. ಕುವೆಂಪುರವರ ಮತ್ತೊಂದು ನಾಟಕ ಶೂದ್ರ ತಪಸ್ವಿ. ಇದರ ಮೂಲ ಆಕಾರ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಶಂಭೂಕ ಪ್ರಸಂಗ. ಮೂಲಕತೆ ಏನಾಗಿರುತ್ತೆ? ಸೀತಾ ಪರಿತ್ಯಾಗದ ನಂತರ ಒಬ್ಬ ಬ್ರಾಹ್ಮಣ ಬಂದು ಮೃತ ಬಾಲಕನ ದೇಹವನ್ನು ಹೊತ್ತು ತಂದು ಶ್ರೀರಾಮನ ಮುಂದೆ ಅರಮನೆಯ ಮುಂದೆ ಇಟ್ಟು ರೋಧಿಸಿ ತನ್ನ ಮಗನ ಅಕಾಲದ ಮರಣಕ್ಕೆ ದೊರೆಯ ದೋಷನೇ ಕಾರಣ ಅಂತ ಹೇಳ್ತಾನೆ. ಶ್ರೀರಾಮ ವಿಚಾರಿಸ್ತಾನೆ. ಆಗ ನಾರದ ಹೇಳ್ತಾನೆ, ಒಬ್ಬ ಶೂದ್ರ ತಪಸ್ಸು ಮಾಡ್ತಿರೋದ್ರಿಂದ ಬ್ರಾಹ್ಮಣನ ಮಗನಿಗೆ ಅಕಾಲ ಮರಣ ಆಗಿದೆ ಅಂತ ನಾರದ ಹೇಳ್ತಾನೆ. ಶ್ರೀರಾಮ ಹೋಗಿ ತಪಸ್ಸು ಮಾಡುತ್ತಿದ್ದ ಶೂದ್ರನನ್ನು ಹುಡುಕಿಕೊಂಡು ಆತ ಯಾವ ವರ್ಣಕ್ಕೆ ಸೇರಿದವನು ಅಂತ ಹೇಳ್ತಾನೆ. ಆ ಶಂಭೂಕ ತಾನು ಶೂದ್ರ ಅಂತ ಹೇಳಿದಾಗ ಅವನ ಮಾತು ಮುಗಿಸುವಷ್ಟರಲ್ಲೇ ಶ್ರೀರಾಮನ ಖಡ್ಗ ಅವನ ತಲೆಯನ್ನು ಕಡಿದು ಬೀಳಿಸುತ್ತದೆ. ಆಗ ಇಂದ್ರಾದಿಗಳು ಶ್ರೀರಾಮನ ಕೆಲಸಕ್ಕೆ ಮೆಚ್ಚಿ ಹೂಮಳೆಗೆ ಗರಿತಾರೆ. ಆಗ ಮತ್ತೆ ಬ್ರಾಹ್ಮಣನ ಮಗ ಬದುಕಿ ಬರ್ತಾನೆ. ಇದು ವಾಲ್ಮೀಕಿ ರಾಮಾಯಣದ ಮೂಲಕತೆ. ಆದರೆ ಕುವೆಂಪುರವರು ಶೂದ್ರ ತಪಸ್ವಿಯಲ್ಲಿ ಈ ಕತೆ ಹೊಸ ರೂಪವನ್ನು ತಾಳಿದೆ. ಇದರಲ್ಲಿ 3 ದೃಶ್ಯಗಳಿವೆ. ಮೊದಲನೇ ದೃಶ್ಯ ವೃಕ್ಷ ಭೈರವ ಮತ್ತು ಮೃತ್ಯುದೇವತೆಯ ಸಂವಾದ ಇದೆ. ಎರಡನೇ ದೃಶ್ಯದಲ್ಲಿ ಬ್ರಾಹ್ಮಣನ ಪುತ್ರಶೋಕ ಮತ್ತು ಅದಕ್ಕೆ ಕಾರಣನಾದವನನ್ನು ಶ್ರೀರಾಮ ಶಿಕ್ಷಿಸಲು ಹೊರಡುವ ಚಿತ್ರಣ ಇರುತ್ತೆ. ಮೂರನೆಯದರಲ್ಲಿ ಶ್ರೀರಾಮ ಅಪರಾಧಿಗೆ ಶಿಕ್ಷೆ ನೀಡುವ ಸನ್ನಿವೇಶ ಇದೆ. ಈ ಕುವೆಂಪುರವರ ನಾಟಕದಲ್ಲಿ ಏನಾಗುತ್ತೆ ಅಂದರೆ, ದುಷ್ಟ ಶಿಕ್ಷೆ ಶಿಷ್ಟ ಪರಿಪಾಲನೆ ಎಂಬ ಪೌರಾಣಿಕ ಆಶಯಕ್ಕೆ ವ್ಯತಿರಿಕ್ತವಾಗಿ ಸನ್ನಿವೇಶಗಳು ರೂಪುಗೊಂಡಿವೆ. ಆಗಿನ ಕಾಲದಲ್ಲಿ ಮೂಲ ರಾಮಾಯಣದಲ್ಲಿ ವಾಲ್ಮೀಕಿ ಆ ಕಾಲದ ವರ್ಣ ಭೇದ ನೀತಿಯನ್ನು ಎತ್ತಿ ಹಿಡಿದಿದ್ದ ಕಾಲವಾದ್ದರಿಂದ ವಾಲ್ಮೀಕಿ ಚಿತ್ರಣ ಆಗಿತ್ತು. ಆದರೆ ಕುವೆಂಪುರವರು ತಮ್ಮ ನಾಟಕ ಶೂದ್ರ ತಪಸ್ವಿಯಲ್ಲಿ ಕಥೆಯನ್ನು ಹೇಗೆ ಮಾಡ್ತಾರೆ ಅಂದರೆ, ಶ್ರೀರಾಮ ಶಂಭೂಕನನ್ನು ಕೊಲ್ಲಲು ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾರೆ. ಆಗ ಅದು ಶಂಭೂಕನಿಗೆ ಘಾತಿ ಮಾಡದೆ ಅದು ಅವನಿಗೆ ನಮಸ್ಕರಿಸುತ್ತೆ. ಆಗ ಬ್ರಾಹ್ಮಣನಿಗೆ ಬುದ್ಧಿ ಬಂದು ಶಂಭೂಕನಿಗೆ ನಮಸ್ಕರಿಸ್ತಾನೆ ಮತ್ತು ಮಗು ಮತ್ತೆ ಬದುಕೊಳ್ಳುತ್ತೆ. ಹೀಗೆ ಕುವೆಂಪುರವರು ಈಗಿನ ಕಾಲಕ್ಕೆ ತಕ್ಕಂತೆ ಸಮಾಜದ ನಿರ್ಮಾಣಕ್ಕೆ, ಸಮಾಜವನ್ನು ಹೊಸ ರೀತಿಯಲ್ಲಿ ಸೃಷ್ಟಿಸೋದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಈ ಶೂದ್ರ ತಪಸ್ವಿ ನಾಟಕದಲ್ಲಿ ಅವರು ತೋರಿಸಿದ್ದಾರೆ. ಕುವೆಂಪುರವರ ಮತ್ತೊಂದು ನಾಟಕ ವಾಲ್ಮೀಕಿಯ ಭಾಗ್ಯ. ಇದು ಸ್ತ್ರೀ ಕೇಂದ್ರಿತ ವಸ್ತುವನ್ನು ಉಳ್ಳದ್ದಾಗಿದೆ. ಪುರಾಣ ಪ್ರಪಂಚದ ಪಾತ್ರಗಳಿಗೆ ತಟ್ಟಿರುವ ಕಳಂಕಗಳನ್ನು ಅಳಿಸಿ ಅವುಗಳನ್ನು ಉದಾತ್ತಗೊಳಿಸುವ ಪಾತ್ರದಲ್ಲಿ ಇದೊಂದಾಗಿದೆ. ಶ್ರೀರಾಮನ ಸ್ವಪ್ರತಿಷ್ಠೆ, ಕೀರ್ತಿಯ ಮೇಲೆ ಅತಿ ವ್ಯಾಮೋಹ, ಸೂರ್ಯವಂಶ ಎಂಬ ಶ್ರೇಷ್ಠ ಎಂಬ ಹೆಮ್ಮೆ, ಎಲ್ಲಕ್ಕಿಂತ ಹೆಚ್ಚಾಗಿ ಲೋಕಾಪವಾದದ ಭಯದಿಂದ ಸೀತೆಯನ್ನು ಕಾಡಿಗೆ ಹಟ್ಟಲು ಕಾರಣ ಆಗಿರುವ ಅಂಶಗಳು ಇವೆಲ್ಲ.
ಸೀತೆ ಗರ್ಭಿಣಿಯಾಗಿರ್ತಾಳೆ, ನಿಷ್ಕಳಂಕಿನಿ, ನಿರಪರಾಧಿ ಅಂತ ತಿಳಿದು ಅವಳನ್ನು ಕಾಡಿಗೆ ಅಟ್ತಾನೆ ಶ್ರೀರಾಮ. ಶ್ರೀರಾಮನನ್ನು ಇದರಿಂದ ಪಾರು ಮಾಡುವ ಉದ್ದೇಶದಿಂದ ಕುವೆಂಪು ತಮ್ಮ ವಾಲ್ಮೀಕಿಯ ಭಾಗ್ಯ ನಾಟಕದಲ್ಲಿ ಆ ಪಾತ್ರವನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ದಾರೆ. ಈ ನಾಟಕದಲ್ಲಿ 3 ಪಾತ್ರಗಳು: ಸೀತೆ, ಲಕ್ಷ್ಮಣ, ವಾಲ್ಮೀಕಿ. ಒಂದೇ ದೃಶ್ಯ ಇದು. ಸೀತೆ ಲಕ್ಷ್ಮಣನ ಜೊತೆ ಅರಣ್ಯಕ್ಕೆ ಬರ್ತಾಳೆ. ಅವಳಿಗೆ ಗೊತ್ತಿರೋದಿಲ್ಲ ಕಾರಣ. ಲಕ್ಷ್ಮಣ ಸಂಕಟದಿಂದ ಯಾಕೆ ನಾವೀಗ ಕಾಡಿಗೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಸೀತೆ ಮೂರ್ಛೆ ಹೋಗ್ತಾಳೆ. ನಂತರ ಎಚ್ಚೆತ್ತ ಮೇಲೆ ಏನು ಹೇಳ್ತಾಳೆ ಅಂದರೆ, ಕೈಯಾರೆ ಖಡ್ಗಮಂ ಕೊಟ್ಟು ತನ್ನರಸಿಯಂ ಹೊಯ್ ಎಂದು ಹೇಳದೆ ಅಡವಿಗೆ ಕಳುಹಿ ಬಾ ಎಂದನೆ. ಅಯ್ಯಯ್ಯೋ ರಾಘವಂ ಕಾರುಣ್ಯ ನಿಧಿಯಲ್ತೆ ಅಂತ ದುಃಖಿಸ್ತಾಳೆ. ಲಕ್ಷ್ಮಣ ಇನ್ನೂ ಹೆಚ್ಚು ದುಃಖಿತನಾಗಿರ್ತಾನೆ. ಸೀತೆಗಳ ಪಾದದ ಮೇಲೆ ಬೀಳ್ತಾನೆ. ಸೀತೆ ಹೇಳ್ತಾಳೆ, ಈ ಸ್ಥಿತಿಗೆ ಯಾರೂ ಕಾರಣವಲ್ಲ, ಹೆಣ್ಣಾಗಿ ಜನಿಸಿದ್ದು ನನ್ನ ತಪ್ಪು ಅಂತ ಹೇಳ್ತಾಳೆ. ಆಗ ದಿವ್ಯಜ್ಞಾನಿಯಾದ ವಾಲ್ಮೀಕಿ ಬಂದು ಸೀತೆಯನ್ನು ಕಂಡು, ತಾಯಿ ಮೇಲೇಳು, ನಿನಗೆಲ್ಲ ಒಳ್ಳಿತಹುದು, ನೀನೆನ್ನ ಮಹಾಕಾವ್ಯದ ಸವಿಗಂಟಲ್ತೆ ಕಥಾ ನಾಯಕಿಯಲ್ತೆ ಅಂತ ಹೇಳಿ ಅವಳಿಗೆ ಅಭಯನ್ನಿತ್ತು ಮೇಲಕ್ಕೆತ್ತಿ ತನ್ನ ಪುಣ್ಯಕ್ಕಾಗಿ ಹಿಗ್ಗುತ್ತಾನೆ. ತಾನು ಸೀತೆಯನ್ನು ನೋಡ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಅಂತ. ಇಲ್ಲಿಗೆ ನಾಟಕ ಮುಕ್ತಾಯವಾಗುತ್ತೆ. ಈ ನಾಟಕದಲ್ಲಿ ಪರಿಮಿತ ವ್ಯಾಪ್ತಿಯಲ್ಲಿ ಪಾತ್ರ ರಚನೆಗಳಿದೆ. ಮನೋವಿಶ್ಲೇಷಣೆಗೆ ಕುತೂಹಲಕರವಾದ ಬೆಳವಣಿಗೆ ಮತ್ತು ಮುಕ್ತಾಯಗಳು ಪರಿಣಾಮಕಾರಿಯಾಗಿದೆ. ಈ ನಾಟಕದಲ್ಲಿ ಕಲಾತ್ಮಕತೆ ಕೂಡಿ ಒಂದು ಧ್ವನಿಪೂರ್ಣ ನಾಟಕ ಅಂತ ಗುರುತಿಸಿಕೊಂಡಿದೆ ಎನ್ನುವುದು ಗಮನಾರ್ಹ. ಕುವೆಂಪುರವರ ಮತ್ತೊಂದು ನಾಟಕ ಸ್ಮಶಾನ ಕುರುಕ್ಷೇತ್ರ. ಇದು ಅವರ ಶ್ರೇಷ್ಠ ನಾಟಕಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಸ್ವತಂತ್ರ ಪೂರ್ಣ ಪ್ರತಿಭೆಯಿಂದ ಸೃಷ್ಟಿಯಾಗಿರುವ ಈ ನಾಟಕ ವಿಶಿಷ್ಟವಾಗಿದೆ. ಯುದ್ಧ ಪರಿಣಾಮವನ್ನು ಚಿತ್ರಿಸುವ ಕೃತಿ ಇದು. ಈ ಕಥಾವಸ್ತು ಇದರದ್ದು ಮಹಾಭಾರತ ಸಂಗ್ರಾಮದ ಕಡೆಯ ದಿನದ ಭೀಕರ ಘಟನೆಯನ್ನು ಆಧರಿಸಿದೆ. ಮಹಾಭಾರತ ಯುದ್ಧ ಕೊನೆಗೊಂಡ ದಿನದ ಘೋರ ವಿಷಣ್ಣ ರಾತ್ರಿಯ ಚಿತ್ರಣ ಇಲ್ಲಿದೆ. ಕುರುಕ್ಷೇತ್ರ ಈಗ ಸ್ಮಶಾನವಾಗಿದೆ. ಆ ಭೀಕರ ರಾತ್ರಿಯಂದೇ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗ್ತಾ ಇರುವಂಥ ಸನ್ನಿವೇಶ. ಈ ಹಿನ್ನೆಲೆಯಲ್ಲಿ ದ್ವಾಪರ 18 ದಿನಗಳ ಕಾಲ ನಡೆದ ಭೀಕರ ಮಹಾಯುದ್ಧದಿಂದಾಗಿ ಆದ ಪರಿಣಾಮವನ್ನು ನೋಡಿ ದುಃಖಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕಲಿಯ ಪ್ರವೇಶವಾಗುತ್ತೆ. ಕಲಿ ಬಂದು ದ್ವಾಪರನಿಗೆ ಸಾಂತ್ವನ ಹೇಳ್ತಾನೆ. ಅವರಿಬ್ಬರ ನಡುವೆ ದೀರ್ಘ ಸಂವಾದ ನಡೆಯುತ್ತೆ. ಆನಂತರ ದುರ್ಯೋಧನ ಮತ್ತು ಕೃಷ್ಣನ ಪ್ರಸಂಗ, ಮುದುಕಿ ಮತ್ತು ಮಾತೆಯ ಪ್ರಸಂಗ, ಗೀರ್ವಾಣ, ನೀಲಾಕ್ಷ, ಚಾಣೂರರ ಪ್ರಸಂಗ, ರುದ್ರ ಮತ್ತು ಕೃಷ್ಣರ ಸಂವಾದ, ಪಾಂಡವರ ಮಾನಸಿಕ ತೊಳಲಾಟ, ಕೊನೆಗೆ ಶ್ರೀಕೃಷ್ಣ ಬಂದು ರಣರಂಗದ ಮುಕ್ತಿಗಾಗಿ ಈಡಾಡುವ ಸನ್ನಿವೇಶಗಳು ಒಂದು ಯುದ್ಧದ ಭೀಕರ ಪರಿಣಾಮದಿಂದ ಉಂಟಾಗುವ ಲಾಭ ನಷ್ಟಗಳನ್ನು ಕುರಿತು ವಿಷಾದದಿಂದ ವಿಷಯವನ್ನು ವ್ಯಕ್ತಪಡಿಸುತ್ತೆ. ಒಟ್ಟಿನಲ್ಲಿ ಕಥೆಯ ವಸ್ತು ಹಳೆಯದಾದರೂ ನಾಟಕಕಾರರು ತಮ್ಮ ಸಮಕಾಲೀನ ಜಾಗತಿಕ ಯುದ್ಧದ ವಾಸ್ತವತೆಯನ್ನಿಟ್ಟು ಸಾಂಕೇತಿಕವಾಗಿ ತುಂಬ ಮನೋಜ್ಞತೆಯಿಂದ ಅವರು ಏನು ಹೇಳಬೇಕು, ಯುದ್ಧದ ಕೆಟ್ಟ ಪರಿಣಾಮಗಳನ್ನ ಅದ್ಭುತವಾಗಿ ಈ ನಾಟಕದಲ್ಲಿ ಕುವೆಂಪುರವರು ತೋರಿಸಿದ್ದಾರೆ. ಕವಿ ದ್ವಾಪರ ಯುಗದ ಶ್ರೇಷ್ಠತೆಯನ್ನು ಒಪ್ಪಿದ್ದರೂ ಕಲಿಯುಗ ಅದಕ್ಕೇನೂ ಕಡಿಮೆ ಇಲ್ಲ. ಬರಲಿರುವ ವ್ಯಕ್ತಿಗಳು ದ್ವಾಪರ ಯುಗವನ್ನು ಮೀರಿಸುವಷ್ಟು ಶ್ರೇಷ್ಠರಾಗಿರ್ತಾರೆ. ಕಾಲದ ಪರಂಪರೆಯಲ್ಲಿ ಯಾವಾಗಲೂ ಇಂದಿನದು ಹಿಂದಿನಕ್ಕಿಂತಲೂ ಮುಂದಿನದು ಇಂದಿನಕ್ಕಿಂತಲೂ ಉತ್ತಮ ಎಂಬುವ ಕವಿಯ ಆಶಯವನ್ನು ಮತ್ತು ವೈಜ್ಞಾನಿಕವಾಗಿ ಕೂಡಿದ ಸತ್ಯ ಎಂಬುವ ವಿಷಯವನ್ನು ಈ ನಾಟಕ ಪ್ರತಿಬಿಂಬಿಸುತ್ತೆ. ಕುವೆಂಪುರವರ ಮತ್ತೊಂದು ನಾಟಕ ಕಾನೀನ. ಇದು ಅವರು ಬರೆದ ಮೊದಲ ನಾಟಕವಾಗಿದ್ದರೂ ಕೊನೆಯಲ್ಲಿ ಪ್ರಕಟವಾಗಿದೆ. ಕರ್ಣನು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಮೇಲೆ ಗಾಢವಾದ ಪ್ರಭಾವ ಬೀರಿದ್ದಾನೆ.
ಅದರ ಬಗ್ಗೆ ನಮ್ಮ ಚಿಂತೆ ಮತ್ತು ಚರ್ಚೆ ಹೇಗೆ ತೆಗೆದುಕೊಂಡು ಹೋಗಬಹುದು ಅನ್ನೋದು ಈ ನಾಟಕದಲ್ಲಿ ಕಾಣಬಹುದು. ಕರ್ಣನ ಮತ್ತೊಂದು ಹೆಸರು ಕಾನೀನ. ಅವನನ್ನು ಕೇಂದ್ರವಾಗಿರಿಸಿಕೊಂಡು ರಚಿತವಾಗಿರುವ ನಾಟಕ ಇದು. ಕುವೆಂಪು ಕರ್ಣನ ಪಾತ್ರದಿಂದ ಬಹಳ ಆಕರ್ಷಿತರಾಗಿರ್ತಾರೆ. ಕುವೆಂಪುರವರು ತಮ್ಮ ಸಮಕಾಲೀನ ಸಂವೇದನೆಯಿಂದ ಹಲವಾರು ಭಿನ್ನವಾದ ಮಾರ್ಪಾಡುಗಳನ್ನು ಈ ನಾಟಕದಲ್ಲಿ ಕರ್ಣನ ಬಗ್ಗೆ ಮಾಡಿಕೊಂಡಿದ್ದಾರೆ. ಕುಂತಿ ಸೂರ್ಯನ ವರಪ್ರಸಾದದಿಂದ ಮಗುವನ್ನು ಪಡೆದು ಹೆದರಿ ಲೋಕಾಪವಾದಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧಳಾದಾಗ ಗಂಗಾ ಬಂದು ಅದನ್ನು ನಿಲ್ಲಿಸಿ ಮಗುವನ್ನು ಸಾಕಲು ತಾನು ತೆಗೆದುಕೊಳ್ತಾಳೆ. ನಂತರ ಕರ್ಣ ಬೆಳೆದು ದೊಡ್ಡವನಾದಾಗ ಮೂಲ ಮಹಾಭಾರತದಲ್ಲಿದ್ದಂಗೆ ಸುಳ್ಳು ಹೇಳಿ ಪರಶುರಾಮನಲ್ಲಿ ವಿದ್ಯೆ ಕಲಿಯೋದಿಲ್ಲ, ಅದಕ್ಕೆ ಬದಲು ಸತ್ಯವನ್ನೇ ತಿಳಿಸಿ ಪರಶುರಾಮನಿಂದ ವಿದ್ಯೆಯನ್ನು ಕಲಿತಾನೆ. ಪರಶುರಾಮ ಸಹ ರಾಧೇನನ್ನು ಶಿಷ್ಯನಾಗಿ ಸ್ವೀಕರಿಸುವಾಗ ಪ್ರತಿಭೆ ಯೋಗ್ಯತೆಗಳನ್ನೇ ಮಾನದಂಡವನ್ನಾಗಿ ಮಾಡಿಕೊಂಡರೂ ಸಹ ಈ ನಾಟಕದಲ್ಲಿ ವರ್ಣಾಶ್ರಮ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿಲ್ಲ ಅನ್ನುವ ಒಂದು ಅಭಿಪ್ರಾಯ ಇದೆ. ಬ್ರಾಹ್ಮಣ ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಂಡಂತೆ ಈ ನಾಟಕ ಧ್ವನಿಸುತ್ತದೆ. ಶ್ರೇಣೀಕರಣ ವ್ಯವಸ್ಥೆಯ ಪರಿಕಲ್ಪನೆಯಿಂದ ಸಂಪೂರ್ಣ ಬಿಡುಗಡೆ ಇಲ್ಲಿ ಸಾಧ್ಯವಾಗಿಲ್ಲ. ಇಂತಹ ಹಲವಾರು ದ್ವಂದ್ವತೆ ಮಿತಿಗಳಿಂದಾಗಿ ಕೃತಿ ಓದುಗರಿಗೆ ಅತೃಪ್ತಿಯನ್ನು ಉಂಟು ಮಾಡಿದೆ ಅನ್ನೋದು ಸಹ ಒಂದು ಗಮನಾರ್ಹವಾದ ವಿಷಯ. ಕುವೆಂಪುರವರ ಮತ್ತೊಂದು ನಾಟಕ ಯಮನ ಸೋಲು. ಇದು ಪೌರಾಣಿಕ ನಾಟಕಗಳಲ್ಲಿ ಒಂದು. ವ್ಯಾಸ ಭಾರತದಲ್ಲಿ ಬರುವ ಒಂದು ಪುಟ್ಟ ಉಪಾಖ್ಯಾನ ಇದು. ಕುವೆಂಪುರವರು ಭಿನ್ನ ರೀತಿಯಲ್ಲಿ ಈ ಕಥೆಯನ್ನು ಗ್ರಹಿಸಿ ರೂಪಿಸಿದ್ದಾರೆ. ಒಟ್ಟು 8 ದೃಶ್ಯಗಳ ಒಂದು ಸುಂದರ ರೂಪಕ ಇದು. ಪಾವಿತ್ರ್ಯದ ಮಹಿಮೆಯನ್ನು ಇನ್ನಿಲ್ಲದಂತೆ ಚಿತ್ರಿಸಿರುವ ಒಂದು ಸುಂದರ ರೂಪಕ ಇದು ಅಂತ ಹೇಳಬಹುದು. ತನ್ನ ಪಾತಿವ್ರತ್ಯದಿಂದಾಗಿ ಸತ್ತ ಪತಿಯನ್ನು ಬದುಕಿಸಲು ಸಾಧ್ಯ ಎಂಬುದು ಈ ಕಥೆಯ ತಿರುಳು. ಈ ಕಥೆಯನ್ನು ಕುವೆಂಪು ಅವರು ಯಮನ ಮನದ ಒಳತೋಟಿಯನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಯಮನ ಪಾತ್ರದ ಉದಾತ್ತತೆಯನ್ನು ಘನತೆಯಿಂದ ತಂದಿದ್ದಾರೆ. ಯಮ ಅವನ ಭೌತಿಕವಾದ ಯಾವ ಭಯಂಕರತೆಯೂ ಇಲ್ಲಿ ವ್ಯಕ್ತವಾಗದೆ ಅವನೊಬ್ಬ ಸುಂದರ ಪ್ರೇಮ ಮೂರ್ತಿಯಾಗಿ ತೋರಿಸಲಾಗಿದೆ. ನಾಟಕದಲ್ಲಿ ಸಾವಿತ್ರಿ ತಪಸ್ಸಿನಿಂದ ಮೃತ್ಯುವನ್ನು ಗೆಲ್ಲಲು ಅಥವಾ ಅದನ್ನು ಮುಂದೂಡಲು ಸಾಧ್ಯ ಅನ್ನೋದನ್ನು ತೋರಿಸ್ತಾಳೆ. ಪ್ರೀತಿಗೆ ಒಂದು ಶುಚಿ ಪಾವಿತ್ರ್ಯ ಇರಬೇಕು ಎಂಬುದು ಕುವೆಂಪು ಅವರು ನಂಬಿದ ಪ್ರೇಮ ತತ್ವ ಇಲ್ಲಿ ಪ್ರಕಟವಾಗಿದೆ. ಸಾವಿತ್ರಿ ಆತಂಕ ಬೆರೆತ ಪ್ರೀತಿಯಿಂದ ಶುದ್ಧ ಮನಸ್ಸಿನ ಸತ್ಯವಾನನ ವಿವಾಹ ಆಗುತ್ತೆ. ಸಾವು ಹತ್ತಿರ ಬಂದಾಗ ಸಾವಿತ್ರಿ ತೀವ್ರತರವಾದ ತಪಸ್ಸು ಮಾಡ್ತಾಳೆ, ಯಮನೊಡನೆ ಸಂವಾದ ಮಾಡ್ತಾಳೆ. ಈ ಹಿನ್ನೆಲೆಯಲ್ಲಿ ಯಮ ತತ್ವ ಪ್ರತಿನಿಧಿಯಾದರೆ ಸಾವಿತ್ರಿ ಇಲ್ಲಿ ಸಾಹಿತ್ಯದ ಅರ್ಥಪೂರ್ಣ ಪ್ರತೀಕವಾಗಿರ್ತಾಳೆ. ಅಂತಿಮವಾಗಿ ಸಾವಿತ್ರಿ ಗೆಲುವನ್ನು ಸಾಧಿಸ್ತಾಳೆ. ಮುಂದಿನ ನಾಟಕ ಚಂದ್ರಹಾಸ. ಇದು ಕುವೆಂಪುರವರ ಪ್ರಮುಖ ಪೌರಾಣಿಕ ನಾಟಕಗಳಲ್ಲಿ ಒಂದು. ಈ ನಾಟಕದ ಕತೆ ಕಲ್ಪಿತವಾದದ್ದಲ್ಲ. ಇದು ಲಕ್ಷ್ಮೀಶನ ಜೈಮಿನಿ ಭಾರತದ ಒಂದು ಸುಂದರ ಉಪಾಖ್ಯಾನ. ಚಂದ್ರಹಾಸ ಭಕ್ತಿ ಪ್ರಧಾನವಾದ ನಾಟಕ. ನಾಟಕವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ. ಆದಿರಂಗದಲ್ಲಿ ಭಕ್ತಿದೇವಿ, ಪ್ರಾರ್ಥನಾದೇವಿ, ಕೃಪಾದೇವಿಯರು ಆಕಾಶದಲ್ಲಿ ಕಾಣಿಸ್ಕೊಳ್ತಾರೆ. ಅವರು ಚಂದ್ರಹಾಸನ ವ್ಯಕ್ತಿತ್ವದ ಹಿರಿಮೆಯನ್ನು, ಅವನ ಭಕ್ತಿಯ ಮಹಿಮೆಯನ್ನು ಕೊಂಡಾಡ್ತಾರೆ. ಇದು ಕುವೆಂಪುರವರ ಸ್ವಂತ ಸೃಷ್ಟಿ. ಅನಂತರ ವಿಧಿಯ ಸಂರಕ್ಷೆಯಲ್ಲಿ ಚಂದ್ರಹಾಸ ಇರ್ತಾನೆ. ಅವನೊಬ್ಬ ಮಹಾನ್ ಭಕ್ತ. ಆದರೆ ವಿಧಿಗೆ ಎದುರಾಗಿ ಈಜುವವನು ದುಷ್ಟಬುದ್ಧಿ. ಅವನು ಮಾಡಿದ ಕುತಂತ್ರಗಳೆಲ್ಲ ಅವನಿಗೆ ತಿರುಗುಬಾಣವಾಗುತ್ತೆ. ಅನಾಥನಾಗಿದ್ದ ಚಂದ್ರಹಾಸ ಯಶಸ್ಸಿನ ಶಿಖರಕ್ಕೆ ಏರುತ್ತಾನೆ. ಕುಂತಲ ಸಾಮ್ರಾಜ್ಯದ ಅಧಿಪತಿಯಾಗ್ತಾನೆ. 2 ಸುಂದರಿಯರನ್ನು ಮದುವೆ ಆಗ್ತಾನೆ. ಆದರೆ ಎಲ್ಲವೂ ಇದ್ದ ದುಷ್ಟಬುದ್ಧಿ ಸರ್ವಸ್ವವನ್ನು ಕಳೆದುಕೊಂಡು ಭಯಂಕರ
ದುರ್ಮರಣಕ್ಕೆ ಒಳಗಾಗ್ತಾನೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಒಟ್ಟಿನಲ್ಲಿ ದೈವಶಕ್ತಿ ಮಾನವ ಶಕ್ತಿಗಿಂತ ಹಿರಿದು. ನಿಜವಾದ ಭಕ್ತರಿಗೆ ದೈವಶಕ್ತಿಯ ಸಂರಕ್ಷೆ ಸದಾಕಾಲ ಇರುತ್ತೆ. ಅದು ಭಕ್ತರನ್ನು ಕಾಪಾಡುತ್ತೆ ಅನ್ನುವ ಒಂದು ಅಂಶ ಈ ನಾಟಕದಲ್ಲಿ ಧ್ವನಿಸುತ್ತದೆ. ಈ ನಾಟಕದಲ್ಲಿ ದೈವಶಕ್ತಿಯನ್ನು ನಂಬಿದವರಿಗೆ ಯಾವಾಗಲೂ ದೇವರು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ತಿಳ್ಕೋಬಹುದು ಮತ್ತು ಈ ಒಂದು ಅಂಶವನ್ನು ಈ ನಾಟಕ ಧ್ವನಿಸುತ್ತದೆ. ಕುವೆಂಪುರವರ ಮತ್ತೊಂದು ನಾಟಕ ಮಹಾರಾತ್ರಿ. ಇದು ಬುದ್ಧನ ಒಂದು ಪ್ರಮುಖ ಘಟನೆಯನ್ನು ಆಧರಿಸಿದ ನಾಟಕ. ಸಿದ್ಧಾರ್ಥ ಬುದ್ಧನಾಗಲು ಸಂಕಲ್ಪಿಸುವ ಪ್ರಥಮ ಯತ್ನ ಈ ನಾಟಕದ ವಸ್ತು. ಸಿದ್ಧಾರ್ಥ ಬುದ್ಧನಾಗುವಲ್ಲಿ ಕೈಗೊಳ್ಳುವ ದೃಢ ನಿರ್ಧಾರ ಮತ್ತು ಅದು ಕ್ರಿಯಾತ್ಮಕವಾಗುವ ಬಗೆಯನ್ನು ನಾವಿಲ್ಲಿ ಗಮನಿಸಬಹುದು. ಸಿದ್ಧಾರ್ಥ ತನ್ನ ಹೆಂಡತಿ, ಮಕ್ಕಳು, ರಾಜ್ಯ, ಕೋಶಗಳ ವ್ಯಾಮೋಹವನ್ನು ತೊರೆದು ಹೋಗುವ ಸ್ಥಿತ್ಯಂತರ ಬೆಳವಣಿಗೆಯು ಈ ನಾಟಕದ ಒಟ್ಟು ಕಥೆಯ ಹಂದರವಾಗಿದೆ. ಸಿದ್ಧಾರ್ಥ ಈ ನಾಟಕದಲ್ಲಿ ಭಾರತಾಂಬೆಯ ಸ್ಥಿತಿಯನ್ನು ಕುರಿತು ಹೇಳುತ್ತಿರುವ ಮೌಢ್ಯಾಂಧಕಾರದಳು ಸಿಕ್ಕಿ ದಾರಿಯು ತಪ್ಪಿ ಕಾದು ಪಾಲಾಗಿಹವಳು ಭಾರತಾಂಬೆ ಎಂಬ ಮಾತುಗಳು ನಿಸ್ಸಂದೇಹವಾಗಿ ಸಮಕಾಲೀನ ಭಾರತೀಯ ಸಮಾಜವನ್ನು ನಿರ್ದಿಷ್ಟವಾಗಿ ಹೇಳಬೇಕಾದರೆ ಕುವೆಂಪುರವರು ತಾವು ಕಂಡ ತಮ್ಮ ಸಮಕಾಲೀನ ಸಮಾಜದ ಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ಈ ನಾಟಕದಲ್ಲಿ ಕುವೆಂಪುರವರ ಸಾಮಾಜಿಕ ಕಾಳಜಿ ತೀವ್ರ ಕ್ರಿಯಾಶೀಲತೆಯಿಂದ ಅಭಿವ್ಯಕ್ತಿಗೊಂಡಿತ್ತು. ಸಿದ್ಧಾರ್ಥನ ವ್ಯಕ್ತಿತ್ವದ ವಿಕಾಸಕ್ಕೂ ತ್ಯಾಗಮೂಲವಾದ ಮನಸ್ಸಿನ ದೃಢತೆಗೆ ಪೂರಕವಾಗಿತ್ತು ಎಂಬುದು ಈ ನಾಟಕದ ಒಟ್ಟು ಆಶಯವಾಗಿದೆ. ಕುವೆಂಪುರವರ ಮತ್ತೊಂದು ನಾಟಕ ರಕ್ತಾಕ್ಷಿ. ಇದೊಂದು ಐತಿಹಾಸಿಕ ನಾಟಕ. ಬದುಕಿನ ಪ್ರೇಮ, ಪ್ರಣಯ, ವಂಚನೆ, ಸ್ನೇಹ, ಸೇಡು, ಕ್ರೌರ್ಯ, ತ್ಯಾಗ ಹೀಗೆ ವಿವಿಧ ಸಂಕೀರ್ಣ ಭಾವನೆಗಳ ಮೂಲಕ ಸಾಮಾಜಿಕ ಆಯಾಮವನ್ನು ಪಡೆದುಕೊಂಡಿರುವ ಒಂದು ಮಹತ್ವದ ನಾಟಕ ರಕ್ತಾಕ್ಷಿ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದೊಂದಿಗೆ ಹಲವಾರು ಹೋಲಿಕೆಗಳು ಇದೆ ಇದಕ್ಕೆ. ಆದ್ದರಿಂದ ಕೆಲವರು ಇದನ್ನು ಇಂಗ್ಲಿಷ್ ಹ್ಯಾಮ್ಲೆಟ್ ನಾಟಕದಿಂದ ಪ್ರಭಾವಿತವಾಗಿದೆ ಅಂತ ಹೇಳಿದರೆ, ಮತ್ತೆ ಕೆಲವರು ಬಿದನೂರಿನ ಸಂಸ್ಥಾನವನ್ನು ಕುರಿತ ಸ್ವತಂತ್ರ ಐತಿಹಾಸಿಕ ನಾಟಕ ಅಂತ ಸಹ ಗುರುತಿಸಿದ್ದಾರೆ. ಇದರ ಕಥಾವಸ್ತು, ನಾಟಕದ ವಸ್ತು ಏನು ಅಂದರೆ, ಬಿದರೂರಿನ ಬಸಪ್ಪ ನಾಯಕನು 1750ರಲ್ಲಿ ಕಾಲವಾಗ್ತಾನೆ. ಆತನ ಹೆಂಡತಿ ಹಾಗೂ ದತ್ತುಪುತ್ರ ಚೆನ್ನಬಸಯ್ಯ ಇಬ್ಬರು ಸೇರಿ ರಾಜ್ಯವನ್ನು ನೋಡ್ಕೊಳ್ತಾ ಇರ್ತಾರೆ. ಆದರೆ ರಾಣಿ ಒಬ್ಬ ನಿಂಬಯ್ಯ ಎಂಬುವನೊಡನೆ ಒಂದಾಗಿರ್ತಾಳೆ. ಇದು ಆಕೆಯ ದತ್ತು ಮಗನಿಗೆ ಇಷ್ಟ ಆಗೋದಿಲ್ಲ. ಅವನು ಆಕ್ಷೇಪ ಮಾಡ್ತಾನೆ. ಇವನ ಕಾಟನೇ ಬೇಡ ಅಂತ ರಾಣಿ ಒಬ್ಬ ಜಟ್ಟಿಯನ್ನು ಕೊದ್ದು ಮಾಡಿ ಚೆನ್ನಬಸವನನ್ನು ಕೊಲ್ಲಿಸ್ತಾಳೆ. ಅನಂತರ ಸೋಮಶೇಖರ ಎಂಬ ಮತ್ತೊಬ್ಬನನ್ನು ದತ್ತು ತೆಗೆದುಕೊಂಡು ರಾಜ್ಯಭಾರ ಮುಂದುವರಿಸ್ತಾಳೆ. ಆದರೆ ಮುಂದಿನ ಒಳಸಂಚುಗಳಿಂದ ಹೈದರನ ದಾಳಿಗೆ ಒಳಗಾಗಿ ಬಿದರೂರಿನ ಸಂಸ್ಥಾನ ಸಂಪೂರ್ಣ ಸರ್ವನಾಶವಾಗಿ ಎಲ್ಲರೂ ಬಂಧಿತರಾಗ್ತಾರೆ. ಇದು ನಾಟಕದ ಕತೆ. ಬಹುತೇಕ ಹ್ಯಾಮ್ಲೆಟ್ ಕತೆ ಸಹ ಇದೇ ತರಹ ಇರೋದರಿಂದ ಕನ್ನಡದ ಹ್ಯಾಮ್ಲೆಟ್ ಅಂತ ಸಹ ಈ ರಕ್ತಾಕ್ಷಿಗೆ ಹೇಳಲಾಗುತ್ತೆ. ಕುವೆಂಪುರವರ ಮತ್ತೊಂದು ನಾಟಕ ಬಿರುಗಾಳಿ. ಈ ಬಿರುಗಾಳಿ ಶೇಕ್ಸ್ಪಿಯರ್ನ ದ ಟೆಂಪೆಸ್ಟ್ ನಾಟಕದ ರೂಪಾಂತರ. ಪಾತ್ರ, ಸನ್ನಿವೇಶ, ಭಾವ ಮತ್ತು ತಾತ್ವಿಕತೆ, ಮನೋಧರ್ಮ ಈ ಮೊದಲಾದ ಅಂಶಗಳನ್ನು ಭಾರತೀಯ ಸಂಪ್ರದಾಯಕ್ಕೆ ಬದಲಾಯಿಸಿ ಒಂದು ರೂಪಾಂತರಿಸಿ ಆ ಟೆಂಪೆಸ್ಟನ್ನು ಬಿರುಗಾಳಿ ನಾಟಕವನ್ನು ಬರೆಯಲಾಗಿದೆ. ಅಲ್ಲಿನ ಪಾತ್ರಗಳನ್ನು, ಸ್ಥಳಗಳನ್ನು ಕುವೆಂಪುರವರು ದೇಶೀಯಗೊಳಿಸಿದ್ದಾರೆ. ಈ ನಾಟಕದಲ್ಲಿ ಪಾಶವಿ ಶಕ್ತಿ ಮತ್ತು ದೈವಿ ಶಕ್ತಿಗಳು ಮುಖಾಮುಖಿಯಾಗುತ್ತೆ. ಮೊದಲು ಪಾಶವಿ ಮನೋಧರ್ಮಕ್ಕೆ ವಿಜಯ ಸಿಕ್ಕರೂ ಸಹ ಅಂತಿಮವಾಗಿ ದೈವಿ ಶಕ್ತಿಗೆ ವಿಜಯ ಸಿಗೋದು. ಇದು ನಾಟಕದ ಒಂದು ಮಹತ್ವದ ಆಶಯ ಅಂತ ಹೇಳಬಹುದು. ಧ್ಯಾನಶೀಲ ಮನಸ್ಸು ಪಾಶವಿ ಶಕ್ತಿಯನ್ನು ನಿಗ್ರಹಿಸಿ
ಸಾತ್ವಿಕ ಶಕ್ತಿಯನ್ನು ಪಡೆದು ಎಲ್ಲರ ಬದುಕನ್ನು ಹಸನುಗೊಳಿಸುತ್ತೆ ಅನ್ನೋದನ್ನು ಕುವೆಂಪುರವರು ಈ ನಾಟಕದ ಮೂಲಕ ಹೇಳಿದ್ದಾರೆ. ಕುವೆಂಪುರವರ ಮತ್ತೊಂದು ನಾಟಕ ಮೋಡಣ್ಣನ ತಮ್ಮ. ಇದು ಮಕ್ಕಳಿಗಾಗಿ ಬರೆದ ನಾಟಕ. ಮಕ್ಕಳ ನಾಟಕಗಳಲ್ಲಿ ಇದು ಅವರ ಮೊದಲ ನಾಟಕ ಅಂತಲೂ ಹೇಳಬಹುದು. ಸರಳ ಸಂಭಾಷಣೆಯಿಂದ ಕೂಡಿದೆ. ಒಂದು ಸುಂದರವಾದ ನಾಟಕ ಇದು. ಪ್ರಕೃತಿಯನ್ನು ಪ್ರಧಾನ ಪಾತ್ರವಾಗಿ ತೋರಿಸಲಾಗಿದೆ. ಮೇಘವನ್ನು ಸಹ ಒಂದು ಪಾತ್ರವನ್ನಾಗಿ ತೋರಿಸಲಾಗಿದೆ. ಗಿರಿಗಳು, ಕಾನನಗಳು ಎಲ್ಲವೂ ಪಾತ್ರಗಳಾಗಿ ಈ ನಾಟಕದಲ್ಲಿ ಕಾಣಿಸಿಕೊಳ್ಳುತ್ತೆ. ಪ್ರಕೃತಿ ಪ್ರೇಮವೇ ಇಲ್ಲಿನ ಸ್ಥಾಯಿ ಅಂಶ. ಹರಿಯುವ ನದಿಗಳನ್ನು, ಗಿರಿಯಾಚೆಯ ಪ್ರದೇಶವನ್ನು, ಮೋಡದ ಮೇಲೇರಿ ನೋಡುವ ಕವಿಯ ಶಿಶುತ್ವದ ಮುಗ್ಧ ದೃಷ್ಟಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಮೋಡದ ಮೇಲೇರುವ ಶಿಶು ಸಹಜವಾದ ಬಯಕೆಯ ಜೊತೆಗೆ ಕವಿಯ ಕಲ್ಪನಾ ರಮ್ಯತೆ ಸಹ ಈ ನಾಟಕದಲ್ಲಿ ಸೇರಿಕೊಂಡಿದೆ. ಮೋಡ, ಕಾಡು, ಬೆಟ್ಟ ಮೊದಲಾದ ಪ್ರಕೃತಿ ರೂಪಗಳೇ ಇಲ್ಲಿ ಪಾತ್ರವಹಿಸಿದೆ. ಬಾಲರಿಗಾಗಿಯೇ ಬರೆದ ನಾಟಕ ಇದು, ಹಾಗೂ ಬಾಲಕನೇ ನಾಟಕದ ವಸ್ತು. ಕುವೆಂಪುರವರ ಮತ್ತೊಂದು ನಾಟಕ ನನ್ನ ಗೋಪಾಲ. ಇದು ಹೊಸ ಬಗೆಯ ಮಕ್ಕಳ ನಾಟಕ. ಭಕ್ತಿಯ ಉದಾತ್ತ ತತ್ವವನ್ನು ಇಲ್ಲಿ ಸರಳ ಸುಂದರವಾಗಿ ಮಕ್ಕಳಿಗೂ ದೊಡ್ಡವರಿಗೂ ಸುಲಭವಾಗಿ ಅರ್ಥವಾಗುವಂತೆ ಈ ನಾಟಕವನ್ನು ಚಿತ್ರಿಸಲಾಗಿದೆ. ದೇವರನ್ನು ಒಲಿಸಿಕೊಳ್ಳಲು ವೇದಗಳಾಗಲಿ, ಆಗಮಗಳಾಗಲಿ, ಶಾಸ್ತ್ರಗಳಾಗಲಿ, ಮಂತ್ರೋಚ್ಚಾರಣೆಯಾಗಲಿ ಬೇಕಾಗಿಲ್ಲ. ನಿರ್ಮಲ ಮನಸ್ಸಿನ ಭಕ್ತಿ ಇದ್ದರೆ ಸಾಕು ಎಂಬುದನ್ನು ಈ ನಾಟಕ ಪ್ರತಿಬಿಂಬಿಸುತ್ತೆ. ಶ್ರೀಕೃಷ್ಣನ ಸಾಕ್ಷಾತ್ಕಾರ ವಿಧವೆಯಾದ ತಾಯಿಗೂ ಬಾಲಕ ಗೋಪಾಲನಿಗೂ ಈ ನಾಟಕದಲ್ಲಿ ಲಭ್ಯವಾಗುತ್ತೆ. ಗೋಪಾಲನಿಗೆ ನೇರ ಸಾಕ್ಷಾತ್ಕಾರ ಲಭ್ಯ ಆದರೆ ಅವನ ತಾಯಿಗೆ ಅದು ಪರೋಕ್ಷವಾಗಿ ಆಗುತ್ತೆ. ಇದು ಈ ನಾಟಕದ ಒಂದು ಸಾರಾಂಶ. ಕುವೆಂಪುರವರ ಮತ್ತೊಂದು ನಾಟಕ ಜಲಗಾರ. ಅವರ ಸ್ವತಂತ್ರ ಮತ್ತು ಸಾಮಾಜಿಕ ನಾಟಕಗಳಲ್ಲಿ ಈ ನಾಟಕ ಪ್ರಮುಖವಾದದ್ದು. ಒಂದು ವರ್ಣಾಶ್ರಮ ವ್ಯವಸ್ಥೆಯ ಉಗ್ರ ವಿರೋಧದ ಪ್ರತಿಮಾ ವಿಧಾನ ಈ ನಾಟಕ. ಜಲಗಾರನೊಬ್ಬ ಶಿವನ ಗುಡಿಯಲ್ಲಿ ದೇವರ ಆರಾಧನೆಗಿಂತ ಕರ್ಮಕ್ಕೆ ಒತ್ತು ಕೊಡುವ ಮಹಾಯೋಗಿ ಜಲಗಾರ. ಕರ್ಮವೇ ಆರಾಧನೆ, ಸೇವೆಯೇ ಪೂಜೆ, ಪೊರಕೆಯೇ ಅವನ ಆರತಿ ಅಂತ ಜಲಗಾರ ಹೇಳ್ತಾನೆ. ವೃತ್ತಿಯಲ್ಲಿ ಜಲಗಾರನಾದರೂ ಆಚರಣೆಯಲ್ಲಿ ಮಹಾನ್ ಜ್ಞಾನಿಯಾಗಿ ಆತ ಕಂಡುಬರುತ್ತಾನೆ. ಈ ಬಗೆಯ ಕರ್ಮಯೋಗಿಗಳು ಜಗತ್ತಿನಲ್ಲಿ ಸಾವಿರಾರು ಜನ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು. ಒಟ್ಟಿನಲ್ಲಿ ಜಲಗಾರ ದೇವಾಲಯಕ್ಕೆ ಹೋಗಲ್ಲ, ಆದರೆ ತನ್ನ ವ್ಯಕ್ತಿತ್ವದಿಂದ ತಾನೇ ದೈವತ್ವವನ್ನು ಪಡೆದಿರ್ತಾನೆ. ದೇವರೇ ಅವನ ಹತ್ರಕ್ಕೆ ಬರ್ತಾನೆ. ಕಾಯಕಕ್ಕೆ ಅಪಾರ ಮಹತ್ವವನ್ನು ಕೊಟ್ಟ ಈ ಕರ್ಮಯೋಗಿ ಎಲ್ಲ ತತ್ವಜ್ಞಾನಿಗಳಿಗಿಂತ ಮಿಗಿಲು ಅಂತ ಈ ನಾಟಕ ಹೇಳುತ್ತೆ. ಈಗ ನಾವು ತಿಳಿದುಕೊಳ್ಳುವ ಕುವೆಂಪುರವರ ಕೊನೆಯ ನಾಟಕ ಈ ಘಟಕದಲ್ಲಿ ಬಲಿದಾನ. ಬಲಿದಾನ ಭರತಖಂಡದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಂಕಣಬದ್ಧವಾಗುವುದನ್ನು ಕವಿ ಇಲ್ಲಿ ಪ್ರತಿಮಾ ವಿಧಾನದಲ್ಲಿ ಚಿತ್ರಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಬಲಿದಾನ 3 ದೃಶ್ಯಗಳಿವೆ ಇದರಲ್ಲಿ. ಈ ನಾಟಕದಲ್ಲಿ ಭಾರತ ಸುತ ಮತ್ತು ಭಾರತಾಂಬೆಯರ ನಡುವಿನ ಸಂವಾದ ಇದೆ. ಪರಕೀಯರ ದಾಳಿಯಿಂದ ನಲುಗಿದ ಭಾರತಾಂಬೆ ತನ್ನ ಸಂಕಟವನ್ನು ಹೊರಹಾಕ್ತಾಳೆ. ಮೊದಲನೆಯ ದೃಶ್ಯದಲ್ಲಿ ಆಂಗ್ಲರ ದಬ್ಬಾಳಿಕೆ ಇದೆ. ಎರಡನೇ ದೃಶ್ಯದಲ್ಲಿ ಭಾರತಾಂಬೆಯನ್ನು ವರ್ಣಿಸುವ ವಂದೇ ಮಾತರಂ ಗೀತೆಯ ಅರ್ಥ ಇದೆ. ಮತ್ತು ಮೂರನೇ ದೃಶ್ಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದುದರ ನಿರೂಪಣೆ ಇದೆ. ಹೀಗೆ ಬಲಿದಾನ ದೇಶಭಕ್ತಿಯನ್ನು ಸೂಸುವ ಒಂದು ನಾಟಕ ಅಂತ ಹೇಳಬಹುದು. ಹೀಗಾಗಿ ನಾವು ಕುವೆಂಪುರವರ ಹಲವಾರು ವೈವಿಧ್ಯಮಯ ನಾಟಕಗಳ ಬಗ್ಗೆ ತಿಳ್ಕೊಂಡ್ವಿ. ಕೆಲವು ನಾಟಕಗಳ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಕನ್ನಡ ಸಾಹಿತ್ಯ, ಅದರಲ್ಲೂ ಕನ್ನಡ ನಾಟಕ ಸಾಹಿತ್ಯ ಹಿನ್ನೆಲೆಯಲ್ಲಿ ಕುವೆಂಪುರವರ ನಾಟಕಗಳು ಬಹಳ ಮಹತ್ವದ ಕೃತಿಗಳಾಗಿವೆ. ವೇದೋಪನಿಷತ್ತು, ಪುರಾಣ, ಇತಿಹಾಸ ಈ ತರಹದ ವಸ್ತುಗಳನ್ನು
ಆಧುನಿಕ ಸಂವೇದನೆಯ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ದೃಷ್ಟಿಯಿಂದ ಅವುಗಳನ್ನು ಪುನರ್ ವ್ಯಾಖ್ಯಾನಿಸಿ ಬರೆದ ಗಮನಾರ್ಹ ನಾಟಕಗಳು ಈ ಕುವೆಂಪುರವರ ನಾಟಕಗಳು. ವಸ್ತು, ಪಾತ್ರ, ತಂತ್ರ, ಭಾಷೆ ಮತ್ತು ಆಶಯಗಳ ದೃಷ್ಟಿಯಿಂದ ಇನ್ನಿತರ ಕನ್ನಡ ನಾಟಕಗಳಿಗಿಂತ ಈ ನಾಟಕಗಳು ಭಿನ್ನವಾಗಿ ಕಾಣಿಸುತ್ತೆ. ನಾವು ತಿಳಿದುಕೊಳ್ಳಲಿರುವ ಮತ್ತೊಬ್ಬ ನಾಟಕಕಾರರು ಎ.ಎನ್. ಮೂರ್ತಿರಾವ್. ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಇವರು 1900 ಜೂನ್ 16 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳದಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ, ಪ್ರೌಢಶಾಲೆಯ ಶಿಕ್ಷಣವನ್ನು ಮೈಸೂರಿನ ವೆಸ್ಟರ್ನ್ ಮಿಷನ್ ಶಾಲೆಯಲ್ಲಿ, ಇಂಗ್ಲಿಷ್ MA ಪದವಿಯನ್ನು ಮಹಾರಾಜ ಕಾಲೇಜಿನಲ್ಲಿ ಪಡೆದರು. ನಂತರ ಮಹಾರಾಜ ಕಾಲೇಜು, ಬೆಂಗಳೂರಿನ ಆಚಾರ್ಯ ಪಾಠಶಾಲೆ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿ ನಿವೃತ್ತರಾಗ್ತಾರೆ. ಅವರು ಜನಪ್ರಿಯ ಪ್ರಾಧ್ಯಾಪಕರಷ್ಟೇ ಅಲ್ಲದೆ ಕನ್ನಡದ ಉತ್ತಮ ಪ್ರಬಂಧಕಾರರು, ಕಥೆಗಾರರು, ವಿಮರ್ಶಕರು, ಮಹತ್ವದ ಅನುವಾದಕಕಾರರು ಆಗಿ ಪ್ರಖ್ಯಾತರಾಗಿದ್ದಾರೆ. ಅನೇಕ ಲಲಿತ ಪ್ರಬಂಧಗಳು, ವ್ಯಕ್ತಿಚಿತ್ರ ಪತ್ರ ಸಾಹಿತ್ಯವು, ಪ್ರವಾಸ ಕಥನವು, ರೂಪಾಂತರ ನಾಟಕಗಳು ಇವರ ಕೃತಿಗಳು. ಇವರ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ 1979 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪ್ರವಾಸ ಕಥನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅವರ ಸಮಗ್ರ ಸಾಹಿತ್ಯವನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಅವರಿಗೆ ಪಂಪ ಪ್ರಶಸ್ತಿಯನ್ನು, ಕನ್ನಡ ವಿಶ್ವವಿದ್ಯಾನಿಲಯ ಅವರಿಗೆ ಕನ್ನಡ ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ನಾಟಕಗಳ ವಿಷಯ ಬಂದರೆ ಇವರ 3 ನಾಟಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ 3 ಸಹ ಅನುವಾದ ನಾಟಕಗಳು. ಮೊದಲನೆಯದು ಆಷಾಢಭೂತಿ. 1932 ಇದನ್ನು ರಚಿಸಿದ್ದಾರೆ ಮೂರ್ತಿರಾಯರು. ಇದು ಫ್ರೆಂಚ್ನ ಮೋಲಿಯರ್ ಎಂಬ ನಾಟಕಕಾರನ ತಾರ್ತೂಫ್ ಎಂಬ ನಾಟಕದ ರೂಪಾಂತರ ಆಗಿದೆ. ಇದರಲ್ಲಿ ಪಾತ್ರಗಳ ಹೆಸರುಗಳನ್ನು ಸಹ ದೇಶೀಯಗೊಳಿಸಲಾಗಿದೆ. ಇದೊಂದು ವಿಡಂಬನಾತ್ಮಕ ಕೃತಿ ಆದರೂ ವಿನೋದವನ್ನೇ ತನ್ನ ಮೂಲೋದ್ದೇಶವನ್ನಾಗಿ ಇಟ್ಟುಕೊಂಡರೂ ಸಮಾಜದ ಗಂಭೀರ ಸಮಸ್ಯೆ ಮತ್ತು ವ್ಯಕ್ತಿಗಳ ಕಪಟತನ, ಬೂಟಾಟಿಕೆ, ಸೋಗಲಾಡಿತನವನ್ನು ಎಳೆಯಾಗಿ ಬಿಡಿಸಿ ತೆರೆದಿಡುತ್ತೆ. ಇದರ ಕಥೆ ಏನು ಅಂದರೆ, ಒಬ್ಬ ಪಡಪೋಸಿ ಸುಬ್ಬಶಾಸ್ತ್ರಿ ಎಂಬುವನು, ಆಷಾಢಭೂತಿ ಅವನು ಸಭ್ಯತೆಯ ಸೋಗು ಹಾಕಿಕೊಂಡು ಮರ್ಯಾದೆಯಾಗಿದ್ದ, ನೆಮ್ಮದಿಯಾಗಿದ್ದ, ಗೌರವಾನ್ವಿತ ಸಂಪ್ರದಾಯಸ್ಥ ಕುಟುಂಬವನ್ನು ಪ್ರವೇಶಿಸಿ ಅಲ್ಲಿ ರಾದ್ಧಾಂತವನ್ನೇ ಉಂಟು ಮಾಡ್ತಾನೆ. ಈ ಸುಬ್ಬಶಾಸ್ತ್ರಿ ಮನೆಯ ಯಜಮಾನರಾದ ಶಂಕರಪ್ಪ ಮತ್ತು ಆತನ ತಾಯಿ ಪಾರ್ವತಮ್ಮರನ್ನು ಮಾತಿನ ಮೋಡಿ ಮಾಡಿ ಆ ಮನೆಯನ್ನು ಹೊಕ್ಕಿ ಅವರ ಮನೆಯ ಪಾಸ್ತಿಯನ್ನು ಕಬಳಿಸಲು ಪ್ರಯತ್ನಿಸುವಷ್ಟೇ ಅಲ್ಲದೆ ಶಂಕರಪ್ಪನ ಹೆಂಡತಿಯ ಮೇಲೂ ಸಹ ಕಣ್ಣು ಹಾಕ್ತಾನೆ. ಇವನ ಮಾತಿಗೆ ಮರುಳಾಗಿ ಶಂಕರಪ್ಪ ತನ್ನ ಸಮಸ್ತ ಆಸ್ತಿಯನ್ನು ಶಾಸ್ತ್ರಿಗೆ ಹೆಸರಿಗೆ ಬರೆದುಕೊಟ್ಬಿಡ್ತಾನೆ. ಹಾಗೂ ತನ್ನ ಮಗಳು ಲಲಿತೆಯನ್ನು ಆ ಶಾಸ್ತ್ರಿಗೆ ಮದುವೆ ಮಾಡಿಕೊಡಲು ಮುಂದಾಗ್ತಾನೆ. ಆದರೆ ಈ ಸುಬ್ಬಶಾಸ್ತ್ರಿಯ ನಿಜ ಗುಣವನ್ನು ಅರಿತ ಶಂಕರಪ್ಪನ ಹೆಂಡತಿ ಶಾರದೆ ಅವನ ಮೇಲೆ ಪ್ರೇಮವಿದೆ ಅನ್ನೋ ಒಂದು ನಾಟಕ ಮಾಡಿ, ಸಂಚು ಮಾಡಿ ಅವನ ನಿಜ ಬಣ್ಣವನ್ನು ಹೊರತಂದು ತನ್ನ ಗಂಡನ ಮುಂದೆ ನಿಲ್ಲಿಸ್ತಾನೆ. ಆಗ ಶಂಕರಪ್ಪ ಅವನನ್ನು ಹೊರಹಾಕಲು ಯತ್ನಿಸಿದಾಗ ಶಾಸ್ತ್ರಿ ದಾನಪತ್ರವನ್ನು ತೋರಿಸಿ ಈ ಮನೆ ನನ್ನದೇ ಅಂತ ವಾದಿಸ್ತಾನೆ. ಆದರೆ ಹಿಂದೆ ಮಾಡಿದ ತಪ್ಪಿನಿಂದ ಸುಬ್ಬಶಾಸ್ತ್ರಿಯು ಪೊಲೀಸವರಿಗೆ ಅತಿಥಿಯಾಗ್ತಾನೆ. ಅವನು ಬಂಧನಕ್ಕೊಳಗಾಗ್ತಾನೆ. ಕೊನೆಗೆ ಶಂಕರಪ್ಪನ ಸಂಸಾರ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ನೆಮ್ಮದಿಯ ದಿನಗಳಿಗೆ ವಾಪಸ್ ಬರ್ತಾರೆ. ಈ ನಾಟಕದ ಭಾಷೆ ಸರಳ, ಸುಲಲಿತ, ನಿರರ್ಗಳವಾಗಿತ್ತು. ಮೈಸೂರು ಸೀಮೆಯ ತಿಳಿಗನ್ನಡದ ಆಡುಭಾಷೆಯಾಗಿದೆ. ಫ್ರೆಂಚ್ ಮೂಲದಲ್ಲಿನ ಕಾವ್ಯಮಯ ಭಾಷೆಯು ಕನ್ನಡದ ರಂಗಭಾಷೆಯಾಗಿ ಮೈ ತಳೆದುಕೊಂಡಿದೆ. ಫ್ರೆಂಚ್ ನಾಟಕ ಸಂವಿಧಾನವನ್ನು ಆಧಾರವಾಗಿಟ್ಟುಕೊಂಡು
ನಮ್ಮ ಸಮಾಜ ಸ್ಥಿತಿಗೆ ಹೊಂದಿಕೊಳ್ಳುವಂತೆ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಇದನ್ನು ನಮ್ಮದೇ ಆದ ನಾಟಕ ಎನ್ನುವ ರೀತಿಯಲ್ಲಿ ಮೂರ್ತಿರಾಯರು ಬರೆದಿದ್ದಾರೆ. ಆಷಾಢಭೂತಿ ಎನ್ನುವ ನಾಟಕ. ಮೂರ್ತಿರಾಯರ ಮತ್ತೊಂದು ನಾಟಕ ಬನಿಯ ಮಹನೀಯವಾದದ್ದು. ಇದು ಕೂಡ ಫ್ರೆಂಚ್ ನಾಟಕಕಾರ ಮೋಲಿಯರ್ನ ಲೆ ಬೋರೋಜಿಸಮ್ ಜೆಂತಿಹೋಮ್ ಎಂಬ ನಾಟಕದ ಕನ್ನಡದ ಅನುವಾದ. ಈ ನಾಟಕದಲ್ಲಿ ಹೆಸರುಗಳನ್ನು ಹಾಗೆ ಉಳಿಸಿಕೊಳ್ಳಲಾಗಿದೆ, ಅನುವಾದ ಮಾಡಲಾಗಿದೆ ಅಷ್ಟೇ. ಈ ನಾಟಕದ ಕಥೆ ಏನು ಅಂದರೆ, ಶ್ರೀಮಂತ ರಸಿಕ ವರ್ತಕನಾದ ಜೋರ್ಡಾನ್ ಬಹಳ ಕೊಬ್ಬು ಉಳ್ಳವನು, ಬುದ್ಧಿ ಕಡಿಮೆ ಇರುವವನು, ತಾನೇ ಜೆಂಟ್ಲ್ಮನ್, ತಾನೇ ಘನತೆವೆತ್ತ ಏಕಮಾತ್ರ ವ್ಯಕ್ತಿಯಿಂದ ಭ್ರಮಿಸಿರ್ತಾನೆ. ಅವನು ಸಕಲ ಕಲಾವಲ್ಲಭನಾಗಬೇಕು ಅಂತ ನೃತ್ಯ, ಸಂಗೀತ, ಸಾಹಿತ್ಯ, ಕತ್ತಿವರಸೆ, ತತ್ವಶಾಸ್ತ್ರ ಮತ್ತು ಪಂಚಾಂಗಶಾಸ್ತ್ರ ಮೊದಲಾದ ವಿದ್ಯೆಗಳಲ್ಲಿ ಪಾರಂಗತನಾಗಬೇಕೆಂದು ಆಯಾ ಕ್ಷೇತ್ರದ ಪರಿಣಿತರನ್ನು ನೇಮಿಸಿಕೊಳ್ತಾನೆ. ಈ ಥರ ನೇಮಕವಾಗಿ ಗುರುಗಳಾಗಿ ಬರೋರು ಸಹ ಸೋಗಲಾಡಿಗಳು ಮತ್ತು ಮೂರ್ಖರು. ಇವರು ಜೋರ್ದಾನನಿಗೆ ಏನನ್ನೂ ಕಲಿಸದೆ ಅವನನ್ನು ಭ್ರಮೆಯಲ್ಲಿ ಸಿಕ್ಕಿಸ್ತಾರೆ. ಅವರು ತಮ್ಮೊಳಗೆ ಕಾದಾಡ್ತಾರೆ. ಈ ಜೋರ್ದಾನ್ ಸಹ ತನ್ನ ಸಿರಿವಂತಿಕೆಯಿಂದ ಕುರುಡಾಗಿ ಡೋರಿಯನ್ ಎಂಬ ಶ್ರೀಮಂತ ಮಹಿಳೆಯನ್ನು ಪಡೆಯಲು ಹಪಹಪಿಸ್ತಾನೆ. ಹೀಗೆ ಮೂರ್ಖ ಹಾಗೂ ಕೆಟ್ಟ ದಾರಿಯಲ್ಲಿ ಹೋಗುವ ಜೋರ್ಡಾನನ್ನು ಒಳಗೊಳಗೆ ವ್ಯವಸ್ಥಿತವಾಗಿ ಒಳಸಂಚು ಮಾಡಿ ಅವನನ್ನು ಮೋಸ ಮಾಡಬೇಕು ಅಂತ ದುರುಳರು ಸಂಚು ಹೂಡ್ತಾರೆ. ಆ ಸಂಚು ಗೆದ್ದು ಅವನು ಮೊದಲಿಗಿಂತ ಹೆಚ್ಚು ಮೂರ್ಖನಾಗಿ ಮಾನಸಿಕವಾಗಿ ಗೋಜಲಿಗೆ ಸಿಲುಕಿದ ವ್ಯಕ್ತಿಯೂ ಆಗಿ ಹೊರಹೊಮ್ಮುವುದು ನಾಟಕದ ಕತೆ. ಹೀಗೆ ದುಡ್ಡು ಮತ್ತು ಹಣ ಇರುವವನು, ತಾನೇ ಸರ್ವಸ್ವವನ್ನೂ ಬಲ್ಲವನು, ಅವನಿಗೆ ಏನು ಬೇಕಾದರೂ ಸಿಗುತ್ತೆ ಅನ್ನುವ ಅಂತಹ ವ್ಯಕ್ತಿ ಕೊನೆಗೆ ಹೇಗೆ ಎಲ್ಲವನ್ನೂ ಕಳ್ಕೊಳ್ತಾನೆ ಅನ್ನೋದು ಈ ನಾಟಕ ತೋರಿಸುತ್ತೆ. ಇನ್ನು ಮೂರ್ತಿರಾಯರ ಮೂರನೆಯ ನಾಟಕ ಚಂಡಮಾರುತ. ಇದು ಶೇಕ್ಸ್ಪಿಯರ್ನ ದ ಟೆಂಪೆಸ್ಟ್ ಎಂಬ ನಾಟಕದ ಕನ್ನಡದ ಭಾಷಾಂತರ. ಇಲ್ಲಿ ಸಹ ಹೆಸರುಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಮೂರ್ತಿರಾಯರು. ಇದೊಂದು ಗಂಭೀರ ನಾಟಕ ಅಂತ ಆದರೂ ಸಹ ಹಲವಾರು ವೈನೋದಿಕ ಸನ್ನಿವೇಶಗಳನ್ನು ಹೊಂದಿದೆ. ಇಲ್ಲಿ ಚಿತ್ರಿಸಿರುವ ಉಷ್ಣವಲಯದ ದ್ವೀಪದಲ್ಲಿ ವಾಸಿಸುವ ಕ್ಯಾಟಿಬಾನ್ ಪಾತ್ರ ಒಂದು ಅದ್ಭುತವಾದ ಪಾತ್ರ. ಹಲವಾರು ಪಾತ್ರಗಳು ಈ ಚಂಡಮಾರುತದ ಆಸರೆಯಲ್ಲಿ ಹಾದು ಹೋಗುವಂಥದ್ದು. ಪ್ರಾಸ್ಟರೋನ ಮಂತ್ರಶಕ್ತಿಯ ಪ್ರಭಾವದಿಂದ ಸಮುದ್ರದಲ್ಲಿ ಬಿರುಗಾಳಿ ಎದ್ದು ಚಂಡಮಾರುತ ಬಂದು ದಿಕ್ಕು ಕಾಣದೆ ಪ್ರಯಾಣಿಕರು ನೀರಿಗೆ ಧುಮುಕ್ತಾರೆ. ಮುಳುಗಿ ಹೋಗಬೇಕಾಗಿದ್ದ ಹಡಗು ಆಶ್ಚರ್ಯಕರ ಎನ್ನುವ ರೀತಿಯಲ್ಲಿ ಸುಸ್ಥಿತಿಯಲ್ಲೇ ಇರುತ್ತೆ. ಇಲ್ಲಿ ಹಲವರ ಪ್ರೇಮ ಪ್ರಣಯಗಳು ಸಹ ವಿವಾಹದಲ್ಲಿ ಮುಕ್ತಾಯ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಪಾತ್ರಗಳು, ಸನ್ನಿವೇಶಗಳು ಸುಖಾಂತದಲ್ಲಿ ಈ ನಾಟಕ ಮುಕ್ತಾಯವಾಗುತ್ತೆ. ಹೀಗೆ ಮೂರ್ತಿರಾಯರು ಅನುವಾದಿಸಿದ 3 ನಾಟಕಗಳು ಅತ್ಯಂತ ಶ್ರೇಷ್ಠ ಕೃತಿಗಳಾಗಿದ್ದು, ಪಾತ್ರ, ಭಾಷೆ, ತಂತ್ರ, ಸನ್ನಿವೇಶ ಮತ್ತು ಆಶಯ ಮೊದಲಾದವುಗಳ ದೃಷ್ಟಿಯಿಂದ ಭಾರತೀಯ ಪರಿಸರಕ್ಕೆ ಹೊಂದುವಂತೆ ಕನ್ನಡೀಕರಣಗೊಂಡಿದೆ. ಮೊದಲನೇ ನಾಟಕದಲ್ಲಿ ಹೆಸರುಗಳನ್ನು ಬದಲಾಯಿಸಿದ್ರು, ಆಷಾಢಭೂತಿಯಲ್ಲಿ ಹೆಸರುಗಳನ್ನು ಬದಲಾಯಿಸಿದ್ರು. ಇನ್ನೆರಡು ನಾಟಕಗಳಲ್ಲಿ ಮೂಲದ ಹೆಸರುಗಳನ್ನೇ ಇಟ್ಟುಕೊಂಡರೂ ಸಹ ಭಾಷೆಯಲ್ಲಿ, ಸಂಭಾಷಣೆಯಲ್ಲಿ ಕನ್ನಡೀಕರಣ ಆಗಿರೋದನ್ನು ನಾವು ನೋಡಬಹುದು. ಈಗ ಕನ್ನಡ ನವೋದಯ ಸಾಹಿತ್ಯ ಪರಂಪರೆಯ ಒಬ್ಬ ಪ್ರಮುಖ ನಾಟಕಕಾರರಾದ ಪರ್ವತವಾಣಿ ಇವರ ನಾಟಕಗಳ ಬಗ್ಗೆ ತಿಳ್ಕೊಳ್ಳೋಣ. ಕೈಲಾಸಂ ತರುವಾಯ ಇವರೇ ಸಾಮಾಜಿಕ ನಾಟಕಗಳ ಸೃಷ್ಟಿಕರ್ತರಲ್ಲಿ ಅಗ್ರಗಣ್ಯರು. ಪರ್ವತವಾಣಿಯವರ ನಾಟಕಗಳ ಭಾವ, ಶೈಲಿ, ಭಾಷೆ
ಕೈಲಾಸಂ ಕೃತಿಗಳ ಪಡಿಯಚ್ಚಿನಂತಿತ್ತು. ಅವರ ನಾಟಕಗಳಲ್ಲಿ ಕೈಲಾಸಂರ ವಾಣಿ ಪ್ರತಿಧ್ವನಿತವಾಗುವುದನ್ನು ನಾವು ನೋಡಬಹುದು. ಸಾಮಾಜಿಕ ಜೀವನವನ್ನು ಆಳವಾಗಿ ಇಳಿದು ನೋಡಬಲ್ಲ ಉದಾರ ಮನೋಧರ್ಮದಿಂದ ಗ್ರಹಿಸಿಕೊಳ್ಳುವ ಮೂಲಕ ತಮ್ಮ ವಿಚಾರದ ಒರೆಗಲ್ಲಿನಲ್ಲಿ ಉಜ್ಜಿ ಹಾಸ್ಯಮಯ ದಾಟಿಯಲ್ಲಿ ನಿರೂಪಿಸಿ ಹೃದಯವನ್ನು ಕರಗಿಸಬಲ್ಲ ನಾಟಕಗಳನ್ನು ಪರ್ವತವಾಣಿಯರು ನೀಡಿದ್ದಾರೆ. ನಗೆ ವಿಷಾದ ಮೂಲಕ ಬದುಕಿನ ಬವಣೆಗಳನ್ನು ತಮ್ಮ ನಾಟಕಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಪರ್ವತವಾಣಿಯವರು. ಅವರು ಬರೆದಿರುವ 4 ನಾಟಕಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾವುದು ಆ 4 ನಾಟಕಗಳು? ಉಂಡಾಡಿ ಗುಂಡ, ವಿಪರ್ಯಾಸ, ಬಣ್ಣದ ಗೊಂಬೆ, ಮೀನಾ ಮದುವೆ. ಮೊದಲನೇದಾಗಿ ಉಂಡಾಡಿ ಗುಂಡ. ಇದು ಪಶ್ಚಿಮದ ಆಲಿವರ್ ಗೋಲ್ಡ್ ಸ್ಮಿತ್ನ ಶಿ ಸ್ಟೂಪ್ಸ್ ಟು ಕಾಂಕರ್ ಈ ನಾಟಕದ ರೂಪಾಂತರ ಛಾಯೆ ಇರುವ ನಾಟಕ. ಆದರೆ ಮೂಲ ನಾಟಕದ ಟಾನಿ ಹಂಪ್ಕಿನ್ಗೂ ಈ ಉಂಡಾಡಿ ಗುಂಡದ ಗುಂಡನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಗುಂಡ ತಂದೆಯ ತಿರಸ್ಕಾರಕ್ಕೆ ಪ್ರತೀಕಾರ ಮಾಡೋ ಹೊರಟು ಕೊನೆಯಲ್ಲಿ ಅವನ ಬುದ್ಧಿ ಮತ್ತು ಕೌಶಲ್ಯಕ್ಕೆ ಪ್ರೇಕ್ಷಕರ ಮೆಚ್ಚುಗೆ ಪಡಿತಾನೆ. ಈ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಗುಂಡ ಅವನಿಗೆ 2 ಅಕ್ಕ ತಂಗಿರಿರ್ತಾರೆ. ಒಬ್ಬ ಸಹೋದರಿ ಪದ್ಮ. ಆ ಪದ್ಮಳನ್ನು ನೋಡೋದಕ್ಕೋಸ್ಕರ ರಾಮು ಅನ್ನೋನು ಬರ್ತಾನೆ. ಆದರೆ ಗುಂಡ ಅವನಿಗೆ ಭ್ರಮೆ ಉಂಟು ಮಾಡಿ ಈ ಮನೆಯನ್ನು ಹೋಟೆಲ್ಲು ಅನ್ನೋ ಥರ ಅವನಿಗೆ ಭ್ರಮಿಸೋ ಥರ ಮಾಡ್ತಾನೆ. ಆಗ ಆ ಮನೆಯಲ್ಲಿ ರಾಮು ಮನಸೋಇಚ್ಛೆ ವರ್ತಿಸ್ತಾನೆ. ಹೀಗೆ ನಾಟಕ ಹಲವಾರು ತಮಾಷೆ ಮತ್ತು ಹಾಸ್ಯದ ಸನ್ನಿವೇಶಗಳನ್ನು ಒಳಗೊಂಡಿದೆ. ಇಲ್ಲಿನ ಗುಂಡ ನಮ್ಮ ನಾಡಿನ ಒಬ್ಬ ಗುಂಡನ ಥರ ಕಾಣಿಸ್ತಾನೆ ಹೊರತು ಮೂಲ ನಾಟಕದ ಟಾನಿ ಥರ ನಮಗೆ ಅನಿಸೋದೇ ಇಲ್ಲ. ಇದೊಂದು ಹಾಸ್ಯ ನಾಟಕ. ಇನ್ನು ಎರಡನೆಯ ನಾಟಕ ಪರ್ವತವಾಣಿಯವರದು ವಿಪರ್ಯಾಸ. ಇದು ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಹೆರರ್ಸ್ನ ರೂಪಾಂತರ ನಾಟಕ. ಆದರೆ ಅರ್ಥಾರ್ಥ ಸಂಬಂಧ ಇಲ್ಲ ಅಂತ ಹೇಳಬಹುದು. ಭಾರತೀಯ ಪರಿಸರ ಸಂವೇದನೆಯಿಂದ ಈ ನಾಟಕ ಸ್ವತಂತ್ರ ನಾಟಕ ಅನ್ನೋ ಹಾಗೆ ಕಂಡುಬರುತ್ತೆ. ಈ ನಾಟಕದಲ್ಲಿ ರಾಜ ಅಂತ ಒಬ್ಬ ಇರ್ತಾನೆ. ಇಡೀ ನಾಟಕದಲ್ಲಿ ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಈ ರಾಜ ಮತ್ತು ಒಬ್ಬ ಇನ್ಸ್ಪೆಕ್ಟರ್ಗೆ ಒಂದೇ ರೂಪ ಇರುತ್ತೆ, ಇಬ್ಬರು ಒಂದೇ ಥರ ಕಾಣಿಸ್ತಾರೆ. ಈ ನಾಟಕದ ರಾಜ ಚುರುಕು ಬುದ್ಧಿಯಾಗಿರ್ತಾನೆ, ಒಳ್ಳೆ ಧೈರ್ಯಶಾಲಿಯಾಗಿರ್ತಾನೆ. ಜವಾನ್ ರಂಗಪ್ಪ ಅವನನ್ನು ಇನ್ಸ್ಪೆಕ್ಟರ್ ಅಂತ ಅಂದ್ಕೊಂಡು ಏನೇನೋ ಹೇಳ್ತಾನೆ. ಅವನ ಮಾತು ಅರ್ಥ ಆಗದೆ ಇದ್ರೂ ರಾಜ ಧೈರ್ಯವಾಗಿ ವ್ಯವಹಾರ ಮಾಡ್ತಾನೆ. ಆದರೆ ಹುಡುಗಾಟ ಮಾಡೋದಕ್ಕೋಸ್ಕರ ಇನ್ಸ್ಪೆಕ್ಟರ್ ಮನೆಗೆ ಹೋಗ್ತಾನೆ. ಇನ್ಸ್ಪೆಕ್ಟರ್ ಹೆಂಡತಿ ಸಹ ಅವನನ್ನು ಗಂಡ ಅಂತ ಅಂದ್ಕೊಂಡು ಗಂಡನ ಥರ ನೋಡೋಕ್ಕೆ ಹೋದಾಗ ತಬ್ಬಿಬ್ಬಾಗಿ ತಾನು ಆಕೆಯ ಗಂಡ ಅಲ್ಲ ಅಂತ ಹೇಳ್ತಾನೆ. ಆದರೆ ಅವಳಿಗೆ ಗಂಡನಿಗೆ ಏನೋ ಆಗಿದೆ ಅಂತ ಹೇಳಿ ತನ್ನ ಸೋದರ ಮಾವ ಹುಚ್ಚಾಸ್ಪತ್ರೆಯಲ್ಲಿರೋ ಡಾಕ್ಟ್ರನ್ನ ಕರೆಸ್ಕೋತಾಳೆ. ಆಗ ಆತ ರಾಜನನ್ನು ಪರೀಕ್ಷಿಸ್ತಾ ಇರ್ತಾಳೆ. ಅದೇ ವೇಳೆ ರಾಜನ ತಂದೆ ತನ್ನ ಮಗನ ಥರನೇ ಇರೋ ಇನ್ಸ್ಪೆಕ್ಟರ್ನನ್ನು ಅದೇ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾನೆ, ತನ್ನ ಮಗನಿಗೂ ಏನೋ ಹುಚ್ಚಿಡಿದಿದೆ ಅಂತ. ಆಗ ಅಲ್ಲಿ ಎಲ್ಲರೂ ಸಮಾಲೋಚನೆ ಮಾಡಿ ಎಲ್ಲರ ಭ್ರಾಂತಿಯು ಹೋಗಿ ಎಲ್ಲವೂ ಸಂತೋಷಮಯವಾಗಿ ಮುಕ್ತಾಯ ಆಗುತ್ತೆ. ಈ ಇಡೀ ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೂ ನಗು ಉಕ್ಕಿ ಬರುತ್ತೆ. ಮೂಲದಿಂದ ಇದು ಒಂದು ಕಾಮಿಡಿ ಆಫ್ ಎರರ್ಸ್ ನಾಟಕದ ರೂಪಾಂತರ ಅಂತ ಹೇಳಿಕೊಂಡ್ರೂ ಸ್ವತಂತ್ರ ನಾಟಕದಂತೆ ಕಂಡುಬರುತ್ತೆ. ಇನ್ನು ಪರ್ವತವಾಣಿಯವರ ಮೂರನೆಯ ನಾಟಕ ಬಣ್ಣದ ಗೊಂಬೆ. ಇದು ಸಹ ಶಿರಿಡನ್ನಿನ ದ ಸ್ಕೂಲ್ ಆಫ್ ಸ್ಕ್ಯಾಂಡಲ್ ಎಂಬ ನಾಟಕದ ರೂಪಾಂತರ. ಮೂಲ ಕೃತಿಯ ರಸವತ್ತಾದ ಸನ್ನಿವೇಶಗಳನ್ನು ಆಯ್ದುಕೊಂಡು ಸ್ವತಂತ್ರ ರೀತಿಯಲ್ಲಿ ಈ ನಾಟಕದಲ್ಲಿ ಅದನ್ನು ತೋರಿಸಿದ್ದಾರೆ ಪರ್ವತವಾಣಿಯವರು. 60 ವರ್ಷದ ರಾಜರಾಯರಿಗೆ ಇಂದ್ರಿಯ ಚಾಪಲ್ಯ ಅಡಗಿರಲ್ಲ. ಅವರು ಎಳೆಯ ಹುಡುಗಿ ಅನಸೂಯಳನ್ನು ವಿವಾಹವಾಗ್ತಾರೆ. ಆದರೆ ಅಕ್ಕಪಕ್ಕದ ಮನೆಯವರು ಎಲ್ಲ ಕೆಟ್ಟ ಮನಸ್ಸಿನವರು, ಬೇರೆಯವರ ಬಾಳಲ್ಲಿ ತಮಾಷೆ ತಂದು ಅವರು ಮಜಾ ಮಾಡುವಂಥ
ಮನಸ್ಸಿನವರು ಈ ಅನಸೂಯವನ್ನು ಒಂದು ಅವಳಿಗೆ ಚುಚ್ಚಿ ನವನಾಗರಿಕತೆಯ ಶಿಖರದ ಮೇಲೆ ಕೂತಿರುವ ಒಂದು ಬಣ್ಣದ ಬೊಂಬೆಯನ್ನಾಗಿ ಮಾಡ್ತಾರೆ. ಈ ಅನಸೂಯ ಆನ್ಸಿಯಾಗಿ ಪರಿವರ್ತಲಾಗ್ತಾಳೆ. ರಾಜರಾಯ ಏನಾದರೂ ಮಾಡಿ ಹೆಂಡತಿಯನ್ನು ಒಲಿಸಿಕೊಳ್ಳಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿರ್ತಾನೆ. ಕೊನೆಗೆ ನಮ್ಮ ಬೊಂಬೆಗೆ ಸೀಮೆಯ ಬೊಂಬೆಯ ವೇಷವನ್ನು ಕಟ್ಟಿ ಕನ್ನಡಿಗರ ಮುಂದೆ ಕುಣಿಸಲು ಪಟ್ಟ ಪ್ರಯತ್ನ ಈ ನಾಟಕದಲ್ಲಿ ನಾವು ನೋಡಬಹುದು. ಇದು ಬಣ್ಣದ ಬೊಂಬೆ ನಾಟಕ. ಇನ್ನು 4ನೆಯ ನಾಟಕ ಮೀನಾ ಮದುವೆ. ಇದು ಪರ್ವತವಾಣಿಯವರ ಸ್ವತಂತ್ರ ನಾಟಕ. ಆಧುನಿಕ ಕಾಲದ ಬೆಡಗಿನ ಹುಡುಗಿ ಮೀನಾಳನ್ನು ಗಂಡಿನ ಕಡೆಯವರು ಬೇಡ ಅಂತಾರೆ. ಆಗ ಮೀನಾಳ ಅಣ್ಣ ಕಿಟ್ಟು ತಂಗಿಗೆ ಮೀನಾಳಿಗೆ ವೆಂಕಟಲಕ್ಷ್ಮಿಯ ವೇಷ ಹಾಕಿ ಅದೇ ಗಂಡಿನ ಕಡೆಯವರು ಒಪ್ಪಿಗೆಯಾಗುವಂತೆ ಮಾಡ್ತಾರೆ. ಅಂದರೆ ಬಾಹ್ಯಾಲಂಕಾರಗಳಿಗೆ ಹೆಚ್ಚು ಗಮನ ಕೊಟ್ಟು ಆಗದಿದ್ದ ಒಂದು ಸಂಬಂಧವನ್ನು ಹೇಗೆ ಆಗಿಸಬಹುದು ಅನ್ನೋದನ್ನು ತೋರಿಸುವುದೇ ಈ ನಾಟಕದ ಪ್ರಮುಖ ಆಶಯ. ಹೀಗೆ ಪರ್ವತವಾಣಿಯವರು ಕೈಲಾಸಂರವರ ಪ್ರತಿಭೆ ತಮ್ಮ ನಾಟಕಗಳಲ್ಲಿ ತೋರಿಸಿದ್ದಾರೆ. ಆಂಗ್ಲೋ ಕನ್ನಡ ಶೈಲಿಯಿಂದ ಹೊರಗೆ ಬಂದು ಮೀನಾ ಮದುವೆ, ಕೀಚಕ, ಕವಿಭಿಕ್ಷೆ, ಮೂಗುತಿ ಮೂಕುತಿ ಮೊದಲಾದ ಸ್ವತಂತ್ರ ನಾಟಕಗಳನ್ನು ಪರ್ವತವಾಣಿಯರು ರಚಿಸಿದ್ದಾರೆ. ನಗೆಯ ಮೂಲಕ ಮಧ್ಯಮ ವರ್ಗದ ಒಳಿತು ಕೆಡುಕಿನ ಬದುಕನ್ನು ವಿಡಂಬನಾತ್ಮಕವಾಗಿ ತೋರಿಸಿದ್ದಾರೆ ಅವರು ತಮ್ಮ ನಾಟಕಗಳಲ್ಲಿ. ಈಗ ಈ ಘಟಕದ ಕೊನೆಯಲ್ಲಿ ಮತ್ತೊಬ್ಬ ನಾಟಕಕಾರರಾದ ಗಿರೀಶ್ ಕರ್ನಾಡರ ನಾಟಕಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇ 19, 1938ರಂದು ಮಹಾರಾಷ್ಟ್ರದ ಮಾಥೆರಾನ್ನಲ್ಲಿ ಗಿರೀಶ್ ಕರ್ನಾಡರು ಜನಿಸಿದರು. ತಂದೆ ತಾಯಿ ರಘುನಾಥ್ ಕರ್ನಾಡ್ ಮತ್ತು ಕೃಷ್ಣಬಾಯಿ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಧಾರವಾಡ ಮತ್ತು ಮುಂಬೈ ಕಾಲೇಜುಗಳಲ್ಲಿ ನಡೆಯಿತು. ಉನ್ನತ ಶಿಕ್ಷಣ ಅಂದರೆ MA ಪದವಿಯನ್ನು ಆಕ್ಸ್ಫರ್ಡ್ನಲ್ಲಿ ಪಡೆದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಯುರೋಪಿಯನ್ ಸಂಸ್ಕೃತ ಮತ್ತು ದೇಶೀಯ ನಾಟಕ ಸಾಹಿತ್ಯ ರಂಗಪ್ರಯೋಗವು ತುಂಬ ದಟ್ಟ ಪ್ರಭಾವ ಪ್ರೇರಣೆ ಇದ್ದು, ಕಾಲಕ್ರಮೇಣ ಅವರು ರಚಿಸಿದ ನಾಟಕಗಳು ಕನ್ನಡ ಮಾತ್ರವಲ್ಲದೆ ಭಾರತ ನಾಟಕ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ಉಂಟು ಮಾಡಿತು. ಇವರಿಗೆ ರಾಜ್ಯ ಸರ್ಕಾರ, ದೇಶದ ಕೇಂದ್ರ ಸರ್ಕಾರ, ಅಂತಾರಾಷ್ಟ್ರೀಯ ಸರ್ಕಾರಗಳು ಹಲವಾರು ಪ್ರಶಸ್ತಿ ಸ್ಥಾನಮಾನಗಳನ್ನು ಕೊಟ್ಟು ಗೌರವಿಸಿದೆ. ಮುಖ್ಯವಾಗಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷತೆ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಹಲವು ಪ್ರಶಸ್ತಿಗಳ ಜೊತೆಗೆ ಇವರ ಚಲನಚಿತ್ರಗಳಿಗೆ ಸಹ ರಾಷ್ಟ್ರ ಪ್ರಶಸ್ತಿಗಳು ದೊರಕಿದೆ. ಗಿರೀಶ್ ಕರ್ನಾಡರು ಪುರಾಣ, ಇತಿಹಾಸ, ಜಾನಪದ ಕಥೆಗಳಿಂದ ಪ್ರೇರಣೆ ಪಡೆದು ಅವನ್ನು ಸಮಕಾಲೀನ ಬದುಕಿಗೆ ಪ್ರಸ್ತುತವಾಗುವಂತೆ ವಿಶಿಷ್ಟವಾದ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅದರಿಂದ ಒಂದು ಹೊಸ ರಕ್ತ ಸಂಚಾರವನ್ನು ಕನ್ನಡ ನಾಟಕ ಕ್ಷೇತ್ರದಲ್ಲಿ ಉಂಟು ಮಾಡಿದ್ದಾರೆ ಅಂತ ಹೇಳಬಹುದು. ಅತಿ ಅಂತರ್ಮುಖಿಯೂ ಅಲ್ಲದೆ ಅತಿ ಬಹಿರ್ಮುಖಿಯೂ ಅಲ್ಲದ ಒಂದು ಆರೋಗ್ಯಕರ ಸಮತೋಲನ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳಬಹುದು. ಅವರ ಮೊದಲ ನಾಟಕ 1961ರ ಯಯಾತಿ. ಇದರ ಕತೆ ವೇದ ಕಾಲದಷ್ಟೇ ಪ್ರಾಚೀನವಾದದ್ದು. ಆದರೆ ಇದರ ವ್ಯಾಖ್ಯಾನ ಮಹಾಭಾರತದ ಆದಿಪರ್ವದಲ್ಲಿ ಸಿಗುತ್ತೆ. ಈ ಮೂಲ ಕಥೆಯ ಕೆಲವು ವಿವರಗಳನ್ನು ಬದಲಾಯಿಸಿ ಮಹತ್ವದ ನಾಟಕವನ್ನು ಕರ್ನಾಡರು ರಚಿಸಿದ್ದಾರೆ. ಯೌವನ ಭೋಗಗಳಲ್ಲಿ ಸಾಫಲ್ಯವನ್ನು ಹಂಬಲಿಸುವ ಆಕಾಂಕ್ಷೆ ಹೊತ್ತ ಮನುಷ್ಯ ಜೀವಿಯ ವಿಫಲತೆ ಹಾಗೂ ಇದರ ಅರಿವು ನಾಟಕದ ಹೃದಯವಾಗಿದೆ. ಮುದುಕ ಯಯಾತಿ ತನ್ನ ಮಗ ಪುರುವಿನ ಜೊತೆ ವಯಸ್ಸನ್ನು ವಿನಿಮಯ ಮಾಡ್ಕೋತಾನೆ.
ಸ್ವಾರ್ಥಪೇರಿತವಾದ ಇಂತಹ ಅಸಹಜ ಕ್ರಿಯೆ ಎಲ್ಲ ದುರಂತಗಳಿಗೆ ಬೀಜವಾಗುತ್ತೆ. ಪುರುವಿನ ಹೆಂಡತಿ ಚಿತ್ರಲೇಖೆ ಆತ್ಮಹತ್ಯೆ ಮಾಡ್ಕೋತಾಳೆ. ಒಟ್ಟಿನಲ್ಲಿ ಈ ನಾಟಕ ಮನುಷ್ಯ ಸಾಹಸದ ದುರಂತ ಚಿತ್ರವೊಂದನ್ನು ರೂಪಿಸುವ ಹವಣಿಕೆಯಾಗಿದ್ದು, ಇಲ್ಲಿಯ ಪಾತ್ರಗಳೆಲ್ಲವೂ ಮನುಷ್ಯನ ಸಾಮಾನ್ಯ ಮಟ್ಟವನ್ನು ಮೀರುವ ಹಂಬಲವನ್ನಿಟ್ಟುಕೊಂಡು ಹೊರಟು, ಆದರೆ ಅವುಗಳ ದೌರ್ಬಲ್ಯದಿಂದಲೇ ಅವುಗಳ ಹಂಬಲ ಪೂರ್ತಿಯಾಗೋದಿಲ್ಲ ಅನ್ನೋದನ್ನು ದೃಢಪಡಿಸುತ್ತೆ. ಇನ್ನು ಕರ್ನಾಡರ ಎರಡನೆಯ ನಾಟಕ 1964ರಲ್ಲಿ ರಚಿತವಾದ ತುಘಲಕ್. ಈ ಕೃತಿ ಇತಿಹಾಸ ಪ್ರಸಿದ್ಧ ಮಹಮ್ಮದ್ ಬಿನ್ ತುಘಲಕ್ಕನ ಬದುಕಿನ ಏಳುಬೀಳಿನ ಚಿತ್ರಣವನ್ನು ಹೊಂದಿದೆ. ಇತಿಹಾಸವನ್ನಾಗಿ ನೋಡದೆ ಒಬ್ಬ ವ್ಯಕ್ತಿಯ ಮೂಲಕ ಇಡೀ ಸಮಾಜದ ಸಂಕ್ರಮಣಾವಸ್ಥೆಯನ್ನು ಶೋಧಿಸುವ ಪ್ರಯತ್ನ ಈ ನಾಟಕದಲ್ಲಿ ಕರ್ನಾಡರು ಮಾಡಿದ್ದಾರೆ. ಕನಸುಗಾರಿಕೆ ಮತ್ತು ವಾಸ್ತವದ ಘರ್ಷಣೆ ಈ ನಾಟಕದ ತಿರುಳು. ವಾಸ್ತವದ ಭೀಕರತೆ ತುಘಲಕ್ನ ಕನಸುಗಾರಿಕೆಯನ್ನು ಹಿಮ್ಮೆಟ್ಟಿಸಿದಾಗ ಅವನ ಕ್ರಿಯೆಗಳು ಹಿಂಸಾರೂಪವನ್ನು ತಾಳಿ ವಾಸ್ತವವನ್ನು ಇನ್ನಷ್ಟು ಭೀಕರಗೊಳಿಸುತ್ತೆ. ಕ್ರಮೇಣ ಹಿಂಸೆ ಮಿತಿಮೀರಿ ಹೋಗುತ್ತೆ. ಸ್ವಂತ ತಂದೆ ಮತ್ತು ತಮ್ಮನನ್ನು ಕೊಲ್ಲುವ ಆದರ್ಶದ ಹಂಬಲವೇ ಆ ಕೊಲೆಗಳಿಗೆ ಕಾರಣ ಅಂತ ತುಘಲಕ್ ಹೇಳ್ತಾನೆ. ಮುಂದೆ ಶೇಖ್ ಇಮಾಮುದ್ದೀನ್, ಶಿಹಾಬುದ್ದೀನ್ ಮುಂತಾದವರನ್ನು ತನ್ನ ರಾಜಕೀಯ ಅಧಿಕಾರದ ಉಳಿವಿಗಾಗಿ ಸಾಯಿಸಲು ಮುಂದಾಗ್ತಾನೆ. ದೈವತ್ವದ ತುಡಿತ ಅವನಿಗೆ ಎಷ್ಟೇ ಪ್ರಬಲವಾಗಿದ್ದರೂ ಅವನಲ್ಲಿ ಇದ್ದ ಹಿಂಸಾ ಪ್ರೇಮ, ಸಮಾಜದ ಗೊಂದಲಗಳ ಮುಂದೆ ಅವನ ದೈವತ್ವದ ತುಡಿತ ಮುರುಟು ಹೋಗುತ್ತೆ. ಮೂಕ ಜನತೆ, ಅಮೀರರು, ಧರ್ಮಗುರುಗಳು ಮುಂತಾದವರ ಜೊತೆಗಿನ ಒಡನಾಟದಲ್ಲಿ ತುಘಲಕನ ವಿವಿಧ ಮುಖಗಳು ಅನಾವರಣಗೊಳ್ಳುತ್ತೆ. ಅಂತ್ಯದಲ್ಲಿ ಎಲ್ಲ ಆದರ್ಶಗಳು ಕರಗಿ ಹೋಗಿ ಶೂನ್ಯ ಒಂದೇ ನಿಜವಾಗಿ ಒಂಟಿತನದಲ್ಲಿ ಬಳಲುವ ಸ್ಥಿತಿಯನ್ನು ನಾಟಕದಲ್ಲಿ ತೋರಿಸಲಾಗುತ್ತೆ. ಇಡೀ ನಾಟಕದ ತುಂಬ ತುಘಲಕ್ಕನ ವ್ಯಕ್ತಿತ್ವ ಚೆಲ್ಲಿಕೊಂಡಿದ್ದರೂ ಅದನ್ನು ಮೀರಿದ ವಿಷಾದದ ದನಿ ಹೊರಹೊಮ್ಮುತ್ತೆ. ಈ ನಾಟಕದ ಮೂಲಕ ಸ್ವಾತಂತ್ರ್ಯೋತ್ತರ ಭಾರತದ ರಾಜಕೀಯ ಮೌಲ್ಯಗಳ ಅವನತಿಯನ್ನು ಪರೋಕ್ಷವಾಗಿ ಅವಲೋಕಿಸುವ ಆಶಯ ಈ ಕೃತಿಯಲ್ಲಿ ವ್ಯಕ್ತವಾಗುತ್ತೆ. ಇನ್ನು ಗಿರೀಶ್ ಕರ್ನಾಡರ ಮೂರನೆಯ ನಾಟಕ 1971ರ ಹಯವದನ. ಇದು ಬೇತಾಳ ಪಂಚವಿಂಶತಿ ಕಥಾದ ಒಂದು ಕಥೆಯನ್ನು ಥಾಮಸ್ ಮಾನ್ನ ದ ಟ್ರಾನ್ಸ್ಪೋಸ್ಡ್ ಹೆಡ್ಸ್ ಎಂಬ ಜರ್ಮನ್ ಕಥೆಯನ್ನು ಆಶ್ರಯಿಸಿ ಹಯವದನ ನಾಟಕ ರಚನೆಯಾಗಿದೆ. ದೇಹ ಮನಸ್ಸುಗಳ ಸಂಬಂಧವನ್ನು ಶೋಧಿಸುವುದು ಈ ನಾಟಕದ ಪ್ರಮುಖ ಕಾಳಜಿಯಾಗಿದೆ. ಪೂರ್ಣತೆಗಾಗಿ ಹಂಬಲಿಸುವ, ಅದನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಲು ವಿಫಲವಾಗುವ ಮನುಷ್ಯನ ಅಸ್ತಿತ್ವದ ದುರಂತವನ್ನು ಈ ನಾಟಕ ಪ್ರತಿನಿಧಿಸುತ್ತೆ. ದೇವದತ್ತ, ಕಪಿಲ, ಪದ್ಮಿನಿಯರು ಈ ನಾಟಕದ ಪಾತ್ರಗಳು. ದೇವದತ್ತನ ಬುದ್ಧಿ, ಕಪಿಲನ ದೇಹವನ್ನು ಒಟ್ಟಾಗಿ ಬಯಸುವ ಪದ್ಮಿನಿ ಕೊನೆಗೆ ಚಿತೆಯೇರುತ್ತಾಳೆ. ಈ ಅಂತ್ಯ ತಾತ್ವಿಕವಾಗಿ ಮತ್ತು ತಾಂತ್ರಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಮೂಲ ಕಥೆಯೊಂದಿಗೆ ಒಂದು ಉಪಕಥೆ ಸಹ ಸೇರ್ಕೊಳ್ಳುತ್ತೆ. ಅರ್ಧ ಕುದುರೆ ಅರ್ಧ ಮನುಷ್ಯನಾದ ಹಯವದನ ಪರಿಪೂರ್ಣತೆಗಾಗಿ ಒದ್ದಾಡುತ್ತಾ ಕೊನೆಗೆ ಪೂರ್ಣ ಕುದುರೆಯಾಗಿ ಸಂತೋಷ ಪಡ್ತಾನೆ. ಒಟ್ಟಿನಲ್ಲಿ ದೇವರು, ಮನುಷ್ಯ, ಪ್ರಾಣಿ ಈ ಮೂರು ನೆಲೆಗಳಲ್ಲಿ ಮೂರು ದೃಷ್ಟಾಂತಗಳ ಮೂಲಕ ಪರಿಪೂರ್ಣತೆಯ ಕಲ್ಪನೆಯನ್ನು ಈ ನಾಟಕ ವಿವೇಚಿಸುತ್ತೆ. ಇನ್ನು ಗಿರೀಶ್ ಕರ್ನಾಡರ ನಾಲ್ಕನೆಯ ಕೃತಿ ಅಂಜುಮಲ್ಲಿಗೆ. ಇದು ಇಂಗ್ಲೆಂಡಿನಲ್ಲಿ ವಾಸಿಸುವ ಭಾರತೀಯರ ಬದುಕನ್ನು ಕೇಂದ್ರವಾಗಿಸಿಕೊಂಡು ಎರಡು ಬಗೆಯ ವಿಷಯಗಳನ್ನು ಪರಿಶೀಲಿಸುತ್ತೆ. ಒಂದನೇ ವಿಷಯ ಏನು ಅಂದರೆ ಗಂಡು ಹೆಣ್ಣಿನ ಸಂಬಂಧ. ಅಕ್ಕ ತಮ್ಮಂದಿರಾದ
ಯಾಮಿನಿ ಸತೀಶರ ಸಂಬಂಧ ಪ್ರೀತಿಯನ್ನು ಮೀರಿ ಕಾಮವನ್ನು ಒಳಗೊಂಡುತ್ತೆ. ಯಾಮಿನಿ ಒಂಟಿತನದಿಂದ ಮಾನಸಿಕ ವಿಕ್ಷಿಪ್ತತೆಯಿಂದ ನರಳಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೋತಾಳೆ. ಅನೈತಿಕವೆನಿಸುವ ಅಕ್ಕ ತಮ್ಮಂದರ ಈ ಸಂಬಂಧ ದುರಂತದಲ್ಲಿ ಹೀಗೆ ಮುಗಿಯುತ್ತೆ. ಈ ನಾಟಕದ ಇನ್ನೊಂದು ಭಾಗ ವರ್ಣ ಸಂಬಂಧ. ಅಂದರೆ ಗಂಡು ಹೆಣ್ಣಿನ ಸಂಬಂಧದ ವಿಷಯ ಅಂತರ್ಗತವಾಗಿದ್ದು, ಆರ್ಥಿಕವಾಗಿ ಕೆಳವರ್ಗಕ್ಕೆ ಸೇರಿದ ಡ್ರೈವರ್ ಡೇವಿಡ್ ತಾನು ಬಿಳಿಯ ಎಂಬ ಒಂದೇ ಕಾರಣಕ್ಕಾಗಿ ಶ್ರೀಮಂತರು ಬುದ್ಧಿವಂತರು ಆದ ಭಾರತೀಯರನ್ನು ಕೀಳಾಗಿ ಕಾಣೋದು ಈ ನಾಟಕದಲ್ಲಿ ತೋರಿಸಲಾಗುತ್ತೆ. ಇವರ ಮುಂದೆ ಸತೀಶ, ಹರಿ, ಗೌತಮ ಎಲ್ಲರೂ ಬಲಹೀನರಾಗಿಬಿಡ್ತಾರೆ. ಆದರೆ ಈ ಎರಡು ಕಥಾ ಎಳೆಗಳನ್ನು ಸಮರ್ಪಕವಾಗಿ ಒಂದು ಕಲಾತ್ಮಕ ಬಂಧಕ್ಕೆ ಬಂದಿಲ್ಲ. ಇದು ಸಂವಹನಿಸುವ ತಾತ್ವಿಕತೆಯು ದುರ್ಬಲವಾದ ಪರಿಮಿತಿಗಳು ಹೊಂದಿಯೂ ಸಹ ಒಂದು ಉತ್ತಮ ನಾಟಕವಾಗಿ ಗಮನಾರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನು ಕರ್ನಾಡರ 5ನೆಯ ಮಹತ್ವದ ಕೃತಿ ನಾಗಮಂಡಲ. ಇದು ಚಲನಚಿತ್ರವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಹೇಳಬಹುದು. ಇದರಲ್ಲಿ ರಾಣಿ, ಅಪ್ಪಣ್ಣ, ನಾಗಪ್ಪರು ಪಾತ್ರಗಳನ್ನು ವಹಿಸಿದ್ದಾರೆ. ಗಂಡನನ್ನು ಒಲಿಸಿಕೊಳ್ಳಲು ಕುರುಡವ ಕೊಟ್ಟ ಬೇರನ್ನು ರಾಣಿ ಸಾರಿಗೆ ಸೇರಿಸ್ತಾಳೆ. ಅದನ್ನು ಕುಡಿದ ಹಾವು ಗಂಡನಿಲ್ಲದ ವೇಳೆ ಮನೆ ಹೊಕ್ಕಿ ಗಂಡನ ರೂಪ ತಾಳಿ ರಾಣಿಯನ್ನು ಕೂಡಿ ಬಸರು ಮಾಡುತ್ತೆ. ಕೆರಳಿದ ಗಂಡ ಅವಳನ್ನು ವಿಚಾರಣೆಗೆ ಗುರಿ ಮಾಡ್ತಾನೆ. ಆದರೆ ರಾಣಿ ಹಾವಿನ ಮುಂದೆ ತನ್ನ ಪಾವಿತ್ರ್ಯದ ಬಗ್ಗೆ ಸಾಕ್ಷಿ ನುಡಿತಾಳೆ. ಹಾವು ಕಚ್ಚದೇ ಇದ್ದುದರಿಂದ ದೇವಿ ಅನ್ನುವ ರೂಪವನ್ನು ಗಂಡನಿಗೆ ಕಾಣಿಸಿಕೊಳ್ತಾಳೆ. ಗಂಡನೂ ಸಹ ಅವಳ ಭಕ್ತನಾಗ್ತಾನೆ. ಹಾವು ಸಾಯುತ್ತೆ. ಮುಂದಿನ ದಿನಗಳಲ್ಲಿ ರಾಣಿ ಅದಕ್ಕೆ ತನ್ನ ಮಗನಿಂದ ಶ್ರಾದ್ದ ಮಾಡಿಸುತ್ತಾಳೆ. ಈ ಅದ್ಭುತ ಕಥೆಯನ್ನು ಗಿರೀಶ್ ಕರ್ನಾಡರು ಪ್ರೇಕ್ಷಕರಿಗೆ ಒಂದು ಗಾಢ ಅನುಭವ ನೀಡುವ ರೀತಿಯಲ್ಲಿ ನಾಟಕವನ್ನಾಗಿಸಿದ್ದಾರೆ. ಇನ್ನು ಕರ್ನಾಡರ 6ನೆಯ ಕೃತಿ ತಲೆದಂಡ 1990ರಲ್ಲಿ ರಚಿತವಾದದ್ದು. 12ನೇ ಶತಮಾನದ ಶರಣರ ಕ್ರಾಂತಿಯಲ್ಲಿ ಬಸವಣ್ಣ ವಹಿಸಿದ ಪಾತ್ರವನ್ನು ಕುರಿತು ತೀವ್ರವಾಗಿ ಪರಿಶೀಲಿಸುವ ಈ ನಾಟಕ ಒಂದು ಮಹತ್ವದ ನಾಟಕವಾಗಿದೆ. ಕಲ್ಯಾಣದಲ್ಲಿ ಬಸವಣ್ಣ ಉಂಟು ಮಾಡಿದ ಸಾಮಾಜಿಕ ಕ್ರಾಂತಿ, ಅದರಿಂದ ಬಂದ ಪ್ರತಿಕ್ರಿಯೆ, ಇವುಗಳನ್ನು ನಾವು ನಾಟಕದ ಹೊರ ಆವರಣದಲ್ಲಿ ಗಮನಿಸಿದರೆ ಒಳ ಆವರಣದಲ್ಲಿ ಅದರಿಂದ ಉಂಟಾಗುವ ಸಾಮಾಜಿಕ ಧಾರ್ಮಿಕ ಬಿಕ್ಕಟ್ಟು ಮತ್ತು ಹೋರಾಟ, ಪ್ರತಿಭಟನೆಯ ಅನಿವಾರ್ಯತೆ, ವೈರುಧ್ಯಗಳ ವಿನ್ಯಾಸವನ್ನು ನಾಟಕ ಒಳಗೊಂಡಿದೆ. ವ್ಯವಸ್ಥೆಯ ಬದಲಾವಣೆ ಮಾಡಬಯಸುವ ಕ್ರಿಯೆ ಕ್ರಮೇಣ ಪರಸ್ಪರ ವಿರುದ್ಧದ ಎರಡು ಮುಖಗಳನ್ನು ಗಳಿಸಿಕೊಳ್ಳುತ್ತೆ. ಇದೇ ಈ ನಾಟಕದ ಜೀವಾಳ. ಇನ್ನು ಗಿರೀಶ್ ಕರ್ನಾಡರ ಮುಂದಿನ ನಾಟಕ ಅಂಜುಮಲ್ಲಿಗೆ. ನಂತರದ ನಾಟಕ ಹಿಟ್ಟಿನ ಹುಂಜ. ಇದು ಜನ್ನನ ಯಶೋಧರ ಚರಿತೆಯ ಕಥೆಯಿಂದ ಪ್ರೇರಣೆ ಪಡೆದ ನಾಟಕ ಅಂತ ಹೇಳಬಹುದು. ಮತ್ತು ಮತ್ತೊಂದು ನಾಟಕ ಅಗ್ನಿ ಮತ್ತು ಮಳೆ. ಇದರಲ್ಲಿ 4 ಕಥೆಗಳನ್ನು ಒಂದೇ ವಸ್ತುವಿನಲ್ಲಿ ಹೆಣೆಯಲಾಗಿದೆ. 4 ಕಥೆಗಳು ಯಾವ್ಯಾವುದು? ಮಹಾಭಾರತದ ವನಪರ್ವದಲ್ಲಿ ಬರುವ ಲೋಮಶರು ಯುಧಿಷ್ಠಿರನಿಗೆ ಹೇಳಿದ ಯುಕ್ರಿತನ ಕತೆ ಒಂದು. ಎರಡನೆಯದಾಗಿ ನಾಟಕದೊಳಗೆ ನಾಟಕವಾಗಿ ಬರುವ ಇಂದ್ರ ವಿಜಯದ ಕತೆ. ಮೂರನೆಯದು ಮಹಾಭಾರತದೊಡನೆ ಯಾವ ಸಂಬಂಧವೂ ಇಲ್ಲದ ನಿಷಾದ ಕನ್ಯೆ ನಿತ್ತಿಲೆಯ ಕತೆ. ಮತ್ತು 4ನೆಯದು ಇಂದ್ರ ವಿಜಯ ನಾಟಕವನ್ನು ಆಡಿ ತೋರಿಸುವ ನಟರ ಕಥೆಗಳು. ಈ 4 ಕಥೆಗಳನ್ನು ಒಂದೇ ವಸ್ತುವಿನಲ್ಲಿ ಹೆಣೆಯುವ ವಿಧಾನ, ಇದರ ಹಿಂದೆ ಒಂದು ಸಂಯೋಜಿತ ತರ್ಕ ಇದೆ. ಆ ಮೂಲಕ ಒಂದು ಸಮಗ್ರವಾದ ಸಾಂಸ್ಕೃತಿಕ ವಿನ್ಯಾಸವನ್ನು ಸೃಷ್ಟಿಸುವ ಆಸ್ಥೆ ಕರ್ನಾಡರಲ್ಲಿ ಇತ್ತು.
ಇದರಲ್ಲಿ ಸಾಂಸ್ಕೃತಿಕ ವಿನ್ಯಾಸವನ್ನು ಮೀರಿದ ಮಾನವೀಯ ಸಂಬಂಧಗಳ ವಿನ್ಯಾಸ, ತಂದೆ ಮಗ, ಅಣ್ಣ ತಮ್ಮ, ಗಂಡು, ವ್ಯಕ್ತಿ ಸಮಾಜ ಇವೆಲ್ಲ ನಾಟಕದ ಅಂತರಂಗವನ್ನು ರೂಪಿಸಿವೆ. ಒಟ್ಟಿನಲ್ಲಿ ಪುರಾಣ ವಸ್ತುವನ್ನು ಆಧರಿಸಿ ಮಾನವನ ಮೂಲಭೂತ ಅಸ್ತಿತ್ವಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಮಾನವೀಯ ಸಂಬಂಧಗಳಲ್ಲಿ ಮತ್ತೆ ಮತ್ತೆ ತಲೆದೋರುವ ಹಿಂಸೆ ಮತ್ತು ಪ್ರೇಮಗಳ ದ್ವಂದ್ವ ಈ ನಾಟಕದ ಪ್ರಮುಖ ಅಂಶವಾಗಿದೆ ಅಂತ ಹೇಳಬಹುದು. ಇನ್ನು ಗಿರೀಶ್ ಕರ್ನಾಡರ ಕೊನೆಯ ನಾಟಕ ಅಂತ ಹೇಳ್ಬೋದು ಟಿಪ್ಪುವಿನ ಕನಸುಗಳು, 1999ರಲ್ಲಿ ರಚಿತವಾದದ್ದು. ಈ ನಾಟಕದಲ್ಲಿ ಪ್ರಬುದ್ಧ ನಾಟಕಕಾರನೊಬ್ಬ ನಾಟಕ ತಂತ್ರದ ಮೇಲೆ ಮತ್ತು ರಂಗಭೂಮಿಯ ಸಾಧ್ಯತೆಗಳ ಮೇಲೆ ಪರಿಪಕ್ವವಾದ ನಿಯಂತ್ರಣ ಸಾಧಿಸಿದ್ದು ಈ ನಾಟಕದಲ್ಲಿ ಗೋಚರಿಸುತ್ತೆ. ಈ ನಾಟಕದ ಒಂದು ಮಗ್ಗಲಲ್ಲಿ ಅಮೆರಿಕಾದಲ್ಲಿ ಯುದ್ಧವನ್ನು ಸೋತ ಇಂಗ್ಲಿಷ್ ಅಧಿಕಾರಿಯೊಬ್ಬ ಭಾರತದ ಗವರ್ನರ್ ಜನರಲ್ ಆಗಿ ಬಂದು ತನ್ನ ಸೋಲಿನ ಸೇಡನ್ನು ಟಿಪ್ಪುವಿನ ಮೇಲೆ ತೀರಿಸಿಕೊಂಡು ಕಳೆದು ಹೋದ ತನ್ನ ಮಾನವನ್ನು ಮತ್ತೆ ಪಡೆದುಕೊಳ್ಳೋದು ಒಂದು ಮಗ್ಗುಲು ಅಂತ ಹೇಳಬಹುದು. ಇದರಿಂದ ಯುದ್ಧಗಳ ಹಿಂದಿನ ಕ್ಷುದ್ರ ಕಾರಣಗಳನ್ನು ತೋರಿಸುತ್ತೆ. ಮತ್ತೊಂದು ಮಗ್ಗುಲಿನಲ್ಲಿ ಟಿಪ್ಪುವಿನ ಕನಸಿನಲ್ಲಿ ತಪಸ್ಸಿಗೆ ಕುಳಿತ ಸ್ತ್ರೀ, ಟಿಪ್ಪುವಿನ ಆಜ್ಞೆ ಪಾಲಿಸುವ ದಿವಾನ್ ಪೂರ್ಣಯ್ಯ, ಚೀನಿ ವಿರುದ್ಧನೊಬ್ಬ ಚೀನಿ ದೊರೆಯಿಂದ ಪಡೆದ ಆನೆ ಕುದುರೆಗಳ ಚಿತ್ರಣ, ಗಂಡಿನ ವೇಷದ ಹೆಣ್ಣಿನ ಚಿತ್ರಣ, ಟಿಪ್ಪುವಿನ ತಂದೆ ಹೈದರಾಲಿ, ಹೀಗೆ ಹಲವಾರು ಟಿಪ್ಪುವಿನ ಕನಸಿನಲ್ಲಿ ಕಾಣಿಸಿಕೊಳ್ಳೋದು ಆತನ ಸನ್ನಿವೇಶದ ವಿಷಮತೆಯನ್ನು ಧ್ವನಿಸುವ ಸಂಕೇತಿಕಗಳಾಗಿವೆ. ಒಟ್ಟಿನಲ್ಲಿ ಈ ನಾಟಕ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಹಿನ್ನೆಲೆಯಲ್ಲಿ ಟಿಪ್ಪುವಿನ ಸ್ಥಾನಮಾನ ಏನು ಎನ್ನುವುದನ್ನು ತೋರಿಸುತ್ತೆ. ಹೀಗೆ ಗಿರೀಶ್ ಕರ್ನಾಡರು ತಮ್ಮ ಎಲ್ಲ ನಾಟಕಗಳಲ್ಲಿ ಮನುಷ್ಯನ ಮೂಲಭೂತ ಅಭಿಪ್ಸೆಗಳನ್ನು, ಸಂಕ್ರಮಣಾವಸ್ಥೆಗಳನ್ನು ಗಾಢವಾಗಿ ಚಿತ್ರಿಸಿದ್ದು, ನೇರವಾದ ಸಾಮಾಜಿಕ ವಸ್ತುಗಳನ್ನು ಕೈಗೆತ್ತಿಕೊಳ್ಳದೆ ಇತಿಹಾಸ, ಪುರಾಣ, ಜನಪದ ಕ್ಷೇತ್ರಗಳಿಂದ ಕಥೆಯನ್ನು ಆಯ್ದುಕೊಂಡು ಅದು ಇಂದಿಗೂ ಪ್ರಸ್ತುತವಾಗುವಂತೆ ಬರೆಯುವ ಆಶಯವನ್ನು ತೋರಿಸಿದ್ದಾರೆ. ಅವರು ಸಹ ನಾಟಕದಿಂದ ನಾಟಕಕ್ಕೆ ಬೆಳೆಯುತ್ತಾ ಪ್ರಬುದ್ಧತೆಯನ್ನು ಗಳಿಸುವ ರೀತಿಯಲ್ಲಿ ನಾಟಕಗಳನ್ನು ರಚಿಸಿದ್ದಲ್ಲದೆ ಕನ್ನಡ ನಾಟಕ ಸಾಹಿತ್ಯವನ್ನು ಸಹ ಬೆಳೆಸಿದ್ದಾರೆ. ಹೀಗೆ ಈ ಘಟಕದಲ್ಲಿ ನಾವು ಕನ್ನಡದಲ್ಲಿ ನಾಟಕ ಪ್ರಕಾರ ಹೇಗೆ ಪ್ರಾರಂಭವಾಯಿತು ಮಿತ್ರವಿಂದ ಗೋವಿಂದದಿಂದ ಈಗಿನವರೆಗೆ ಅಂತ ನೋಡಿ ಪ್ರಮುಖ ನಾಟಕಕಾರರಾದ BM ಶ್ರೀ, ಕುವೆಂಪು, ಮೂರ್ತಿರಾವ್, ಪರ್ವತವಾಣಿ, ಗಿರೀಶ್ ಕರ್ನಾಡ್ ಇವರುಗಳ ವಿವಿಧ ನಾಟಕಗಳ ಬಗ್ಗೆ ತಿಳಿದುಕೊಂಡ್ವಿ. ಇಲ್ಲಿಗೆ ಈ ಘಟಕ 40 ಮುಕ್ತಾಯವಾಯಿತು. ಇಲ್ಲಿಗೆ ಈ ಕೋರ್ಸ್ 7ರ 3ನೆಯ ಬ್ಲಾಕ್ ಅಂದರೆ ಬ್ಲಾಕ್ 10 ಇದರ ಕೊನೆಯ ಘಟಕ 40 ಸಂಪೂರ್ಣವಾಯಿತು. ಹಾಗೂ ಮೊದಲನೆಯ ಸಂಪುಟ ಅಂದರೆ ಈ ಪತ್ರಿಕೆ 7ರ ಮೊದಲನೆಯ ಪುಸ್ತಕದ ಎಲ್ಲ ಘಟಕಗಳು ಸಹ ಸಂಪೂರ್ಣವಾಯಿತು. ಮುಂದೆ ನಾವು 2ನೇ ಪುಸ್ತಕದ ವಿವಿಧ ಘಟಕಗಳಲ್ಲಿ ಬೇರೆ ಬೇರೆ ಬಗೆಯ ನಾಟಕಗಳ ತೌಲನಿಕ ಅಧ್ಯಯನವನ್ನು ಮಾಡ್ತೀವಿ. ಧನ್ಯವಾದಗಳು.